ಹೇ ಆಲ್ ಆಫ್ ಯು ಬರ್ರಿ ಈಗ ಕ್ಲಾಸ್ ಶುರು ಮಾಡೋಣ್ರಿ ವಿಥೌಟ್ ವೇಸ್ಟಿಂಗ್ ದ ಟೈಮ್ ಬಿಕಾಸ್ ಟೈಮ್ ಇಸ್ ಶಾರ್ಟ್. ಬರ್ರಿ ಏನ್ರಿ ಈಗ ನಾವು ಬೇರೆ ಚಾಪ್ಟರ್ ಏನ್ರಿ ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್ಸ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಇದ್ದು. ಮೇ ಬಿ ಕ್ವಶನ್ ನಿಮಗೆ ಈ ಸತಿ ಕೇಳ್ತಾ ಇಲ್ರಿ ಗೊತ್ತಿಲ್ಲ, ಬಟ್ ನಿಮಗೆ ನಿಮ್ದು ಸೀನಿಯರ್ಸ್ ಏನ್ರಿ CBCS ಅವರಿಗೆ ಈ ಕ್ವಶನ್ ಕೇಳಿದ್ರಿಪ್ಪ, ಈ ಟೈಪ್ ಕ್ವಶನ್ ಏನ್ರಿ ಕೇಸ್ ಸ್ಟಡಿ ಒಳಗೆ ಕೇಳಿದ್ರಿ ಇದು ಕ್ವಶನ್ ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್ಸ್ ಕ್ವಶನ್ ಚಾಪ್ಟರ್ ಇಂದ. ಮೀನಿಂಗ್ಸ್ ಹೇಳ್ಬೇಕು ನಿಮಗೆ, ಅದು ಏನು ಅದು ಟೈಮ್ ಇಲ್ಲ, ಟೈಮ್ ಶಾರ್ಟ್ ಐತ್ರಿಪ್ಪ ಹೇಳಕ್ಕೆ. ಮೀನಿಂಗ್ಸ್ ಇಂಡಿವಿಜುವಲ್ ಅಂದ್ರೆ ಏನ್ರಿಪ್ಪ, ಅಸೆಸ್ಮೆಂಟ್ ಅಂದ್ರೆ ಏನ್ರಿ ಹೇಳಕ್ಕೆ ಈಗಲ್ಲ 2 ಮಾರ್ಕ್ಸ್ ಹೇಳ್ರಿ ಮೀನಿಂಗ್ ಅಂತ ಟೈಮ್ ಇಲ್ಲ. ಅದಕ್ಕೆ ನಾ ಡೈರೆಕ್ಟ್ ಪ್ರಾಬ್ಲಮ್ ಚಾಲು ಮಾಡಿಬಿಟ್ಟೇನೆ ರೀ. ಪ್ರಾಬ್ಲಮ್ಸ್ 5 ಮಾರ್ಕ್ಸ್ ಆ್ಯಕ್ಚುಲಿ ಇಲ್ಲ ಇಲ್ಲೇ ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್ಸ್ ಒಳಗೆ 5 ಮಾರ್ಕ್ಸ್ ಇಲ್ಲ ಆ್ಯಕ್ಚುಲಿ, ಟೆಕ್ಸ್ಟ್ ಬುಕ್ ಒಳಗಿಲ್ಲ. ತೊಗೋಬೇಕಂದ್ರೆ ನಿಮ್ಗೆ ಐತ್ರಿ, ಬಟ್ ಇನ್ನೂ ಮಟ್ಟ ಕೇಳಿಲ್ಲ ಅದು 5 ಮಾರ್ಕ್ಸ್ ಬೇಸ್ಡ್ ಆನ್ ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್ಸ್ ಪ್ರಾಬ್ಲಮ್ 5 ಮಾರ್ಕ್ಸ್ ಕೇಳಿಲ್ಲ ಇನ್ನೂ ಮಟ್ಟ. ಅದಕ್ಕೆ ಏನ್ರಿ ಶುರು ಮಾಡೋಣ್ರಿ ಈಗ. ಓಕೆ 10 ಮಾರ್ಕ್ಸ್ ಪ್ರಾಬ್ಲಮ್ಸ್ ಏನ್ರಿ ಇದು 10 ಮಾರ್ಕ್ಸ್ ಪ್ರಾಬ್ಲಮ್ಸ್ ಇದು ಚಾಲು ಮಾಡೋಣ್ರಿ. ಬರ್ರಿ ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್ಸ್ ಬರ್ರಿ. ಕ್ವಶನ್ ನಂಬರ್ 1, ಶ್ರೀ ಮಾಥುರ್ ಆಫ್ ಬ್ಯಾಂಗ್ಳೂರ್ ಎಲ್ಲಿರ್ತಾನ್ರಿ? ಶ್ರೀ ಮಾಥುರ್ ಆಫ್ ಬ್ಯಾಂಗ್ಳೂರ್ ಪ್ಲೇಸ್ ಅಲ್ಲಿ ಇರ್ತಾನ್ರಿ. ಬ್ಯಾಂಗ್ಳೂರ್ ಈಸ್ ಆನ್ ಎಂಪ್ಲಾಯಿ ಆಫ್ ಎ ಪ್ರೈವೇಟ್ ಫರ್ಮ್. ಇದು ಭಾಳ ಇಂಪಾರ್ಟೆಂಟ್ ರೀ. ಎಂಪ್ಲಾಯಿ ಆಫ್ ಅ ಪ್ರೈವೇಟ್ ಫರ್ಮ್ ವೆರಿ ಇಂಪಾರ್ಟೆಂಟ್ ರೀ. ಆಲ್ರೆಡಿ ನೀವು ಕಲ್ತಿರಿಪ್ಪ BCom 5th ಸೆಮಿಸ್ಟರ್ ಅಲ್ಲೇ ಒಂದು ಚಾಪ್ಟರ್ ಐತ್ರಿ ನಿಮ್ಗೆ ಏನ್ರಿ ಇನ್ಕಮ್ ಫ್ರಾಮ್ ಸ್ಯಾಲರಿ. ಇನ್ಕಮ್ ಇದು ಹೆಡ್ಸ್ ಆಫ್ ಇನ್ಕಮ್ ಎಷ್ಟೈತ್ರಿ? 5 ಹೆಡ್ಸ್. ನಂಬರ್ 1 ಏನ್ರಿ ಇನ್ಕಮ್ ಫ್ರಾಮ್ ಸ್ಯಾಲರಿ. ನಂಬರ್ 2 ಏನ್ರಿ ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ. ನಂಬರ್ 3 ಏನ್ರಿ ಇನ್ಕಮ್ ಫ್ರಾಮ್ ಬಿಸ್ನೆಸ್ ಆರ್ ಅ ಪ್ರೊಫೆಷನ್. ನಂಬರ್ 4 ಏನ್ರಿ ಇನ್ಕಮ್ ಫ್ರಾಮ್ ಕ್ಯಾಪಿಟಲ್ ಗೇನ್. ನಂಬರ್ 5 ಏನ್ರಿ ಇನ್ಕಮ್ ಫ್ರಾಮ್ ಅದರ್ ಸೋರ್ಸಸ್. ಫಸ್ಟ್ ಹೆಡ್ ಏನ್ರಿ ಇನ್ಕಮ್ ಫ್ರಾಮ್ ಸ್ಯಾಲರಿ. ಆ ಚಾಪ್ಟರ್ ಒಳಗೆ ನೀವು ಎಲ್ಲ ಕಲ್ತು ಬಿಟ್ಟಿರಿ ಇದು ಹೌ ಟು ಕ್ಯಾಲ್ಕುಲೇಟ್ ಇನ್ಕಮ್ ಫ್ರಾಮ್ ಸ್ಯಾಲರಿ, ಹೌದಲ್ಲ? ಬರ್ರಿ ಶ್ರೀ ಮಾಥುರ್ ಅಸೆಸಿ ನೇಮ್ ಏನ್ರಿ ಶ್ರೀ ಮಾಥುರ್. ಎಲ್ಲಿರ್ತಾನ್ರಿ? ಬೆಂಗಳೂರಲ್ಲೇ. ಈಸ್ ಆನ್ ಎಂಪ್ಲಾಯಿ ಆಫ್ ಎ ಪ್ರೈವೇಟ್ ಫರ್ಮ್, ಗವರ್ಮೆಂಟ್ ಅಲ್ಲ ಪ್ರೈವೇಟ್ ಫರ್ಮ್. ದೇರ್ ಹಿ ಗಿವ್ಸ್ ದ ಫಾಲೋವಿಂಗ್ ಇನ್ಫಾರ್ಮೇಶನ್ ಫಾರ್ ದ ಪ್ರೀವಿಯಸ್ ಇಯರ್ 2022-23, ಹೌದಲ್ಲ? ಓಕೆ ಬರ್ರಿ. ಎ ಬೇಸಿಕ್ ಸ್ಯಾಲರಿ 6,000 ಪರ್ ಮಂತ್, ರುಪೀಸ್ 6,000 ಪರ್ ಮಂತ್ ಐತ್ರಿ. ಏನ್ ಮಾಡ್ಬೇಕ್ರಿ? ಇಂಟು 12 ಮಾಡ್ಬೇಕು. ನೆಕ್ಸ್ಟ್ ಡಿಯರ್ನೆಸ್ ಪೇ ರುಪೀಸ್ 2,000 ಪರ್ ಮಂತ್. ರಿಟೈರ್ಮೆಂಟ್ ಬೆನಿಫಿಟ್ ಅಂದ್ರೆ ಏನ್ರಿ? ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್. ಓಕೆ ನೀವು ಇದು ಮಾಡ್ತಿಲ್ರಿ ಸ್ಯಾಲರಿ ಫಾರ್ RPF ರಿಕಗ್ನೈಸ್ಡ್ ಪ್ರೊವಿಡೆಂಟ್ ಫಂಡ್, ಹೌದಲ್ಲ? 15% ಸಾರಿ 12% ಲೆಸ್ ಮಾಡ್ತಿಲ್ರಿ ಇಲ್ಲೇ ನೋಡೋಣ್ರಿ, ಆಮೇಲೆ ಹೇಳ್ತೀನಿ ನಿಮ್ಗೆ ಆಮೇಲೆ. ಹಾಂ ರಿಟೈರ್ಮೆಂಟ್ ಬೆನಿಫಿಟ್ ಕೊಟ್ಟಾರಿ ಬ್ರ್ಯಾಕೆಟ್ ಒಳಗೆ. ಯಾವಾಗ ತಗೋಬೇಕು ಯಾವಾಗ ತಗೋಬೇಡ್ರಿ ನಿಮ್ಗೆ ಹೇಳ್ತೀನಿ ನಾನು. ಓಕೆ 2,000 ಪರ್ ಮಂತ್, 2,000 ಇಂಟು 12 ಮಾಡ್ಬೇಕು. ನೆಕ್ಸ್ಟ್ ಏನ್ರಿ? ಸಿ ಪ್ರಾಫಿಟ್ ಬೋನಸ್ ಈಕ್ವಲ್ ಟು 4 ಮಂತ್ಸ್ ಬೇಸಿಕ್ ಸ್ಯಾಲರಿ. ನೋಡೋಣ್ರಿ ಇದು ಸಿಟಿ ಕಾಂಪೆನ್ಸೇಟರಿ ಅಲವೆನ್ಸ್ ರುಪೀಸ್ 500 ಪರ್ ಮಂತ್ ಇಂಟು 12 ಮಾಡ್ಬೇಕು. ಎಂಟರ್ಟೈನ್ಮೆಂಟ್ ಅಲವೆನ್ಸ್ ರುಪೀಸ್ 800 ಪರ್ ಮಂತ್. ನೆಕ್ಸ್ಟ್ ಹಿ ವಾಸ್ ಪ್ರೊವೈಡೆಡ್ ವಿತ್ ರೆಂಟ್ ಫ್ರೀ ಫರ್ನಿಶ್ಡ್ ಹೌಸ್. ಇದು ಭಾಳ ಇಂಪಾರ್ಟೆಂಟ್ ರೀ. ರೆಂಟ್ ಫ್ರೀ ಫರ್ನಿಶ್ಡ್ ಹೌಸ್, RFA ರೆಂಟ್ ಫ್ರೀ ಫರ್ನಿಶ್ಡ್ ಹೌಸ್. HRA ಹೌಸ್ ರೆಂಟ್ ಅಲವೆನ್ಸ್ ಕೊಟ್ಟಿಲ್ಲ ಇಲ್ಲಿ, ಯಾಕಂದ್ರೆ ರೆಂಟ್ ಫ್ರೀ ಅಕಾಮಿಡೇಷನ್ ಮೀನ್ಸ್ RFA ಅಂದ್ರೆ ರೆಂಟ್ ಫ್ರೀ ಅಕಾಮಿಡೇಷನ್, ರೆಂಟ್ ಫ್ರೀ ಹೌಸ್ ಇನ್ ಬ್ಯಾಂಗ್ಳೂರ್. ಎಲ್ಲೈತ್ರಿ? ಬ್ಯಾಂಗ್ಳೂರ್ ಒಳಗೆ. ಬ್ಯಾಂಗ್ಳೂರ್ ಓನ್ಡ್ ಬೈ ದ ಕಂಪನಿ ಐತ್ರಿ. ಓನ್ಡ್ ಬೈ ದ ಕಂಪನಿ. ದ ಫರ್ನಿಚರ್ ಕಾಸ್ಟ್ ವೆರಿ ಇಂಪಾರ್ಟೆಂಟ್ ರೀ. ಫರ್ನಿಚರ್ ಕಾಸ್ಟ್ ಆಫ್ ರುಪೀಸ್ 87,800 was used for furnishing the house. Very important. Next, both employer and employee. ನಮಗೆ ಎಂಪ್ಲಾಯಿ ಸಂಬಂಧ ಇಲ್ಲ, ನಮಗೆ ಎಂಪ್ಲಾಯರ್ ಬೇಕು. both employer and employee contribute 15% of salary to a recognized provident fund, RPF recognized provident fund. ಓಕೆ ನೋಡೋಣ್ರಿ ಇದು. ನೆಕ್ಸ್ಟ್ H ರುಪೀಸ್ 8,000 ಇಂಟ್ರೆಸ್ಟ್ at the rate of 20% per annum was credited to RPF. ನೋಡೋಣ್ರಿ ಇದು. ನೆಕ್ಸ್ಟ್ I he has paid rupees 12,000 to LIC ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಜೀವನ್ ಸುರಕ್ಷಾ ಪಾಲಿಸಿ. ನೆಕ್ಸ್ಟ್ J he has paid rupees 25,000 to HDFC as payment of housing loan. Next he has paid rupees 150 per month as professional tax. Capital gains rupees 1,20,000. Next business incomes rupees 2 lakh. Next compute his total income. ನೋಡೋಣ್ರಿ ಆಮೇಲೆ ಈ ಐಟಮ್ಸ್ ನೋಡ್ರಿ ಬರೀ ನೀವು ಈಗ ಸದ್ಯಕ್ಕೆ. ಕಂಪ್ಯೂಟ್ ಹೀಸ್ ಟೋಟಲ್ ಇನ್ಕಮ್ ನೀವು ಏನು ಕ್ಯಾಲ್ಕುಲೇಟ್ ಮಾಡ್ಬೇಕಂತ್ರಿ ಇಲ್ಲೇ? ಹೀಸ್ ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡ್ಬೇಕಂತ್ರಿ ನೀವು. ಅದಕ್ಕೆ ನಿಮ್ದು ಆನ್ಸರ್ ಹೆಡ್ಡಿಂಗ್ ಏನು ಬರ್ಬೇಕ್ರಿ ಈಗ? ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್, ಹೌದಲ್ಲ? ಅದಕ್ಕೆ ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್ ಆಫ್ ಶ್ರೀ
ಶ್ರೀ ಮಾಥುರ್ ಫಾರ್ ದ ಅಸೆಸ್ಮೆಂಟ್ ಇಯರ್ ಕೊಟ್ಟಿಲ್ಲ ಅಲ್ಲಿ, ಅದಕ್ಕೆ ನೀವು ಬರೀರಿ ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್ ಆಫ್ ಶ್ರೀ ಮಾಥುರ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2023-24. ನಿಮ್ದು ಕಂಪಲ್ಸರಿ ನಿಮ್ದು ಇಯರ್ ಇದು ಫಾರ್ ದ ಅಸೆಸ್ಮೆಂಟ್ ಇಯರ್ 2023-24 ಪರ್ಟಿಕ್ಯುಲರ್ಸ್ ರೂಪೀಸ್. ಈಗ ನೋಡ್ರಿ ಶುರು ಮಾಡೋಣ್ರಿ ಪ್ರಾಬ್ಲಮ್. ಓಕೆ, ಕೇರ್ಫುಲಿ ನೋಡ್ರಿ ಇದು ಕ್ವಶನ್. ಸೊ ಬರ್ರಿ ಈಗ ಡಿಸ್ಕಸ್ ಮಾಡೋಣ್ರಿ. ಹೆಡಿಂಗ್ ಆಗಿತ್ತಲ್ರಿ, ಈಗ ಹೆಡಿಂಗ್ ಬಗ್ಗೆ ತಿಳಿತ್ರಿ ನಿಮಗೆ. ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್ ಆಫ್ ಶ್ರೀ ಮಾಥುರ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2023-24 ಪರ್ಟಿಕ್ಯುಲರ್ಸ್ ರೂಪೀಸ್. ಓಕೆ, ಶುರು ಮಾಡೋಣ ಬರ್ರಿ. ಫಸ್ಟ್ ಹೆಡಿಂಗ್ ಯಾವ್ದ್ರಿ? ಅವ್ರು ಏನು ಕೇಳ್ಯಾರಿ ನಿಮಗೆ? ಟೋಟಲ್ ಇನ್ಕಮ್ ಮಾಡ್ರಿ. ಏನ್ರಿ? ಟೋಟಲ್ ಇನ್ಕಮ್ ಮಾಡ್ರಿ. ಟೋಟಲ್ ಇನ್ಕಮ್ ಮಾಡ್ರಿ ಅಂದ್ರೆ ರಫ್ ಆಗಿ ಮಾಡ್ತೀನಿ ನೋಡ್ರಿ, ರಫ್ ಆಗಿ ಬರೀ ನೋಡ್ರಿ ಇದು ಏನ್ರಿ? ಟೋಟಲ್ ಇನ್ಕಮ್ ರಫ್ ಆಯ್ತು. ನಂಬರ್ 1 ಏನ್ರಿ? ಇನ್ಕಮ್ ಫ್ರಾಮ್ ಸ್ಯಾಲರಿ. ನಂಬರ್ 2 ಏನ್ರಿ? ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ. ನಂಬರ್ 3 ಏನ್ರಿ? ಇನ್ಕಮ್ ಫ್ರಾಮ್ ಬಿಸ್ನೆಸ್ ಆರ್ ಪ್ರೊಫೆಷನ್. ನಂಬರ್ 4 ಏನ್ರಿ? ಇನ್ಕಮ್ ಫ್ರಾಮ್ ಕ್ಯಾಪಿಟಲ್ ಗೇನ್. ನಂಬರ್ 5 ಏನ್ರಿ? ಇನ್ಕಮ್ ಫ್ರಾಮ್ ಅದರ್ ಸೋರ್ಸಸ್. 5 ಹೆಡ್ಸ್ ಅಲ್ಲ. ಫಸ್ಟ್ ಹೆಡ್ ಏನ್ರಿ? ಇನ್ಕಮ್ ಫ್ರಾಮ್ ಸ್ಯಾಲರಿ. ಸೆಕೆಂಡ್ ಹೆಡ್ ಏನ್ರಿ? ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ. ಥರ್ಡ್ ಹೆಡ್ ಏನ್ರಿ? ಇನ್ಕಮ್ ಫ್ರಾಮ್ ಬಿಸ್ನೆಸ್ ಆರ್ ಪ್ರೊಫೆಷನ್. ಫೋರ್ತ್ ಹೆಡ್ ಏನ್ರಿ? ಇನ್ಕಮ್ ಫ್ರಾಮ್ ಕ್ಯಾಪಿಟಲ್ ಗೇನ್. ಫಿಫ್ತ್ ಹೆಡ್ ಏನ್ರಿ? ಇನ್ಕಮ್ ಫ್ರಾಮ್ ಅದರ್ ಸೋರ್ಸ್. ಇದು ಎಲ್ಲ ಇನ್ಕಮ್ ಫ್ರಾಮ್ ಸ್ಯಾಲರಿ ತಗೋಬೇಕಿಲ್ಲ, ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ ತಗೋಬೇಕು, ಇನ್ಕಮ್ ಫ್ರಾಮ್ ಬಿಸ್ನೆಸ್ ಆರ್ ಪ್ರೊಫೆಷನ್, ಇನ್ಕಮ್ ಫ್ರಾಮ್ ಕ್ಯಾಪಿಟಲ್ ಗೇನ್, ಇನ್ಕಮ್ ಫ್ರಾಮ್ ಅದರ್ ಸೋರ್ಸ್. ಇದು ಹೆಡ್ ಎಲ್ಲ. ಇದು 5 ಹೆಡ್ಸ್ ಟೋಟಲ್ ಇಲ್ಲೇ ಏನ್ರಿ? 5 ಹೆಡ್ಸ್ ಸೇರಿಸಿ ಒಂದು ಟೋಟಲ್. ಈ ಟೋಟಲ್ಗೆ ನೀವೇನು ಕರಿತೀರಿಪ್ಪ? GTI. GTI ಅಂದ್ರೆ ಏನ್ರಿ? ಗ್ರಾಸ್ ಟೋಟಲ್ ಇನ್ಕಮ್. ಇದ ಒಳಗೆ ನೀವು ಏನು ಮಾಡ್ತೀರಿ? ಲೆಸ್ ಡಿಡಕ್ಷನ್. ವೇಟ್ ಅ ಮಿನಿಟ್. ಓಕೆ, ಏನ್ರಿಪ್ಪ? GTI ಒಳಗೆ ಏನು ಮಾಡ್ಬೇಕ್ರಿ? ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C to 80U. ಇದು ಎಲ್ಲ ಅಮೌಂಟ್ ಲೆಸ್ ಮಾಡ್ಬೇಕ್ರಿ. ಒಂದು ಅಮೌಂಟ್ ಲೆಸ್ ಮಾಡಿದ ಮೇಲೆ ಒಂದು ಅಮೌಂಟ್ ಬರ್ತೈತೆ ರೀ. ಈ ಅಮೌಂಟ್ ಏನ್ರಿ ನಿಮ್ದು? ಆ್ಯಕ್ಚುಲಿ ಟೋಟಲ್ ಇನ್ಕಮ್. ಇದು ಪ್ಯಾಟರ್ನ್ ಐತ್ರಿ. ಆ್ಯಕ್ಚುಲಿ ಪ್ಯಾಟರ್ನ್ ಏನ್ರಿ? ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಇನ್ಕಮ್ ಪರ್ಟಿಕ್ಯುಲರ್ಸ್ ರೂಪೀಸ್. ಏನ್ರಿ? ಇನ್ಕಮ್ ಫ್ರಮ್ ಸ್ಯಾಲರಿ ತಗೋಬೇಕು, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ತಗೋಬೇಕು, ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ತಗೋಬೇಕು, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್, ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಎಲ್ಲ 5 ಹೆಡ್ಸ್ ಸೇರಿಸಿ ಒಂದು ಟೋಟಲ್ ಬರ್ತೈತ್ರಿ. ಆ ಟೋಟಲ್ಗೆ ಏನು ಕರಿತೀರಿ ನೀವು? ಗ್ರಾಸ್ ಟೋಟಲ್ ಇನ್ಕಮ್. ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C to 80U ತಗೋಬೇಕಿಲ್ಲ. ಒಂದು ಲೆಸ್ ಮಾಡಿದ ಮೇಲೆ ಒಂದು ಅಮೌಂಟ್ ಬರ್ತೈತ್ರಿ. ಆ ಅಮೌಂಟ್ ಏನ್ರಿ? ಟೋಟಲ್ ಇನ್ಕಮ್. ತಿಳಿತ್ರಿ? ಅದು ಮೀನಿಂಗ್ ಐತ್ರಿ, ಸಿಂಪಲ್ ಮೀನಿಂಗ್. ವಾಟ್ ಡು ಯು ಮೀನ್ ಬೈ ಗ್ರಾಸ್ ಟೋಟಲ್ ಇನ್ಕಮ್? ಇಲ್ಲಾಂದ್ರೆ ವಾಟ್ ಈಸ್ ಗ್ರಾಸ್ ಟೋಟಲ್ ಇನ್ಕಮ್? GTI. ಗ್ರಾಸ್ ಟೋಟಲ್ ಇನ್ಕಮ್ is the income which is include of gross total income is the income which is include of or addition of 5 heads of income. Addition of 5 heads of income, that is income from salary, comma house property, comma business or profession, comma capital gain and other sources is called gross total income. Simple meaning, gross total income is the income which is include of or addition of 5 heads of income, that is income from salary, comma house property, comma business or profession, comma capital gain and other sources is called gross total income. What do you mean by total income? illa andre what is total income? ಮೈನಸ್ ಬಂತ್ರಿ. ಮೈನಸ್ ಅಂದ್ರೆ ಏನು ಹಚ್ಚಬೇಕ್ರಿ? ಡಿಫ್ರೆನ್ಸ್ ಬಿಟ್ವೀನ್. ಏನ್ರಿ? ಡಿಫ್ರೆನ್ಸ್ ಬಿಟ್ವೀನ್. ಮೈನಸ್ ಬಂದ್ರೆ ಏನ್ರಿ? ಡಿಫ್ರೆನ್ಸ್ ಬಿಟ್ವೀನ್. ಟೋಟಲ್ ಇನ್ಕಮ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್. Total income is the difference between gross total income and deduction under section 80C to 80U is called total income. Henry, total income is the difference between gross total income and deduction under section 80C to 80U is called total income. Simple. Okay, ತಿಳಿತ್ರಿ? ಇದು ಪ್ಯಾಟರ್ನ್ ನೋಡ್ರಿಪ್ಪ. ಬೇಕಂದ್ರೆ ರಫ್ ಆಗಿ ಸ್ಕ್ರೀನ್ಶಾಟ್ ತಗೋರಿ, ಇದು ನಾನು ರಫ್ ಮಾಡ್ತೀನಿ ರೀ. ಓಕೆ, ಟೇಕ್ ಡೌನ್. ಓಕೆ, ತಿಳಿತ್ರಿ? ಟೋಟಲ್ ಇನ್ಕಮ್ ಏನು ಮಾಡ್ಬೇಕು ತಿಳಿತ್ರಿ ನಿಮಗೆ? ಟೋಟಲ್ ಇನ್ಕಮ್. ಓಕೆ, ನಂಬರ್ 1 ಬರೀರಿ. ಇದ್ರಾಗ ನಂಬರ್ 1 ಬರೀರಿ. ನಂಬರ್ 1 ಏನ್ರಿ? ನಂಬರ್ 1 ಹೆಡಿಂಗ್ ಇನ್ಕಮ್ ಫ್ರಮ್ ಸ್ಯಾಲರಿ ಅಲ್ಲ. ನಂಬರ್ 1 ಹೆಡಿಂಗ್ ಇನ್ಕಮ್ ಫ್ರಾಮ್ ಸ್ಯಾಲರಿ. ಇನ್ಕಮ್ ಫ್ರಾಮ್ ಸ್ಯಾಲರಿ. ಓಕೆ, ಅಂಡರ್ಲೈನ್ ಮಾಡ್ರಿ. ಇನ್ಕಮ್ ಫ್ರಾಮ್ ಸ್ಯಾಲರಿ. ಓಕೆ, ಇನ್ಕಮ್ ಫ್ರಾಮ್ ಸ್ಯಾಲರಿ ಚಾಲೂ ಮಾಡೋಣ್ರಿ. ಈಗ
ಇನ್ಕಮ್ ಫ್ರಮ್ ಸ್ಯಾಲರಿ ಇದು ಎಲ್ಲ ಏನ್ರಿ ಇದು ಬೇಸಿಕ್ ಸ್ಯಾಲರಿ ಎಲ್ಲಿ ಬರ್ತೈತಿ ಸ್ಯಾಲರಿ ಎಲ್ಲ ಇನ್ಕಮ್ ಫ್ರಮ್ ಸ್ಯಾಲರಿ ಒಳಗಲ್ಲ ಇದು ಎಲ್ಲ ಎ ಅಂತ ಬರೀರಿ. ಓಕೆ ಎ ಏನಿದು ಬೇಸಿಕ್ ಸ್ಯಾಲರಿ ಅಲ್ಲ ಬೇಸಿಕ್ ಸ್ಯಾಲರಿ 6000 ಪರ್ ಮಂತ್ ಐತ್ರಿ ಪರ್ ಮಂತ್ 6000 ಇಂಟು 12 ಮಾಡ್ರಿ ಎಷ್ಟ್ರಿ 6000 ಇಂಟು 12 72 ಓಕೆ 72,000 ಔಟರ್ ಕಾಲಮಲ್ಲೇ ಬರ್ರಿ 72,000 ನೆಕ್ಸ್ಟ್ ರೀ ಬಿ ಏನ್ರಿ ಡಿಯರ್ನೆಸ್ ಪೇ ಡಿಯರ್ನೆಸ್ ಅಲಾವೆನ್ಸ್ ಅಂತ ಹೇಳ್ರಿ ಡಿಯರ್ನೆಸ್ ಪೇ ಅಂತ ಹೇಳ್ರಿ ಸೇಮ್ ಡಿಯರ್ನೆಸ್ ಪೇ ಎಷ್ಟ್ರಿ 2000 ಪರ್ ಮಂತ್ ಸಾರಿ 2000 ಪರ್ ಮಂತ್ ಎಷ್ಟ್ರಿ 2000 ಇಂಟು 2 ಎಷ್ಟ್ರಿ 24,000 ಎಷ್ಟ್ರಿ 24,000 ಓಕೆ ನೆಕ್ಸ್ಟ್ ಸಿ ಏನ್ರಿ ಇಲ್ಲೇ ಪ್ರಾಫಿಟ್ ಬೋನಸ್ ಈಕ್ವಲ್ ಪ್ರಾಫಿಟ್ ಬೋನಸ್ ಅಂತ ಬರೀರಿ ಪ್ರಾಫಿಟ್ ಬೋನಸ್ ಓಕೆ ಬರ್ರಿ ಇಲ್ಲಿ ಏನೈತ್ರಿ ಪ್ರಾಫಿಟ್ ಬೋನಸ್ ಈಕ್ವಲ್ ಟು 4 months ಬೇಸಿಕ್ ಸ್ಯಾಲರಿ ಓಕೆ 4 months ಬೇಸಿಕ್ ಸ್ಯಾಲರಿ ಐತೆ ನೋಡ್ರಿ 4 months ಬೇಸಿಕ್ ಸ್ಯಾಲರಿ ಓಕೆ ಬೇಸಿಕ್ ಸ್ಯಾಲರಿ ಎಷ್ಟ್ರಿಪ್ಪ ನಿಮಗೆ ಒಂದು ತಿಂಗಳಿಗೆ ಬೇಸಿಕ್ ಸ್ಯಾಲರಿ ಒಂದು ತಿಂಗಳು ಐತೆ ನೋಡ್ರಿ ಬೇಸಿಕ್ ಸ್ಯಾಲರಿ ಪರ್ ಮಂತ್ ಒಂದು ತಿಂಗಳಿಗೆ ಎಷ್ಟ್ರಿ ಒಂದು ತಿಂಗಳಿಗೆ ನಿಮ್ಗೆ ಸ್ಯಾಲರಿ ಎಷ್ಟ್ರಿಪ್ಪ 6,000 ಪ್ರಾಫಿಟ್ ಬೋನಸ್ ಈಕ್ವಲ್ ಟು 4 months ಬೇಸಿಕ್ ಸ್ಯಾಲರಿ ಒಂದು ತಿಂಗಳ ನಿಮ್ಗೆ ಸ್ಯಾಲರಿ ಎಷ್ಟ್ರಿಪ್ಪ 6,000 ಇಲ್ಲಿ ಎಷ್ಟು ಬೇಕಂತ್ರಿ 4 ತಿಂಗಳ ಸ್ಯಾಲರಿ ಬೇಕಂತ್ರಿ ಇಲ್ಲೇ ಬೇಸಿಕ್ ಸ್ಯಾಲರಿ ಎಷ್ಟ್ರಿ ಈಗ 6,000 ಒಂದು ತಿಂಗಳಿಗೆ ಇಲ್ಲೇ 4 months ಬೇಸಿಕ್ ಸ್ಯಾಲರಿ ಅಂದ್ರೆ 4 ತಿಂಗಳ ಸ್ಯಾಲರಿ ತಗೋರಿ ಇಲ್ಲಿ ಅಂತ ತಿಳಿತ್ರಿ ನಿಮ್ಗೆ ಅವ್ರು ಏನು ಕೊಟ್ಟಾರಿ 6,000 ಪರ್ ಮಂತ್ ಕೊಟ್ಟಾರಿ ಇಲ್ಲೇನ್ರಿಪ್ಪ 4 months ತಗೋರಿ ಅಂತ ಬೇಸಿಕ್ ಸ್ಯಾಲರಿ 4 month ತಗೋರಿ 6,000 ಇಂಟು 4 ಮಾಡ್ಬೇಕು ಈಗ ಹೌದಲ್ಲ ಒಂದು ತಿಂಗಳಿಗೆ 6,000 4 ತಿಂಗಳು तगोಬೇಕಿಲ್ಲ बोनस समझ में आप लोगों को एक महीने का सैलरी किसका है उसका पर मंथ का सैलरी कितना है 6,000 पर मंथ यहाँ पे क्या बोल रहा बोनस कितना लो बोल रहा 4 मंथ का बेसिक सैलरी लो बोल रहा एक मंथ का 6,000 तो 4 मंथ का कितना हुआ वो यहाँ पे लेना इसका बोनस का ओके प्रॉफिट बोनस इक्वल टू 4 months बेसिक सैलरी 4 months 1 month सैलरी ಎಷ್ಟು 6,000 ತಗೋರಿ 6,000 ಎಷ್ಟು ತಿಂಗಳು ಬೇಕ್ರಿ 4 ಮಂತ್ ಬೇಕಂದ್ರೆ ಇಂಟು 4 ಮಾಡ್ಬೇಕ್ರಿ ಇಂಟು 4 ಸೇಮ್ ಟು ಸೇಮ್ 5 ಮಂತ್ ಬೇಸಿಕ್ ಸ್ಯಾಲರಿ ಕೊಟ್ಟಿದ್ರೆ 5 ಮಂತ್ ಬೇಸಿಕ್ ಸ್ಯಾಲರಿ 6,000 ಇಂಟು 5 9 ಮಂತ್ಸ್ ಬೇಸಿಕ್ ಸ್ಯಾಲರಿ ಅಂದ್ರೆ 6,000 ಇಂಟು 9 ಮಾಡ್ಬೇಕು ತಿಳಿತ್ರಿ 6,000 ಇಂಟು 9 ಆ ಥರ 4 ಮಂತ್ಸ್ ಬೇಸಿಕ್ ಸ್ಯಾಲರಿ ಅಂದ್ರೆ 6,000 ಇಂಟು 4 ಮಾಡ್ರಿ ಎಷ್ಟು ರೀ 24,000 ಅಲ್ಲ ಓಕೆ ನೆಕ್ಸ್ಟ್ ಡಿ ಅಲ್ಲ ಈಗ ಡಿ ಏನ್ರಿದು ಸಿಟಿ ಕಾಂಪೆನ್ಸೇಟರಿ ಅಲಾವೆನ್ಸ್ ಸಿಟಿ ಕಾಂಪೆನ್ಸೇಟರಿ ಅಲಾವೆನ್ಸ್ ಸಿಟಿ ಕಾಂಪೆನ್ಸೇಟರಿ ಅಲಾವೆನ್ಸ್ ಎಷ್ಟು 500 ಪರ್ ಮಂತ್ ಇಂಟು 12 500 ಇಂಟು 12 ಮಾಡ್ರಿ ಎಷ್ಟು 500 ಇಂಟು 12 ಎಷ್ಟು 6,000 ಓಕೆ ನೆಕ್ಸ್ಟ್ ಇ ಏನ್ರಿ ಎಂಟರ್ಟೈನ್ಮೆಂಟ್ ಅಲಾವೆನ್ಸ್ ಎಂಟರ್ಟೈನ್ಮೆಂಟ್ ಅಲಾವೆನ್ಸ್ ಓಕೆ ಬ್ರಾಕೆಟ್ ಎಷ್ಟೈತ್ರಿ ಎಂಟರ್ಟೈನ್ಮೆಂಟ್ ಅಲಾವೆನ್ಸ್ 800 ಪರ್ ಮಂತ್ ಅಲ್ಲ 800 ಇಂಟು 12 ಮಾಡ್ರಿ ಎಷ್ಟು ರೀ 800 ಇಂಟು 12 9,600 ಓಕೆ ನೆಕ್ಸ್ಟ್ ಎಫ್ ಅಲ್ಲ ಎಫ್ ಏನ್ರಿ ಇದು he
he was provided with rent free furnished house. Rent free furnished house ಅಂತ ಬರೀರಿ. Rent free furnished house. Rent free furnished house. ರೆಂಟ್ ಫ್ರೀ ಫರ್ನಿಶ್ಡ್ ಹೌಸ್ಗೆ ಇದು ಮಾಡ್ಬೇಕ್ರಿ ಏನ್ರಿ, ರೆಂಟ್ ಫ್ರೀ ಫರ್ನಿಶ್ಡ್ ಹೌಸ್ಗೆ ವರ್ಕಿಂಗ್ ನೋಟ್ ಮಾಡ್ಬೇಕು. ವರ್ಕಿಂಗ್ ನೋಟ್ ನಂಬರ್ ನೋಡೋಣ್ರಿ. ವರ್ಕಿಂಗ್ ನೋಟ್ ನಂಬರ್ 1 ಅಂತ ಮಾಡೋಣ್ರಿ. ಇಲ್ಲೇ 1 ವರ್ಕಿಂಗ್ ನೋಟ್ ನಂಬರ್ 1 ಮಾಡೋಣ್ರಿ. ನೋಡೋಣ್ರಿ ಆನ್ಸರ್ ಎಷ್ಟು ಬರ್ತೈತ್ರಿ ಅಂತ. ಓಕೆ, ಎಫ್ ಆದ್ಮೇಲೆ ಏನ್ರಿ, ಇದು ಪೆಂಡಿಂಗ್ ಇಡ್ರಿ. ಇದು ಎಫ್ ಅಡ್ಜಸ್ಟ್ಮೆಂಟ್ ಪೆಂಡಿಂಗ್ ಇಡ್ರಿ, ಆಮೇಲೆ ಮಾಡ್ಬೇಕದು. ಇದು ಆಮೇಲೆ ಮಾಡ್ಬೇಕು, ಪೆಂಡಿಂಗ್ ಇಡ್ರಿ. ಇದು ನೆಕ್ಸ್ಟ್ ಏನೈತ್ರಿಪ್ಪ, ಜಿ ಅಲ್ಲ, ಜಿ ಬರೀರಿ. ಜಿ ಏನ್ರಿ ಇದು, ಬೋತ್ ಎಂಪ್ಲಾಯರ್ ಆ್ಯಂಡ್ ಎಂಪ್ಲಾಯಿ ಕಾಂಟ್ರಿಬ್ಯೂಟ್ 15% ಆಫ್ ಸ್ಯಾಲರಿ ಟು ಅ ರಿಕಾಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್. ನಮಗೆ ಎಂಪ್ಲಾಯಿ ಬೇಡ, ನಮ್ಗೆ ಏನು ಬೇಕ್ರಿ, ಎಂಪ್ಲಾಯರ್ ಬೇಕು. ಎಂಪ್ಲಾಯಿ ತಗೋಬೇಡ್ರಿ ಯಾವಾಗಲೂ. ಸ್ಯಾಲರಿ ಒಳಗೆ ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ತಗೋಬೇಡ್ರಿ ಯಾವಾಗಲೂ. ನೋಡ್ರಿ ಕ್ವಶನ್ ನೋಡ್ಬೇಕು. ಕ್ವಶನ್ ನೋಡ್ರಿ, ಸಪೋಸ್ ಅವ್ರು ಯಾರು ಅಡ್ಜಸ್ಟ್ಮೆಂಟ್ ಕೊಡ್ತಾರ್ರಿ, ಜಿ ಅಡ್ಜಸ್ಟ್ಮೆಂಟ್ ಏನ್ರಿ, ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ RPF ತಗೋಬೇಕು. ಎಂಪ್ಲಾಯೀಸ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ RPF ಕೊಡ್ತಾರಿ. ಎಂಪ್ಲಾಯೀಸ್ ತಗೋಬೇಡ್ರಿ ಏನ್ರಿ, ಎಂಪ್ಲಾಯೀಸ್ ತಗೋಬೇಡ್ರಿ, ಎಂಪ್ಲಾಯರ್ ತಗೋಬೇಕು. ಈಗ ಈ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನು ಕೊಟ್ಟಾರಿ, ಬೋತ್ ಎಂಪ್ಲಾಯರ್ ಆ್ಯಂಡ್ ಎಂಪ್ಲಾಯಿ. ನಮಗೆ ಎಂಪ್ಲಾಯಿ ಸಂಬಂಧ ಇಲ್ಲ, ನಮಗೆ ಎಂಪ್ಲಾಯರ್ ಬೇಕು, ಎಂಪ್ಲಾಯರ್ ತಗೋಬೇಕಿಲ್ಲ. ಸೇಮ್ ಅಡ್ಜಸ್ಟ್ಮೆಂಟ್ ಜಿ ಅಡ್ಜಸ್ಟ್ಮೆಂಟ್ ಕ್ವಶನ್ ಒಳಗೆ ಎಕ್ಸಾಮಲ್ಲಿ ಏನು ಮಾಡ್ಬಿಡ್ತಾರೆ, ಎಕ್ಸಾಮಲ್ಲೇ ಜಿ ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಇಟ್ ಎಟ್ 20% ಐತ್ರಿಪ್ಪ ಅಂತ. ಜಿ ಎಚ್ ಕೊಡ್ತಾರೆ. ಜಿ ಆದ್ಮೇಲೆ ಏನು ಕೊಡ್ತಾರೆ, ಎಚ್ ಕೊಡ್ತಾರೆ. ಎಂಪ್ಲಾಯೀಸ್ ಕಾಂಟ್ರಿಬ್ಯೂಷನ್ ಇಷ್ಟ ಐತ್ರಿ ಅಂತ ಕೊಡ್ತಾರೆ. ನೀವೇನು ಮಾಡ್ತೀರಿ, ಎಂಪ್ಲಾಯಿ ನಮಗೆ ಬೇಡ, ಸ್ಕಿಪ್ ಮಾಡಬೇಡ್ರಿ. ಅದು ಎಚ್ ಅಡ್ಜಸ್ಟ್ಮೆಂಟ್ ನಮಗೆ ಬೇಡ, ಎಂಪ್ಲಾಯೀಸ್ ಕಾಂಟ್ರಿಬ್ಯೂಷನ್ ನಮಗೆ ಬೇಡ, ತಗೋಬೇಡ್ರಿ. ಇದು ತಗೋರಿ ಜಿ. ಎಂಪ್ಲಾಯರ್ಸ್ ಬೇಕು ನಮಗೆ, ಎಂಪ್ಲಾಯೀಸ್ ಬೇಡ. ತಿಳ್ತೀರಿ, ಎಂಪ್ಲಾಯಿ ಬೇಡ, ಎಂಪ್ಲಾಯರ್ ಬೇಕು ನಮಗೆ ಏನ್ರಿ, ಎಂಪ್ಲಾಯರ್. ಈಗ ಎರಡು ಐತ್ರಿ ಇಲ್ಲೇ, ಎರಡು ಅಂದರೆ ಇದು ಬೇಡ ನಮಗೆ, ಅದು ಬಿಡ್ಬಿಡ್ರಿ. ಇಲ್ಲೈತೆ ನೋಡ್ರಿ ಎಂಪ್ಲಾಯರ್, ಇದು ನಮಗೆ ಬೇಕ್ರಿ. ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ RPF ಅಂತ ಬರೀಬೇಕು. ತಿಳಿತ್ರಿ, ಜಿ ಅಲ್ಲೇ. employers contribution towards ಏನ್ರಿ ಇದು, ರಿಕಾಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್. ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ RPF, ಶಾರ್ಟ್ಕಟ್ RPF at ಇದು RPF at ಎಷ್ಟಿದು, employers contribution towards RPF at 15%. at 15% ಅಂಡರ್ಲೈನ್ ಮಾಡ್ರಿ. ಅಂಡರ್ಲೈನ್ ನೋಡ್ರಿ, ಎಂಪ್ಲಾಯರ್ಸ್ ಐತ್ ನೋಡ್ರಿ, ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ RPF at 15% ಅಂಡರ್ಲೈನ್ ಮಾಡ್ರಿ. ಬರ್ಲಿ ಏನೈತ್ರಿ ಇಲ್ಲೇ, ಎಷ್ಟು ಪರ್ಸೆಂಟೇಜ್ ಇದ್ದು, ಎಷ್ಟು ಪರ್ಸೆಂಟೇಜ್ ಇದ್ದು, 15%. ಇಲ್ಲೇ ಬರ್ರಿ 15% ಆಫ್ ಸ್ಯಾಲರಿ ಅಂತ ಬರೀರಿ. 15% ಆಫ್ ಸ್ಯಾಲರಿ ಅಂತ ಬರೀರಿ ಇಲ್ಲೇ. ಓಕೆ, ನಾನು ನೋಡ್ರಿ ಇದು ಪ್ಯಾಟರ್ನ್ ನೋಡ್ರಿ, ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ RPF at 15% ಅಂಡರ್ಲೈನ್ ಮಾಡ್ರಿ. ಇಲ್ಲೇ 15% ಆಫ್ ಸ್ಯಾಲರಿ ಅಂತ ಬರಿಬೇಕು ಇಲ್ಲಿ. ಓಕೆ, ಆದ್ಮೇಲೆ ಲೆಸ್ ಎಕ್ಸಾಮ್ಟೆಡ್ ಮಾಡ್ಬೇಕು ನೀವು. ಎಕ್ಸಾಮ್ಟೆಡ್ at 12%. ಇದು ಫಿಕ್ಸ್ ರೀ. ಇದು ಎಲ್ಲಿಂದ ಬಂತ್ರಿ ಸರ್ ಇದು ಅಂದರೆ, ಇದು ರೂಲ್ ಐತ್ರಿ, ಫಿಕ್ಸ್. ಇದು ಏನ್ರಿ, ಫಿಕ್ಸ್ 12% ಫಿಕ್ಸ್. ಇದು ಎಷ್ಟು ಬರಲಿ, ಇದು ಏನ್ರಿ ಇಲ್ಲೇ 16 ಬರಲಿ, 17 ಬರಲಿ, 18 ಬರಲಿ, 19 ಬರಲಿ, ಏನು ಬರಲಿ, ಇಲ್ಲೇ ಫಿಕ್ಸ್ 12%. ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ RPF at 15%, 11%, 12% ಏನು ಬರಲಿ, ಬಟ್ ಇಲ್ಲೇ 15% ಆಫ್ ಸ್ಯಾಲರಿ, 16% ಆಫ್ ಸ್ಯಾಲರಿ, 20% ಆಫ್ ಸ್ಯಾಲರಿ ಬರಿಬೇಕು ಇಲ್ಲೇ. ಓಕೆ, ಕೊಡ್ತಾರೆ ಇಲ್ಲೇ ಆಫ್ ಸ್ಯಾಲರಿ ಲೆಸ್ ಎಕ್ಸಾಮ್ಟೆಡ್ at 12%. ಇದು ಫಿಕ್ಸ್ ಅಮೌಂಟ್, ಇದು ಫಿಕ್ಸ್. ಓಕೆ, ಲೆಸ್ ಮಾಡ್ಬೇಕಿಲ್ಲೇ, ಆಮೇಲೆ ಬರೋನ್ರಿ ಇದು, ಆಮೇಲೆ. ಓಕೆ, ಆಮೇಲೆ ಮಾಡ್ಬೇಕಿದು. ಸ್ಯಾಲರಿ ನಮಗೆ ಬೇಕು, ಇಲ್ಲಿ ಐತೆ ನೋಡ್ರಿ ಸ್ಯಾಲರಿ ಅಂತ. 15% ಆಫ್ ಅ ಸ್ಯಾಲರಿ. ಸ್ಯಾಲರಿ ನಮ್ಮ ಕಡೆ ಇಲ್ಲ, ಈ ಸ್ಯಾಲರಿ ಅಲ್ಲ, ಬೇಸಿಕ್ ಸ್ಯಾಲರಿ ಅಲ್ಲ, ಇನ್ನೊಂದು ಸ್ಯಾಲರಿ ಬೇಕಿಲ್ಲ, ಇನ್ನೊಂದು ಸ್ಯಾಲರಿ ನಮಗೆ ಬೇಕಿಲ್ಲ, ಅದು ಮಾಡೋಣ್ರಿ ಆಮೇಲೆ. ಓಕೆ, ಇದು ಸ್ಯಾಲರಿ ನಮಗೆ ಬೇಕ್ರಿ, ಆಮೇಲೆ ಮಾಡಬೇಕಿದು. ಹಾಂ, ಅದಕ್ಕೆ ಅದು ತೊಗೋಬೇಕಿಲ್ಲ. ಲೆಸ್ ಎಕ್ಸಾಮ್ಟೆಡ್ at 12% ಆಫ್ ಸ್ಯಾಲರಿ.
12% ಆಫ್ ಸ್ಯಾಲರಿ. ನೋಡ್ರಿ ಇಲ್ಲ, 15% ಆಫ್ ಸ್ಯಾಲರಿ. ಇದು ಯಾವ ಸ್ಯಾಲರಿ ಸರ್ ಅಂದರೆ ಇದು ಸ್ಯಾಲರಿ ಅಲ್ಲ, ಬೇಸಿಕ್ ಸ್ಯಾಲರಿ ಅಲ್ಲ, ಏನೊಂದು ಬೇರೆ ಸ್ಯಾಲರಿ ತೊಗೋಬೇಕಿಲ್ಲ. ಓಕೆ ಮಾಡೋಣ್ರಿ ಇದು ಆಮೇಲೆ. ಲೆಸ್ ಎಕ್ಸಾಮ್ಟೆಡ್ ಎಟ್ 12%, ಇದು ಫಿಕ್ಸ್. ಓಕೆ ಮಾಡೋಣ್ರಿ. ಪೆಂಡಿಂಗ್ ಇಡ್ರಿ ಇದು. ನೆಕ್ಸ್ಟ್ ಬರ್ರಿ ಏನ್ರಿ, ಎಚ್ ಅಲ್ಲ, ಎಚ್ ಅಂತ ಬರ್ರಿ. ಎಚ್ ಏನ್ರಿ ಇದು, ₹8,000 ಇಂಟ್ರೆಸ್ಟ್ ಎಟ್ ದಿ ರೇಟ್ ಆಫ್ 20% per annum was credited to RPF. interest credited to RPF. ಏನ್ರಿ, ಇಂಟ್ರೆಸ್ಟ್ ಕ್ರೆಡಿಟೆಡ್ ಟು RPF ಅಂತ ಬರ್ರಿ. ಇಂಟ್ರೆಸ್ಟ್ ಕ್ರೆಡಿಟೆಡ್ ಟು RPF. interest credited to RPF. interest credited to RPF at 20%. at 20%. at 20% ಐತ್ರಿ. ಇಂಟ್ರೆಸ್ಟ್ ಕ್ರೆಡಿಟೆಡ್ ಟು RPF at 20%. ಅಮೌಂಟ್ ಎಷ್ಟ್ರಿ ಅಮೌಂಟ್ 8,000. ಇದು ಅಮೌಂಟ್ ಐತೆ ನೋಡ್ರಿ, 8,000 ಅಮೌಂಟ್ ಇಲ್ಲೇ ಬರ್ರಿ, ಇನ್ನರ್ ಕಾಲಮಲ್ಲೇ 8,000 ಅಂತ ಬರ್ರಿ. 8,000 ಕರೆಕ್ಟ್. ಈಗ ಲೆಸ್ ಎಕ್ಸೆಂಪ್ಟೆಡ್. exempted at 9.5%. 9.5% ನೆನ್ಪಿಡ್ಕೊರಿ ನೋಡ್ರಿ ಇಲ್ಲಿ. ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ RPF at 15%. at 15%. ಅಂಡರ್ಲೈನ್ 15% ಆಫ್ ಸ್ಯಾಲರಿ. ಲೆಸ್ ಎಕ್ಸೆಂಪ್ಟೆಡ್ at 12% ಆಫ್ ಸ್ಯಾಲರಿ. ಇದು 12% ಫಿಕ್ಸ್ ಇದು. ನೆಕ್ಸ್ಟ್ ಇಂಟ್ರೆಸ್ಟ್ credited to RPF at 20%. interest credited to RPF at 20%. ಅಮೌಂಟ್ ಅವರು ಕೊಟ್ಬಿಟ್ಟಾರೆ 8,000 ತಗೋರಿ ಅಂತ. ಓಕೆ 8,000 ತಗೋರಿ ಅಂತ ತಗೋರಿ 8,000. ಈಗ ನೆಕ್ಸ್ಟ್ ಲೆಸ್ ಎಕ್ಸಾಮ್ಟೆಡ್ at 9.5%. ಇದು ಫಿಕ್ಸ್ ರೀ. 12% ಹೆಂಗೆ ಫಿಕ್ಸ್ ನೋಡ್ರಿ, ಇದು ಸೇಮ್ ಫಿಕ್ಸ್. ಎಕ್ಸಾಮ್ಟೆಡ್ at 9.5% ನೋಡ್ರಿ, ಇದು ಇಂಟ್ರೆಸ್ಟ್ ಒಳಗೆ ಲೆಸ್ ಎಕ್ಸಾಮ್ಟೆಡ್ at 9.5% ಫಿಕ್ಸ್. ಇದು ಆಫ್ ಸ್ಯಾಲರಿ ಅಲ್ಲ, ಇಲ್ಲಿ ಆಫ್ ಸ್ಯಾಲರಿ ಅಲ್ಲ. ಇಲ್ಲಿ ಎಷ್ಟದು ಆಫ್ ಸ್ಯಾಲರಿ ಮೇಲೆ ಕಾಂಟ್ರಿಬ್ಯೂಷನ್ ಒಳಗೆ. ಇಂಟ್ರೆಸ್ಟ್ ಕ್ರೆಡಿಟೆಡ್ ಟು RPF ಅದ ಒಳಗೆ 20% ಆಫ್ ಸ್ಯಾಲರಿ ಅಲ್ಲ, 9.5% ಆಫ್ ಸ್ಯಾಲರಿ ಅಲ್ಲ, ಬರೇ 20%, 9.5%. ಓಕೆ ಈಗ ಬರ್ರಿ ಕ್ಯಾಲ್ಕುಲೇಷನ್ ನೋಡ್ರಿ. ಇಲ್ಲಿ ಬ್ರಾಕೆಟ್ ಹಿಂಗೆ ಮಾಡ್ರಿ. ಏನೈತೆ ಇಲ್ಲಿ ಅಮೌಂಟ್? ಇಲ್ಲೇ 8,000 ಅಮೌಂಟ್. ಎಷ್ಟಿಲ್ಲ 8,000 ಕರೆಕ್ಟಾ? ಅಮೌಂಟ್ ಎಷ್ಟು ರೀ 8,000 ಡಿವೈಡೆಡ್ ಬೈ 8,000 ಐತಿಲ್ಲ 8,000 ಮೇಲೆ ಡಿವೈಡೆಡ್ ಬೈ ಏನ್ರಿ ಇಲ್ಲ 20 ಇಂಟು 9.5 ಆತ್ ನೋಡ್ರಿ. ಸಿಂಪಲ್ ಏನ್ರಿ, ಇಂಟ್ರೆಸ್ಟ್ ಕ್ರೆಡಿಟೆಡ್ ಟು RPF at 20%. ಲೆಸ್ ಎಕ್ಸಾಮ್ಟೆಡ್ at 9.5%. ಇದು ಫಿಕ್ಸ್ ರೀ. 12% ಅಲ್ಲಿ ಕೊಟ್ಟಿಲ್ಲ, ನಾವು ತಗೋಬೇಕದು ಫಿಕ್ಸ್. 12% ಫಿಕ್ಸ್, ಅಲ್ಲೇ ಕೊಡಂಗಿಲ್ಲ ಅವರು. ನೆಕ್ಸ್ಟ್ ಇಂಟ್ರೆಸ್ಟ್ ಕ್ರೆಡಿಟೆಡ್ ಟು RPF at 20%. ಅವರು ಕೊಟ್ಟಾರಿ 20% ತಗೋರಿ ಅಂತ. 20% ಅಮೌಂಟ್ನು ಕೊಟ್ಟಾರಿ 8,000. ಲೆಸ್ ಎಕ್ಸಾಮ್ಟೆಡ್ at 9.5%. ನಾವು ತಗೋಬೇಕು, ಅಲ್ಲೇ ಕೊಟ್ಟಿಲ್ಲ, ನಾವು ತಗೋಬೇಕು. ಎಕ್ಸಾಮ್ಟೆಡ್ at 9.5% ನಾವು ತಗೋಬೇಕು. ಈಗ ಬ್ರಾಕೆಟ್ ಅಲ್ಲೇ ಅಮೌಂಟ್ ಎಷ್ಟಿಲ್ಲ 8,000 ಮೇಲೆ ಇಟ್ಕೋರಿ. ಡಿವೈಡೆಡ್ ಬೈ ಎಷ್ಟು ಇಲ್ಲಿ ಎಷ್ಟು ಪರ್ಸೆಂಟೇಜ್ ಕೊಟ್ಟಾರಿ ಅವರು 20%. 20 ತಗೋರಿ ಇಂಟು ಎಷ್ಟು ಬಾಕಿ ಐತ್ರಿ ಈಗ 9.5 ಐತ್ರಿ. 9.5 ಇಂಟು 9.5 ಮಾಡ್ರಿ, ಎಷ್ಟು ಬರ್ತೈತೆ ರೀ? 8,000 ಡಿವೈಡೆಡ್ ಬೈ 20 ಇಂಟು 9.5 ಎಷ್ಟು ರೀ ಅಮೌಂಟ್? 3,800. ಎಷ್ಟು ರೀ ಅಮೌಂಟ್ ಇಲ್ಲ? 3,800. ಈಗ ಮಾಡ್ರಿ, ಇದು ಮಾಡ್ರಿ. 8,000 ಮೈನಸ್ 3,800 ಎಷ್ಟು ಬಂತು ರೀ? 4,200. ಎಷ್ಟು ಬಂತು ರೀ? 4,200. 4,200 डन. ತಿಳಿದು समझ में आप लोगों को क्या करके एम्प्लॉयर्स कॉन्ट्रीब्यूशन टूवर्ड्स RPF करके दिया उन्हें. टूवर्ड्स RPF एट 15. एम्प्लॉयर आया तो लेना, एम्प्लॉय आया तो नहीं लेना. समझ में आया?
अगर उन्हें बोथ एम्प्लॉयर एंड एम्प्लॉय करके दिया, बोथ दिया, तो एम्प्लॉय हमारे को फर्क नहीं पड़ता, हमारे को क्या देखना, एम्प्लॉयर देखना। एम्प्लॉयर्स कॉन्ट्रीब्यूशन टूवर्ड्स आरपीएफ एट टूवर्ड्स एम्प्लॉयर्स कॉन्ट्रीब्यूशन टूवर्ड्स आरपीएफ एट 15%, 15%, 15 यही चल 15 है यहाँ पे, 15% ऑफ सैलरी डालना, यहाँ पे, वहां पे नहीं दिया, यहाँ पे डालना 15% ऑफ सैलरी, लेस एग्जेम्प्टेड एट 12% ऑफ सैलरी का डालना, कितना, 12%, फिक्स, हाँ ये वहां पे नहीं दिया, हमें लेना यहाँ पे एग्जेम्प्टेड एट 12% ऑफ सैलरी करके लेना हमें यहाँ पे, वो करेंगे, वर्किंग नोट कर लेंगे, इसका वर्किंग नोट कर लेंगे। नेक्स्ट है यहाँ पे एच में दिया, इंटरेस्ट क्रेडिटेड टू आरपीएफ, इंटरेस्ट क्रेडिटेड टू आरपीएफ कितना परसेंटेज, 20%, इंटरेस्ट क्रेडिटेड टू आरपीएफ एट 20% करके डालो, 20%। अमाउंट दिया क्या है इस पे, 8000 दिया नहीं, अमाउंट यहाँ पे 8000 डालो, यहाँ पे लेस एग्जेम्प्टेड एट 9.5%, ये फिक्स वहां पे नहीं दिया, क्वेश्चन में नहीं दिया, हम लोग लेना ये एग्जेम्प्टेड एट 9.5% करके लेना हम लोग। ओके, अब ब्रैकेट में अमाउंट कितना है 8000 ऊपर रख लो, डिवाइडेड बाय परसेंटेज कितना है 20, इंटू बचा क्या 9.5 कर लेना, यहाँ पे 8000 ऊपर रख लो, डिवाइडेड बाय 20 नीचे रख लो, इंटू बचा क्या 9.5 यहाँ पे डाल लो, कितना होता है 8000 डिवाइडेड बाय 20 इंटू 9.5 कितना होता है 3800, इसमें से लेस कर लो, लेस कर लो, अमाउंट इतना बचा, हो गया है, समझ में आया। ओके ಬರ್ರಿಪ್ಪ ಈಗ ನೆಕ್ಸ್ಟ್ ಎಚ್ ಮುಗಿತಲ್ರಿ, ಈಗೇನ್ರಿ ಆಯ್ ತಡೀರಿ, ವೇಟ್ ಮಾಡ್ರಿ, ಏನ್ರಿ ಆಯ್ ಅಲ್ಲ, he has paid rupees 12,000 to LIC ಜೀವನ್ ಸುರಕ್ಷಾ ಪಾಲಿಸಿ. ಓಕೆ, ಐ ಹೋಪ್ ನೀವು ಅದು ವಿಡಿಯೋ ನೋಡಿರಿಪ್ಪ, ಯಾವ್ದ್ರಿ, ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ವಿಡಿಯೋ ನೀವು ನೋಡಿರಲ್ರಿ, ಇದು ಇನ್ಕಮ್ ಟ್ಯಾಕ್ಸ್ 2 ಪ್ಲೇ ಲಿಸ್ಟ್ನಾಗ ಐತೆ ನೋಡ್ರಿ, ಇದು ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ಪ್ರಾಬ್ಲಮ್ಸ್, ಅದ ಒಳಗ LIC ಏನ್ ಮಾಡ್ಬೇಕ್ರಿ, ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ಒಳಗೆ ಬರ್ತೈತ್ರಿ, ಡಿಡಕ್ಷನ್ ಒಳಗೆ ಬರ್ತೈತ್ರಿ ಇದು, ಏನ್ರಿ LIC ಏನ್ರಿ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ಒಳಗೆ ತಗೋಬೇಕು, ಇಲ್ಲೇ ಬರಂಗಿಲ್ಲ. ಓಕೆ, ನೆಕ್ಸ್ಟ್ he has paid rupees 25,000 to HDFC ಹೌಸಿಂಗ್ ಡೆವಲಪ್ಮೆಂಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್, ಇಲ್ಲಾಂದ್ರೆ ಫೈನಾನ್ಸ್ ಕಾರ್ಪೊರೇಷನ್, ಆಸ್ ಪೇಮೆಂಟ್ ಆಫ್ ಹೌಸಿಂಗ್ ಲೋನ್ ಏನ್ರಿ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C, LIC ಡಿಡಕ್ಷನ್ ಅಂಡರ್ ಸೆಕ್ಷನ್ 80C, HDFC as payment of housing loan ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ಒಳಗೆ ತಗೋಬೇಕು. ನೆಕ್ಸ್ಟ್ he has paid rupees 150 per month as a professional tax ಇಲ್ಲಿ ತಗೋಬೇಕ್ರಿ. ನೆಕ್ಸ್ಟ್ ತಗೋಬೇಕು, ಕ್ಯಾಪಿಟಲ್ ಗೇನ್ಸ್ ಕ್ಯಾಪಿಟಲ್ ಗೇನ್ ಹೆಡಿಂಗ್, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್, ಬಿಸ್ನೆಸ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್. ಓಕೆ, ಸ್ಯಾಲರಿ ಒಳಗೆ ಬರಂಗಿಲ್ಲ. ಓಕೆ, ಹಿಂಗೈತ್ರಿ, ತಿಳಿತ್ರಿ ನಿಮಗೆ. LIC प्रीमियम डिडक्शन अंडर सेक्शन 80C में आता, यहाँ पे नहीं आता. नेक्स्ट HDFC पेमेंट ऑफ हाउसिंग लोन कहाँ पे आता, डिडक्शन अंडर सेक्शन 80C में आता, यहाँ पे नहीं आता. ओके, नेक्स्ट क्या बचा, ही हैज पेड प्रोफेशनल टैक्स, यहाँ पे लेने के बाद में भी लेस डिडक्शन अंडर सेक्शन 16 करके लेने का भी वो लेंगे अभी, ಅದು ತಗೋಬೇಕ್ರಿ. ಓಕೆ, ಕ್ಯಾಪಿಟಲ್ ಗೇನ್ ಏನೇನ್ರಿ, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಹೆಡಿಂಗ್ ಒಳಗೆ ತಗೋಬೇಕು, ಬಿಸ್ನೆಸ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಹೆಡಿಂಗ್ ಒಳಗೆ ತಗೋಬೇಕು, ಇಲ್ಲ ಬರ ಸ್ಯಾಲರಿ ಹೆಡಿಂಗ್ ಒಳಗೆ ಬರಂಗಿಲ್ಲ. ಓಕೆ, ಇಷ್ಟು ಮುಗಿತಲ್ಲ. ಈಗ ವರ್ಕಿಂಗ್ ನೋಟ್ಸ್ ಮಾಡ್ತೀನಿ ರೀ, ರಫ್ ಆಗಿ ವರ್ಕಿಂಗ್ ನೋಟ್ಸ್ ಮಾಡ್ತೀನಿ ನಾನು. ಎಲ್ಲೇ ಬಿಟ್ಟಲ್ರಿ ನಾವು, ಇಲ್ಲೇ ಬಿಟ್ಟಲ್ರಿ, ಇಲ್ಲೇ. ಓಕೆ, ಈಗ ಇದು ನಾ ಆ್ಯಕ್ಚುಲಿ ಬರಿಬೇಕಿಲ್ಲ, ಇಲ್ಲಿ ಆ್ಯಕ್ಚುಲಿ ಬರಿಬೇಕು, ಇನ್ನೂ ಐತ್ರಿ. ನಾ ಈಗ ಫಸ್ಟ್ ಇದು ಮಾಡ್ತೀನಿ ರೀ, ವರ್ಕಿಂಗ್ ನೋಟ್ ಮಾಡ್ತೀನಿ ರೀ, ವರ್ಕಿಂಗ್ ನೋಟ್ ಇದು ಮಾಡ್ತೀನಿ ನಾನು. ಈಗ ಮಾಡಿ ಇಲ್ಲಿ ಅಮೌಂಟ್ ಬರ್ತೀನಿ ರೀ, ಅಮೌಂಟ್, ಆಮೇಲೆ ಇದು ಮಾಡ್ತೀನಿ ರೀ, ಅಮೌಂಟ್ ಬರಿತೀನಿ ರೀ ಅಲ್ಲೇ, ಆಮೇಲೆ ಇದು ರಫ್ ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ ರೀ ಇದು. ಓಕೆ, ಬರ್ರಿ ಹಂಗೆ ರಫ್ ಇದು. ವರ್ಕಿಂಗ್ ನೋಟ್ ನಂಬರ್ 1, ಏನ್ರಿದು ವರ್ಕಿಂಗ್ ನೋಟ್ ನಂಬರ್ 1, ರೆಂಟ್ ಫ್ರೀ ಫರ್ನಿಶ್ಡ್ ಹೌಸ್ ಅಲ್ಲ ಅದು ನಂಬರ್ 1, ರೆಂಟ್ ಫ್ರೀ ಫರ್ನಿಶ್ಡ್ ಹೌಸ್, ಹೌದಲ್ಲ, ರೆಂಟ್ ಫ್ರೀ ಫರ್ನಿಶ್ಡ್ ಹೌಸ್. ಇಲ್ಲೇ ನೋಡ್ರಿಪ್ಪ ಏನೈತ್ರಿ, ಇಲ್ಲೇ ಎಲ್ಲಿತ್ರದು ಇದು ಅಲ್ಲ, ಹಿ ವಾಸ್ ಪ್ರೊವೈಡೆಡ್ ವಿತ್ ರೆಂಟ್ ಫ್ರೀ ಫರ್ನಿಶ್ಡ್ ಹೌಸ್ ಇನ್ ಬ್ಯಾಂಗ್ಳೂರ್.
ಓನ್ಡ್ ಬೈ ದ ಕಂಪನಿ. ಯಾವಾಗಲೂ ಓನ್ಡ್ ಬೈ ದ ಕಂಪನಿ ಬಂದು ನೋಡ್ರಿ, ಏನ್ರಿ, ಓನ್ಡ್ ಬೈ ದ ಕಂಪನಿ. ಓಕೆ, ಅವರಿಗೆ ಕಂಪನಿ, ಅವ್ರಿಗೆ ಏನ್ರಿ, ಅವರು ಹುಬ್ಳಿ ಬಿಟ್ಟು ಬೆಂಗಳೂರಲ್ಲೇ ಕೆಲಸ ಮಾಡ್ತಾನ್ರಿ. ಅಲ್ಲೇ ಹುಬ್ಳಿ ಬಿಟ್ಟು ಬೆಂಗಳೂರಲ್ಲೇ ಕೆಲಸ ಮಾಡ್ತಾನ್ರಿ. ಅವ್ರ ಕಡೆ ಇದು ಇಲ್ಲ, ಮನೆ ಬಾಡಿಗೆ ಇಲ್ಲ. ಅವ್ರು ಏನು ಮಾಡ್ತಾನ್ರಿ, ಕಂಪನಿ ಓನ್ಡ್ ಬೈ ದ ಕಂಪನಿ ಬಾಡಿಗೆ ತಗೋತಾರಿ. ಕಂಪನಿ ಏನು ಮಾಡ್ತಾರ್ರಿ, ಕಂಪನಿ ಹೆಸರ ಮೇಲೆ, ಕಂಪನಿ ಏನ್ರಿ, ಓನ್ಡ್ ಬೈ ದ ಕಂಪನಿ ಏನ್ರಿ, ಅದು ಮನಿ ಐತಿ ನೋಡ್ರಿ, ಕಂಪನಿ ಕೊಡ್ತಾರ್ರಿ. ಅದು ಮನಿ ಐತಿ ನೋಡ್ರಿ ಎಲ್ಲ, ಅದು ಓನ್ಡ್ ಬೈ ದ ಕಂಪನಿ, ಸ್ವಂತ ಕಂಪನಿ ಅವ್ರದ ಸ್ವಂತದು. ಓನ್ಡ್ ಬೈ ದ ಕಂಪನಿ. ರೂಮ್ಸ್, ಬಾಡಿಗೆ ರೂಮ್ಸ್ ಯಾರಿಗೆ ಕೊಡ್ತಾರ್ರಿ, ಅದು ಶ್ರೀಮಾತುರ್ಗೆ ಕೊಡ್ತಾರ್ರಿ. ರೆಂಟ್ ಯಾರು ಕೊಡ್ಬೇಕು ಈಗ, ರೆಂಟ್ ಶ್ರೀಮಾತುರ್ ಕೊಡ್ಬೇಕು. ಯಾರಿಗೆ, ಕಂಪನಿಗೆ ಕೊಡ್ಬೇಕು. ಓನ್ಡ್ ಬೈ ದ ಕಂಪನಿಗೆ ಶ್ರೀಮಾತುರ್ ರೆಂಟ್ ಕೊಡ್ಬೇಕ್ರಿ ಈಗ, ಹೌದಲ್ಲ. ಅದಕ್ಕೆ ಯಾವಾಗಲೂ ಇದು ಅಡ್ಜಸ್ಟ್ಮೆಂಟ್ ಒಳಗ ಓನ್ಡ್ ಬೈ ದ ಕಂಪನಿ ಬಂತು ನೋಡ್ರಿ, ಏನ್ರಿ, ಓನ್ಡ್ ಬೈ ದ ಸಾರಿ, ಯಾವಾಗಲೂ ಇದು ಒಳಗ ರೆಂಟ್ ಫ್ರೀ ಫರ್ನಿಶ್ಡ್ ಹೌಸ್ ಒಳಗ ಯಾವಾಗಲೂ ಸೆಂಟೆನ್ಸ್ ಒಳಗ ಓನ್ಡ್ ಬೈ ದ ಕಂಪನಿ ಬಂತು ನೋಡ್ರಿ, ಕಂಪನಿ ಅವ್ರದ ಸ್ವಂತ ಮನಿ. ಅವರು ಅವ್ರದ್ದು ಎಂಪ್ಲಾಯೀಸ್ಗೆ ಬಾಡಿಗೆಗೆ ಕೊಡ್ತಾರೆ ಹೌಸ್, ಅದು ಅವ್ರದ್ದು ರೂಮ್ಸ್, ಇವ್ರದ್ದು ಮನೆ, ಇವ್ರದ್ದು ಓನ್ಡ್ ಬೈ ದ ಕಂಪನಿ ಇದು ರೆಂಟೆಡ್ ಹೌಸ್, ಅವ್ರದ್ದು ಎಂಪ್ಲಾಯೀಸ್ಗೆ ಇರಾಕ್ ಕೊಡ್ತಾರೆ. ಓಕೆ, ಓನ್ಡ್ ಬೈ ದ ಕಂಪನಿ. ಆವಾಗ ಫಿಕ್ಸ್ಡ್ ಪರ್ಸೆಂಟೇಜ್ ಐತ್ರಿ, ಎಷ್ಟ್ರಿ, ಫಿಕ್ಸ್ಡ್ ಪರ್ಸೆಂಟೇಜ್. ಎಷ್ಟ್ರಿದು ಫಿಕ್ಸ್ಡ್ ಪರ್ಸೆಂಟೇಜ್, 15%. ಫಿಕ್ಸ್ಡ್. ಯಾವಾಗಲೂ ಓನ್ಡ್ ಬೈ ದ ಕಂಪನಿ ಬಂದು ನೋಡ್ರಿ, ರೆಂಟ್ ಫ್ರೀ ಫರ್ನಿಶ್ಡ್ ಹೌಸ್ ಓನ್ಡ್ ಬೈ ದ ಕಂಪನಿ, ಎಷ್ಟು ತಗೋಬೇಕು ಪರ್ಸೆಂಟೇಜ್. ನಾ ರಿಪೀಟ್ ಆಗಿ ಹೇಳತ್ತೀನಿ ನಿಮ್ಗೆ, ಯಾಕಂದ್ರೆ ನಿಮಗೆ ಆಗ್ಬೇಕದು. ಓಕೆ, ಯಾವಾಗಲೂ ರೆಂಟ್ ಫ್ರೀ ಫರ್ನಿಶ್ಡ್ ಹೌಸ್ ಓನ್ಡ್ ಬೈ ದ ಕಂಪನಿ ಬಂತ್ರಿ, ಆವಾಗ ಎಷ್ಟು ಪರ್ಸೆಂಟೇಜ್ ಫಿಕ್ಸ್ ಐತ್ರಿ, 15%. ಅದಕ್ಕೆ ರೆಂಟ್ ಫ್ರೀ ಫರ್ನಿಶ್ಡ್ ಹೌಸ್ 15% ಆಫ್ ಸ್ಯಾಲರಿ, ಏನ್ರಿ, 15% ಆಫ್ ಸ್ಯಾಲರಿ. ಇದು ಆದ್ಮೇಲೆ ಆಡ್ 10% ಆಫ್ ಕಾಸ್ಟ್ ಆಫ್ ಫರ್ನಿಚರ್. 10% ಆಫ್ ಕಾಸ್ಟ್ ಆಫ್ ಫರ್ನಿಚರ್. ಇದು ಫಿಕ್ಸ್ ರೀ. ಇದು ರೆಂಟ್ ಫ್ರೀ ಫರ್ನಿಶ್ಡ್ ಹೌಸ್ ಓನ್ಡ್ ಬೈ ದ ಕಂಪನಿ ಎಷ್ಟು ಪರ್ಸೆಂಟೇಜ್ ಫಿಕ್ಸ್ ಐತ್ರಿ, 15% ಆಫ್ ಸ್ಯಾಲರಿ ಫಿಕ್ಸ್ ಐತ್ರಿ. ಆಮೇಲೆ ಆಡ್ ಕಂಪಲ್ಸರಿ, ಆಡ್ 10%. ಇದು ಫಿಕ್ಸ್ ರೀ, ಇದು ಅಲ್ಲೇ ಕೊಟ್ಟಿಲ್ಲ, ಇಲ್ಲೇ ತಗೋಬೇಕು. 10 ಫಿಕ್ಸ್, ಅದು ಅಲ್ಲೇ ಕೊಟ್ಟಿಲ್ಲ, ಇಲ್ಲಿ ತಗೋಬೇಕು ನೀವು, ಫಿಕ್ಸ್ ಐತ್ರಿ. 10% ಆಫ್ ಕಾಸ್ಟ್ ಆಫ್ ಫರ್ನಿಚರ್. ಆ್ಯಡ್ ಮಾಡಬೇಕಿಲ್ಲ, ಆ್ಯಡ್ ಮಾಡಿ ಒಂದು ಅಮೌಂಟ್ ಬರೀಬೇಕು. ಇದು ನಿಮ್ದು ರೆಂಟ್ ಫ್ರೀ ಫರ್ನಿಶ್ಡ್ ಹೌಸ್. ಇದು ನಿಮ್ದು. ಓಕೆ, ಈಗ ನಮ್ಗೆ ಏನು ಬೇಕ್ರಿ, ಇಲ್ಲೇ ಬ್ರಾಕೆಟಲ್ಲೇ ಏನು ಬೇಕಿಲ್ಲ, 15%. 15% ಅಂದ್ರೆ ಏನ್ರಿ, 15 ಡಿವೈಡೆಡ್ ಬೈ 100. ಏನ್ರಿ, 15% ಅಂದ್ರೆ ಏನ್ರಿ, 15 ಡಿವೈಡೆಡ್ ಬೈ 100 ಇಂಟು ನಮ್ಗೆ ಏನು ಬೇಕು ಈಗ, ಸ್ಯಾಲರಿ ಬೇಕು. ಸ್ಯಾಲರಿ ಎಲ್ಲೈತ್ರಿ, ಸ್ಯಾಲರಿ ಮಾಡ್ಬೇಕೀಗ. ಓಕೆ, ನಮ್ಗೆ ಏನು ಬೇಕ್ರಿ ಈಗ, ಸ್ಯಾಲರಿ ಬೇಕು. ಸ್ಯಾಲರಿ ಎಲ್ಲೈತ್ರಿ, ಸ್ಯಾಲರಿ ನಾವು ಮಾಡ್ಬೇಕು. ಸ್ಯಾಲರಿ ಬರ್ರಿ, ಇಲ್ಲೇ ಸ್ಯಾಲರಿ ನಾವು ಮಾಡ್ಬೇಕು. ಸ್ಯಾಲರಿ ಫಾರ್ ರೆಂಟ್ ಫ್ರೀ ಫರ್ನಿಶ್ಡ್ ಹೌಸ್. ನೋಡ್ರಿ, ನೆನ್ಪಿಟ್ಕೊರಿದ್ದೀವಿ ಏನ್ರಿ, ಇಲ್ಲಿ ಸ್ಯಾಲರಿ ಬೇಕಲ್ಲ ನಮಗೆ. ಸ್ಯಾಲರಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ, ಐತ್ ನೋಡ್ರಿ ಇಲ್ಲೇ. ರೆಂಟ್ ಫ್ರೀ ಫರ್ನಿಶ್ಡ್ ಹೌಸ್ ಒಳಗೆ ನಮ್ಗೆ ಏನು ಬೇಕ್ರಿ ಈಗ, ಸ್ಯಾಲರಿ ಬೇಕಂದ್ರೆ ಎಲ್ಲಿ ನೋಡ್ತೀರಿ, ನಾವು ಕ್ಯಾಲ್ಕುಲೇಷನ್ ಮಾಡ್ತೀನಿ ರೀ. ಅದು ನೋಡ್ರಿ ರೆಂಟ್ ಫ್ರೀ ಫರ್ನಿಶ್ಡ್ ಹೌಸ್ ಒಳಗೆ ಸ್ಯಾಲರಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಬೇಕು ಬರ್ರಿ. ಫಸ್ಟ್ ಏನೈತ್ರಿ, ಇಲ್ಲೇ ಬೇಸಿಕ್ ಸ್ಯಾಲರಿ ತಗೋರಿ, 72,000 ತಗೋರಿ. ಬೇಸಿಕ್ ಸ್ಯಾಲರಿ ಎಷ್ಟು ರೀ, 72,000 ತಗೋರಿ. ಪ್ಲಸ್ ಡಿಯರ್ನೆಸ್ ಪೇ ಐತ್ರಿ, ಎಷ್ಟು ಐತ್ರಿ ಅಮೌಂಟ್, ಅದು 24,000 ತಗೋರಿ. ಪ್ಲಸ್ ಪ್ರಾಫಿಟ್ ಬೋನಸ್ ಐತ್ರಿ, ಎಷ್ಟು ಐತ್ರಿ ಅಮೌಂಟ್, 24,000 ಐತ್ರಿ ತಗೋರಿ. ಪ್ಲಸ್ ನೆಕ್ಸ್ಟ್ ಸಿಟಿ ಕಾಂಪೆನ್ಸೇಟ್ರಿ ಅಲಾವೆನ್ಸ್ ಐತ್ರಿ, 6,000 ತಗೋರಿ. ನೆಕ್ಸ್ಟ್ ಎಂಟರ್ಟೈನ್ಮೆಂಟ್ ಅಲಾವೆನ್ಸ್ ಐತ್ರಿ, 9,600 ತಗೋರಿ. ಎಷ್ಟು ಬಂತ್ರಿ, 1,35,600. ಇದು ನಿಮ್ದು ಇಲ್ಲೇ ಸ್ಯಾಲರಿ. ತಿಳಿತ್ರಿ ನಿಮ್ಗೆ. ಸ್ಯಾಲರಿ ಫಾರ್, ನೆನ್ಪಿಡ್ಕೋರಿ, ಸ್ಯಾಲರಿ ಫಾರ್ ಕ್ಯಾಲ್ಕುಲೇಷನ್ ಆಫ್ ರೆಂಟ್ ಫ್ರೀ ಫರ್ನಿಶ್ಡ್ ಹೌಸ್ ಈಸ್ ಬೇಸಿಕ್ ಸ್ಯಾಲರಿ
plus dearness pay plus all taxable allowances. Simple technique nodri pile. Salary for calculation of rent salary nodrile. Salary for nodrile. Salary for calculation of rent free furnished house is basic salary plus DA plus all taxable allowances plus all taxable allowances ತಿಳಿತ್ರಿ ನಿಮಗೆ ನೋಡ್ರಿ ಸ್ಯಾಲರಿ ಫಾರ್ ಕ್ಯಾಲ್ಕುಲೇಷನ್ ಆಫ್ ರೆಂಟ್ ಫ್ರೀ ಫರ್ನಿಶ್ಡ್ ಹೌಸ್ ಈಸ್ ಬೇಸಿಕ್ ಸ್ಯಾಲರಿ ಪ್ಲಸ್ DA ಪ್ಲಸ್ ಆಲ್ ಟ್ಯಾಕ್ಸೇಬಲ್ ಅಲಾವೆನ್ಸಸ್ ತಿಳಿತ್ರಿ ಓಕೆ ಅದಕ್ಕೆ ಸ್ಯಾಲರಿ ರೆಂಟ್ ಫ್ರೀ ಫರ್ನಿಶ್ಡ್ ಹೌಸ್ ಒಳಗೆ ಸ್ಯಾಲರಿ ಬೇಕಂದ್ರೆ ಏನು ಮಾಡ್ಬೇಕ್ರಿ ಬೇಸಿಕ್ ಸ್ಯಾಲರಿ ತಗೋಬೇಕ್ರಿ 72,000 ತಗೋರಿ ಪ್ಲಸ್ DA ತಗೋರಿ 24,000 ಪ್ಲಸ್ ಆಲ್ taxable allowances bonus ತಗೋರಿ ಪ್ಲಸ್ ಸಿಟಿ ಕಾಂಪನ್ಸೇಟರಿ ಅಲವೆನ್ಸ್ ತಗೋರಿ 6,000 ಪ್ಲಸ್ ಎಂಟರ್ಟೈನ್ಮೆಂಟ್ ಅಲವೆನ್ಸ್ ತಗೋರಿ 9,600 ಎಷ್ಟು ಬಂತ್ರಿಪ್ಪ ಇದು ಬರಂಗಿಲ್ಲ ಇದು ಏನ್ರಿ ಎಂಪ್ಲಾಯೀಸ್ ಕಾಂಟ್ರಿಬ್ಯೂಷನ್ ಬರಂಗಿಲ್ಲ ಆಮೇಲೆ ಇಂಟ್ರೆಸ್ಟ್ ಕ್ರೆಡಿಟ್ ಬರಂಗಿಲ್ಲ ಯಾಕಂದ್ರೆ ಅಲವೆನ್ಸ್ ಬೇಕು ನಮಗೆ ಏನ್ರಿ ಅಲವೆನ್ಸಸ್ ಬೇಕು ಬೇಸಿಕ್ ಸ್ಯಾಲರಿ ಪ್ಲಸ್ DA ಪ್ಲಸ್ ಆಲ್ ಟ್ಯಾಕ್ಸೇಬಲ್ ಅಲವೆನ್ಸಸ್ ಬೇಕು ಇದು ಬರಂಗಿಲ್ಲ ಓಕೆ ನೋಡ್ರಿ ಇಲ್ಲಿ ಎಷ್ಟೈತ್ರಿ ಅಮೌಂಟ್ ಎಷ್ಟು ಬಂತ್ರಿ ಈಗ 72,000 ಪ್ಲಸ್ 24,000 ಪ್ಲಸ್ 24,000 ಪ್ಲಸ್ 6,000 ಪ್ಲಸ್ 9,600 ಎಷ್ಟು ಬಂತ್ರಿ 1,35,600 ಈಗ 15% ಆಫ್ ಸ್ಯಾಲರಿ ಐತ್ರಿ ಇಲ್ಲಿ 15/100 ಇಂಟು ಸ್ಯಾಲರಿ ಎಷ್ಟ್ರಿ 1,35,600 1,35,600 ಇಂಟು 15% ಎಷ್ಟು ಬಂತ್ರಿ 20,340 ಎಷ್ಟು ಬಂತ್ರಿ 20,340 ಬಂತ್ರಿ ಓಕೆ ನೆಕ್ಸ್ಟ್ ಇಲ್ಲಿ ಏನ್ರಿ 10 ಆಡ್ 10% ಕಾಸ್ಟ್ ಆಫ್ ಫರ್ನಿಚರ್ 10% ಫಿಕ್ಸ್ ಇದು 15% ಫಿಕ್ಸ್ ಇದು ಯಾಕ್ರಿ ರೆಂಟ್ ಫ್ರೀ ಫರ್ನಿಶ್ಡ್ ಹೌಸ್ ಓನ್ಡ್ ಬೈ ದ ಕಂಪನಿ ಫಿಕ್ಸ್ 15% ಆಫ್ ಸ್ಯಾಲರಿ ಆಡ್ ಫರ್ನಿಚರ್ ಕೊಟ್ಟಾರ ಇಲ್ಲಿ ಎಲ್ಲೈತ್ರಿ ಫರ್ನಿಚರ್ದು ಹಾ ದ ಫರ್ನಿಚರ್ ಆಫ್ ದಿ ಕಾಸ್ಟ್ ಫರ್ನಿಚರ್ ಕೊಟ್ಟಾರ ಇಲ್ಲಿ ಫರ್ನಿಚರ್ ಅಂದ್ರೆ ಏನ್ರಿಪ್ಪ ಆಡ್ 10% ಫಿಕ್ಸ್ ಇದು ಕಾಸ್ಟ್ ಆಫ್ ಫರ್ನಿಚರ್ ಬ್ರಾಕೆಟ್ ಅಲ್ಲೇ ಮಾಡ್ರಿಪ್ಪ ಏನು ಬೇಕ್ರಿ ನಮಗೆ 10% ಬೇಕು 10% 10/100 10% ಅಂದ್ರೆ ಏನ್ರಿ 10/100 ಇಂಟು ಏನು ಬೇಕ್ರಿ ಆಫ್ ಕಾಸ್ಟ್ ಆಫ್ ಫರ್ನಿಚರ್ ಎಷ್ಟ್ರಿ ಫರ್ನಿಚರ್ ಆಫ್ ದಿ ಕಾಸ್ಟ್ ಆಫ್ rupees 87,800 ಕಾಸ್ಟ್ ಆಫ್ ಫರ್ನಿಚರ್ ಎಷ್ಟ್ರಿ 87,800 ತಗೋರಿಲ್ಲ 87,800 ಬ್ರಾಕೆಟ್ ಕಂಪ್ಲೀಟ್ ಮಾಡ್ರಿ 87,800 ಇಂಟು 10% ಎಷ್ಟ್ರಿ 8,780 ಈಗ ಏನು ಮಾಡ್ತೀರಿ 20,340 ಪ್ಲಸ್ 8,780 ಮಾಡ್ರಿ ಎಷ್ಟ್ರಿ 29,120 ಎಷ್ಟು ಬಂತ್ರಿ ಆನ್ಸರ್ 29,120 ಬಂತ್ರಿ ಅದು ಏನ್ರಿ ಇದು ರೆಂಟ್ ಫ್ರೀ ಫರ್ನಿಶ್ಡ್ ಹೌಸ್ ಎಷ್ಟು ಬಂತ್ರಿ ಈಗ ಆನ್ಸರ್ 29,120 ಈಗ ಐತಲ್ರಿ ಇಲ್ಲಿ ಎಲ್ಲಿತ್ರಿ ರೆಂಟ್ ಫ್ರೀ ಫರ್ನಿಶ್ಡ್ ಹೌಸ್ ವರ್ಕಿಂಗ್ ನೋಟ್ ನಂಬರ್ 1 ಎಷ್ಟು ಬಂತ್ರಿ ಆನ್ಸರ್ 29,120 ಹಚ್ಚಿರಿ ಇಲ್ಲ 29,120 ಐತಲ್ರಿ ಇಲ್ಲಿ ವರ್ಕಿಂಗ್ ನೋಟ್ ನಂಬರ್ 1 ಎಷ್ಟು ಬಂತ್ರಿ ಆನ್ಸರ್ 29,120 हचरी ले तरी समझ में आप लोगों को ऐसे कैलकुलेशन करना। जब भी रेंट फ्री फर्निश्ड हाउस ओन्ड बाय द कंपनी करके दिया तब क्या करना, रेंट फ्री फर्निश्ड हाउस कब कितना रेट है तो हमारा 15% ऑफ सैलरी फिक्स हमारा रेट है 15/100 इंटू अब क्या होना हमारे को सैलरी होना। सैलरी का मतलब क्या है, सैलरी फॉर कैलकुलेशन ऑफ रेंट फ्री फर्निश्ड हाउस इज बेसिक सैलरी प्लस डीए प्लस बोनस प्लस ऑल टैक्सेबल अलावेंसेस इसलिए सैलरी आप कैसे निकालते हैं, बेसिक सैलरी 72,000 प्लस डियरनेस पे 24,000 प्लस बोनस 24,000 प्लस ऑल टैक्सेबल अलावेंसेस CCA 6,000 प्लस एंटरटेनमेंट अलावेंस 9,600 कितना आता सैलरी 1,35,600। इसका 15% निकालो कितना आता 20,340 करके ऐड
फर्नीचर दिया क्या यहाँ पे, फर्नीचर दिया, उसके अंदर रेंट फ्री हाउस में फर्नीचर दिया, इसलिए एड 10%, ये फिक्स है, वहां पे नहीं दिया, हम लोग लेना कितना करके 10% फिक्स, 10% ऑफ कॉस्ट ऑफ फर्नीचर, ब्रैकेट में 10/100 इंटू क्या पूछा हमने, कॉस्ट ऑफ फर्नीचर, कहां पे है कॉस्ट ऑफ फर्नीचर, फर्नीचर ऑफ द कॉस्ट ऑफ ₹87,800, यहाँ पे 87,800, 10 इसका लो 87,800 इंटू 10% करो कितना था 8,780 करके, 20,340 प्लस 8,780 दोनों करो कितना होता है 29,120, इसको क्या बोलते हैं रेंट फ्री फर्निश्ड हाउस। यहाँ पे रेंट फ्री फर्निश्ड हाउस वर्किंग नोट नंबर 1 डाले थे ना तुम्हें, वर्किंग नोट नंबर 1, वर्किंग नोट नंबर 1 कितना है आंसर 29,120 आ गया, खत्म ತಿಳಿತ್ರಿ ನಿಮಗೆ ಓಕೆ। ಹಾ ನೆಕ್ಸ್ಟ್ ಇಲ್ಲೇ ಬರ್ರಿಪ್ಪ, ನೆಕ್ಸ್ಟ್ ಇಲ್ಲೇ ಬರ್ರಿ, ಏನೈತ್ರಿ ಇಲ್ಲೇ ಇದು ತಿಳಿದ್ರಿ ನಿಮ್ಗೆ, ಏನ್ ಡೌಟ್ಸ್ ಐತ್ರಿ, ಬೇಕಂದ್ರೆ ಇಲ್ಲಿ ಇಲ್ಲಿ ಸ್ಯಾಲರಿ ಫಾರ್ಮುಲಾ ಬರ್ತೀನಿ ನೋಡ್ರಿಪ್ಪ, ಇಲ್ಲಿ ಸ್ಯಾಲರಿ ಬಂತಲ್ಲ, ಇಲ್ಲಿ ಸ್ಯಾಲರಿ ಅಂತ, ಇಲ್ಲಿ ಸ್ಯಾಲರಿ ಅಂತ ಬಂತಲ್ರಿ, ಸ್ಯಾಲರಿ ಹೆಂಗ್ ಬಂತ್ರಿಪ್ಪ ಅಂದ್ರೆ ಹಿಂಗೆ ಫಾರ್ಮುಲಾ ಬರ್ತೀನಿ ನಾನು, ಸ್ಯಾಲರಿ ಇದರೊಳಗ್ರಿ ರೆಂಟ್ ಫ್ರೀ ಫರ್ನಿಶ್ಡ್ ಹೌಸ್ ಒಳಗ ಸ್ಯಾಲರಿ ಫಾರ್ಮುಲಾ, ಸ್ಯಾಲರಿ ಈಸ್ ಈಕ್ವಲ್ ಟು ಬೇಸಿಕ್ ಸ್ಯಾಲರಿ, ಬೇಸಿಕ್ ಸ್ಯಾಲರಿ ಪ್ಲಸ್ DA ಪ್ಲಸ್ ಬೋನಸ್ ಪ್ಲಸ್ all taxable allowances ತಿಳಿತ್ರಿ, ಸ್ಯಾಲರಿ ಎಲ್ಲರಿ ರೆಂಟ್ ಫ್ರೀ ಫರ್ನಿಶ್ಡ್ ಹೌಸ್ ಒಳಗ ಸ್ಯಾಲರಿ ಇಸ್ ಈಕ್ವಲ್ ಟು ಬೇಸಿಕ್ ಸ್ಯಾಲರಿ ಪ್ಲಸ್ DA, ಡಿ ಅಂದ್ರೆ ಏನ್ರಿ ಡಿಯರ್ನೆಸ್ ಪೇ ಇಲ್ಲಾಂದ್ರೆ ಡಿಯರ್ನೆಸ್ ಅಲವೆನ್ಸ್ DA ಪ್ಲಸ್ ಬೋನಸ್ ಪ್ಲಸ್ all taxable allowances, city compensatory allowance, entertainment allowance, house rent allowance ಅದು ತಗೋಬೇಕಿಲ್ಲ, ಹೌಸ್ ರೆಂಟ್ ಅಲವೆನ್ಸ್ ಅದು ಇದು ಎಲ್ಲ ಅಲವೆನ್ಸ್ ತಗೋಬೇಕಿಲ್ಲ, ಆಲ್ ಟ್ಯಾಕ್ಸೇಬಲ್ ಅಲವೆನ್ಸ್ ತಿಳಿತ್ರಿ ನಿಮಗೆ, ಅದು ಮಾಡಿ 1,35,600 ಬಂತ್ರಿ ನಿಮ್ದು ಸ್ಯಾಲರಿ, ಆ ಥರ ಮಾಡ್ಬೇಕ್ರಿ ತಿಳಿತ್ರಿ। ಈಗ ಸ್ಕ್ರೀನ್ಶಾಟ್ ತಗೋರಿ, ಇದು ನಾ ಈ ಪಾರ್ಟ್ ನಾ ರಫ್ ಮಾಡ್ತೀನಿ ರೀ, ಯಾಕಂದ್ರೆ ಆನ್ಸರ್ ನಮಗೆ ಸಿಕ್ತಿರಿ ಇಲ್ಲಿ, ರೆಂಟ್ ಫ್ರೀ ಫರ್ನಿಶ್ಡ್ ಹೌಸ್ ಆನ್ಸರ್ ನಮಗೆ ಇಲ್ಲೇ ವರ್ಕಿಂಗ್ ನೋಟ್ ನಂಬರ್ ಒಳಗೆ ನಮಗೆ ಸಿಕ್ತಿರಿ, ಈಗ ನಾ ರಫ್ ಮಾಡ್ತೀನಿ ರೀ, ಇದು ರಫ್ ಮಾಡಿ ಇದು ಸಾಲ್ವ್ ಮಾಡ್ತೀನಿ ನಾನು, ಇದು ಓಕೆ, ಟೇಕ್ ದ ಸ್ಕ್ರೀನ್ಶಾಟ್। ಡನ್ ರೀ, ಓಕೆ ವಿಡಿಯೋ ಭಾಳ ಲೆಂಜ್ ಆಗಿಬಿಡ್ತಿತ್ತು, ಈ ವಿಡಿಯೋ ಲೆಂಜ್ ಆಗಿಬಿಡ್ತಿದ್ರಿ ಭಾಳ, ಓಕೆ ಸರಿ, ಈಗ ಏನ್ರಿ ಇದು ಮಾಡ್ಬೇಕಲ್ಲ, ಇದು ಎಂಪ್ಲಾಯೀಸ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ RPF ಸ್ಯಾಲರಿ ಬೇಕಲ್ಲ ನಮ್ಗೆ, ಏನು ಬೇಕ್ರಿ ಸ್ಯಾಲರಿ ಬೇಕು, ಅದಕ್ಕೆ ಇದು ವರ್ಕಿಂಗ್ ನೋಟ್ ನಂಬರ್ ಅಂತ ಹಾಕ್ತೀನಿ ನೋಡ್ರಿಪ್ಪ, ನೋಟ್ ನಂಬರ್ 2 ಏನಿದು ಸ್ಯಾಲರಿ ಫಾರ್ ಕ್ಯಾಲ್ಕುಲೇಷನ್ ಆಫ್ RPF, ಸಿಂಪಲ್ ನೋಡ್ರಿ, ಸ್ಯಾಲರಿ ಫಾರ್ ಕ್ಯಾಲ್ಕುಲೇಷನ್ ಆಫ್ RPF ಬರೀಲ್ಲ, ವರ್ಕಿಂಗ್ ನೋಟ್ ನಂಬರ್ 2 ಸ್ಯಾಲರಿ, ನಮಗೆ ಬರೀ ಸ್ಯಾಲರಿ ಬೇಕು, ಸ್ಯಾಲರಿ ಫಾರ್ calculation of RPF, salary for calculation of RPF, salary formula ನೋಡ್ರಿ ಪहिले, salary is equal to basic salary plus DA ರಿಟೈರ್ಮೆಂಟ್ ಬೆನಿಫಿಟ್ ಕೊಡ್ಬೇಕು, ರಿಟೈರ್ಮೆಂಟ್ ಬೆನಿಫಿಟ್ ಕೊಡ್ಬೇಕು, ಆಮೇಲೆ ಪ್ಲಸ್ ಕಮಿಷನ್, ಓಕೆ, ಓಕೆ ಬಂದಲ್ರಿಪ್ಪ, ಸ್ಯಾಲರಿ ಇಸ್ ಈಕ್ವಲ್ ಟು ಬೇಸಿಕ್ ಸ್ಯಾಲರಿ ಪ್ಲಸ್ DA ರಿಟೈರ್ಮೆಂಟ್ ಬೆನಿಫಿಟ್ ಕೊಡ್ಬೇಕು, ಆವಾಗ ಅಷ್ಟು ತಗೋಬೇಕು, ಸ್ಯಾಲರಿ ಫಾರ್ ಕ್ಯಾಲ್ಕುಲೇಷನ್ ಆಫ್ RPF ಬೇಸಿಕ್ ಸ್ಯಾಲರಿ ಇಸ್ ಈಕ್ವಲ್ ಟು ಬೇಸಿಕ್ ಸ್ಯಾಲರಿ ಪ್ಲಸ್ DA ಯಾವಾಗ ತಗೋಬೇಕ್ರಿ, DA ಅಂದ್ರೆ ಏನ್ರಿ ಡಿಯರ್ನೆಸ್ ಅಲವೆನ್ಸ್, ಇಲ್ಲಾಂದ್ರೆ DP ಡಿಯರ್ನೆಸ್ ಪೇ, ಆ DP ಅಲ್ಲ,
ಡಿಯರ್ನೆಸ್ ಪೇ ಡಿ ಪಿ ಡಿಯರ್ನೆಸ್ ಪೇ ಡಿಯರ್ನೆಸ್ ಪೇ ಅಂದರೆ ಸೇಮ್ ಡಿ ಎ ಅಂದರೆ ಸೇಮ್. ಯಾವಾಗ ತೊಗೋಬೇಕ್ರಿ ಡಿ ಎ ಬ್ರ್ಯಾಕೆಟ್ ಒಳಗೆ ಅಲ್ಲೇ ಕ್ವಶನ್ ಅಲ್ಲೇ ಬ್ರ್ಯಾಕೆಟ್ ಒಳಗೆ ಏನು ಕೊಡ್ಬೇಕ್ರಿ ರಿಟೈರ್ಮೆಂಟ್ ಬೆನಿಫಿಟ್ ಅಂತ ಕೊಡ್ಬೇಕು, ಆವಾಗ ತೊಗೋಬೇಕು ಡಿ ಎ ಇಲ್ಲೇ, ಇಲ್ಲಾಂದರೆ ಬಿಡಬೇಕಿದು. ಪ್ಲಸ್ ಕಮಿಷನ್ ಇದು ಫಾರ್ಮುಲಾ ರೀ. ಈಗ ಬರ್ರಿ ಸ್ಯಾಲರಿ ಈಸ್ ಈಕ್ವಲ್ ಟು ಬೇಸಿಕ್ ಸ್ಯಾಲರಿ ಎಷ್ಟು ಐತ್ರಿ ಫಸ್ಟ್ ಐಟಮ್ ಇಲ್ಲಿ ಬೇಸಿಕ್ ಸ್ಯಾಲರಿ ಎಲ್ಲಿ ಐತ್ರಿ ಬೇಸಿಕ್ ಸ್ಯಾಲರಿ ಎಷ್ಟು ಐತ್ರಿ ಅಮೌಂಟ್ 72,000. ಆಮೇಲೆ ಏನ್ರಿ ಪ್ಲಸ್ ಏನ್ರಿ ಇಲ್ಲೇ ಡಿಯರ್ನೆಸ್ ಅಲವೆನ್ಸ್ ಇಲ್ಲಾಂದ್ರೆ ಡಿಯರ್ನೆಸ್ ಪೇ ಯಾವಾಗ ತೊಗೋಬೇಕಾ ಕಂಡೀಷನ್ ಐತ್ರಿ ಬ್ರ್ಯಾಕೆಟ್ ಒಳಗೆ ರಿಟೈರ್ಮೆಂಟ್ ಬೆನಿಫಿಟ್ ಕೊಡ್ಬೇಕು ಆವಾಗ ಅಷ್ಟೇ ತೊಗೋಬೇಕು, ಇಲ್ಲಾಂದರೆ ಬರಂಗಿಲ್ಲ. ಕಮಿಷನ್ ಕೊಟ್ಟಿದ್ದಂದ್ರೆ ತೊಗೋಬೇಕು, ಇಲ್ಲಾಂದ್ರೆ ಬಿಡ್ಬೇಕು. ಪ್ಲಸ್ ಡಿ ಎ ಐತ್ರಿ ಎಲ್ಲಿತ್ರಿ ಡಿ ಎ ಡಿಯರ್ನೆಸ್ ಪೇ ಬ್ರ್ಯಾಕೆಟ್ ಒಳಗೆ ಐತ್ರಿ ರಿಟೈರ್ಮೆಂಟ್ ಬೆನಿಫಿಟ್ ಅಂತ ಐತ್ರಿ, ಐತಂದ್ರೆ ತೊಗೋಬೇಕು. ಬ್ರ್ಯಾಕೆಟ್ ಒಳಗೆ ರಿಟೈರ್ಮೆಂಟ್ ಬೆನಿಫಿಟ್ ಕೊಟ್ಟಿಲ್ಲ ಆವಾಗ ಏನು ಮಾಡ್ತೀರಿ ತೊಗೋಬೇಡ್ರಿ. ಬ್ರ್ಯಾಕೆಟ್ ಒಳಗೆ ರಿಟೈರ್ಮೆಂಟ್ ಬೆನಿಫಿಟ್ ಕೊಟ್ಟಿಲ್ಲ ಅವರು ಆವಾಗ ತೊಗೋಬೇಡ್ರಿ ಡಿ ಎ. ಬ್ರ್ಯಾಕೆಟ್ ಒಳಗೆ ರಿಟೈರ್ಮೆಂಟ್ ಬೆನಿಫಿಟ್ ಐತ್ರಿ ಆವಾಗ ತೊಗೋರಿ, ತಿಳಿತ್ರಿ. ಈಗ ಡಿ ಎ ತೊಗೋಬೇಕಲ್ಲ, ಡಿ ಎ ಎಲ್ಲೈತ್ರಿ ಡಿ ಎ ಎಷ್ಟೈತ್ರಿ ಅಮೌಂಟ್ 24,000 ತೊಗೋರಿ 24,000 ಪ್ಲಸ್ ಕಮಿಷನ್ ಐತ್ರಿ ಎಲ್ಲೈತ್ರಿ ಕಮಿಷನ್ ಬೋನಸ್ ಐತ್ರಿ, ಕಮಿಷನ್ ಅಲ್ಲ ಬೋನಸ್ ಬೇರೆ ಕಮಿಷನ್ ಬೇರೆ. ಬೋನಸ್ ಐತ್ರಿ ಕಮಿಷನ್ ಕೊಟ್ಟಿಲ್ಲ ಅಂದ್ರೆ ಕಮಿಷನ್ ಕೊಟ್ಟಿಲ್ಲ ಅಂದ್ರೆ 0. ಸೊ ಕಮಿಷನ್ ಏನೈತ್ರಿಪ್ಪ ಕಮಿಷನ್ ಬಗ್ಗೆ ಏನು ಕೊಟ್ಟಿಲ್ಲ ಅಲ್ಲ ಕಮಿಷನ್ ಏನೈತ್ರಿ 0 ಅಂದ್ರೆ ಏನ್ರಿ ಕಮಿಷನ್ 0 ಹಚ್ಚಿರಿ. ಓಕೆ ಈಗ ಮಾಡಿರಿಪ್ಪ ಎಷ್ಟ್ರಿ ಇದು 72,000 ಪ್ಲಸ್ 24,000 ಪ್ಲಸ್ 0 ಎಷ್ಟ್ರಿ 96,000 ಅಲ್ಲ 96,000 ಏನ್ರಿ ಇದು ಸ್ಯಾಲರಿ. ಕರೆಕ್ಟಾ 96,000 ಇದು ಸ್ಯಾಲರಿ. ಬರ್ರಿ ಇಲ್ಲೇ ಏನ್ರಿ ಇಲ್ಲೇ 15% ಆಫ್ ಸ್ಯಾಲರಿ ಬ್ರ್ಯಾಕೆಟ್ ಒಳಗೆ ಬರ್ರಿ ಎಷ್ಟ್ರಿ 15% 15/100 ಕರೆಕ್ಟಾ ಇಂಟು ಸ್ಯಾಲರಿ ಎಷ್ಟ್ರಿ ಈಗ 96,000. ಹಾಂ ಮಾಡ್ರಿ ಇದು ಎಷ್ಟ್ರಿ 96,000 ಇಂಟು 15% 14,400 ಕರೆಕ್ಟಾ. ನೆಕ್ಸ್ಟ್ ಲೆಸ್ ಎಕ್ಸೆಂಪ್ಟೆಡ್ ಎಟ್ 12% ಆಫ್ ಸ್ಯಾಲರಿ ಬ್ರ್ಯಾಕೆಟ್ ಒಳಗೆ ಬರೀರಿ ಇಲ್ಲಿ ಎಷ್ಟ್ರಿ 12% 12/100 ಇಂಟು ಸ್ಯಾಲರಿ ಸೇಮ್ ರೀ 96,000 ಮಾಡ್ರಿ 96,000 ಇಂಟು 12% ಎಷ್ಟ್ರಿ 11,520 ಲೆಸ್ ಮಾಡ್ರಿ 14,400 minus 11,520 you will get the final answer, that is 2,880 correct 14,000 okay, that is 2,880 right. Okay, almost correct answer. So take this screenshot, I will rough this part. ಓಕೆ ನಾ ಇದು ರಫ್ ಮಾಡ್ತೇನೆ ರೀ. ಈಗ ಸ್ಕ್ರೀನ್ಶಾಟ್ ತಗೋರಿ ಮತ್ತು ಇದು ಕಂಟಿನ್ಯೂ ಮಾಡ್ತೇನೆ ರೀ. ಈಗ ಏನು ರೀ ಮತ್ತೆ ಇದು ಕಂಟಿನ್ಯೂ ಮಾಡ್ತೇನೆ ರೀ. ಓಕೆ ಟೇಕ್ ದ್ಯಾಟ್. ಸೊ ಮುಗಿತಲ್ಲ, ಈಗ ಸ್ಯಾಲರಿ ಬಂತಲ್ಲ, ಸ್ಯಾಲರಿ ಅದರ ಸಲುವಾಗಿದ್ದು ಸ್ಯಾಲರಿ ವರ್ಕಿಂಗ್ ನೋಟ್ ನಂಬರ್ 2 ಇಲ್ಲ ರೀ. ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ RPF ಇಲ್ಲೇ ಮಾಡ್ಬೇಕು ರೀ. ಓಕೆ ಮುಗಿತಲ್ಲ, ಬರೀ ರಫ್ ಮಾಡ್ತೀನಿ. ಏನೇನು ಮುಗಿತು ಹೇಳ್ರಿ ನಿಮಗೆ. ಈಗ ಫಸ್ಟ್ ಸ್ಟಾರ್ಟಿಂಗಿಂದ ಎ ಮುಗಿತಲ್ಲ, ಬೇಸಿಕ್ ಸ್ಯಾಲರಿ ಮುಗಿತಲ್ಲ, ಬೇಸಿಕ್ ಸ್ಯಾಲರಿ ಡನ್ ಆತ್ರಿ. ನೆಕ್ಸ್ಟ್ ರೀ ಡಿಯರ್ನೆಸ್ ಪೇ ಆಗಿತ್ತಲ್ಲ, ಬಿ ಇದು ಆಗಿತ್ತು ರೀ. ನೆಕ್ಸ್ಟ್ ಸಿ ಪ್ರಾಫಿಟ್ ಬೋನಸ್ ಆತಲ್ರಿ, ಪ್ರಾಫಿಟ್ ಬೋನಸ್ ಆಗೈತೆ ರೀ. ನೆಕ್ಸ್ಟ್ ಸಿಟಿ ಕಾಂಪೆನ್ಸೇಟರಿ ಅಲಾವೆನ್ಸ್ ಆಗೈತೆ ರೀ, ಸಿಟಿ ಕಾಂಪೆನ್ಸೇಟರಿ ಅಲಾವೆನ್ಸ್ ಆಗೈತೆ ರೀ. ನೆಕ್ಸ್ಟ್ ಎಂಟರ್ಟೈನ್ಮೆಂಟ್ ಅಲಾವೆನ್ಸ್ ಆಗೈತೆ ರೀ, ಡನ್. ನೆಕ್ಸ್ಟ್ ರೆಂಟ್ ಫ್ರೀ ಫರ್ನಿಶ್ಡ್ ಹೌಸ್ ವರ್ಕಿಂಗ್ ನೋಟ್ ನಂಬರ್ 1 ನಿಮ್ಮ ವರ್ಕಿಂಗ್ ನೋಟ್ ನಂಬರ್ 1 ಅಲ್ಲೇ ಮಾಡಿದಲ್ರಿ ನಾವು. ರೆಂಟ್ ಫ್ರೀ ಫರ್ನಿಶ್ಡ್ ಹೌಸ್ ವರ್ಕಿಂಗ್ ನೋಟ್ ನಂಬರ್ 1 ಅಲ್ಲೇ ಮುಗೀತು ರೀ ಇದು. ನೆಕ್ಸ್ಟ್ ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ RPF at 15% ಆಫ್ ಸ್ಯಾಲರಿ ಇದೆಲ್ಲ ಆಗಿತ್ತಲ್ಲ. ಯಾವ ಅಡ್ಜಸ್ಟ್ಮೆಂಟ್ ಇದು, ಜಿ ಅಡ್ಜಸ್ಟ್ಮೆಂಟ್ ಅಲ್ಲ, ಜಿ ಮುಗೀತು ರೀ. ನೆಕ್ಸ್ಟ್ ಇಂಟ್ರೆಸ್ಟ್ ಕ್ರೆಡಿಟೆಡ್ ಟು RPF at 20% ಲೆಸ್ ಎಕ್ಸೆಂಪ್ಟೆಡ್ at 9.5% ಫಿಕ್ಸ್ ಇದು ನೋಡ್ರಿ. ಇಲ್ಲೇ 12% ಫಿಕ್ಸ್, ಇಲ್ಲೇ
ಇಂಟ್ರೆಸ್ಟ್ ಒಳಗೆ 9.5% ಫಿಕ್ಸ್. 8,000 ಡಿವೈಡೆಡ್ ಬೈ 20 ಇಂಟು 9.5 ಎಷ್ಟು ಬಂತು ರೀ? 8,000 ಮೈನಸ್ 3,800 4,200. ಇದು ಮುಗೀತಲ್ಲ, ಜಿ ಮುಗೀತ್ರಿ, ಆಮೇಲೆ ಎಚ್ ಮುಗೀತ್ರಿ. ಓಕೆ, ಈಗ ಏನೇನು ಬಾಕಿ ಐತ್ರಿ? ಈಗ ಈ ಐ, he has paid rupees 12,000 to LIC ಜೀವನ್ ಸುರಕ್ಷಾ ಪಾಲಿಸಿ. LIC ಪ್ರೀಮಿಯಂ ಜೀವನ್ ಸುರಕ್ಷಾ ಪಾಲಿಸಿ ಇಲ್ಲಿ ಬರಂಗಿಲ್ಲ, ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ಒಳಗೆ ತಗೋಬೇಕದು. ನೆಕ್ಸ್ಟ್ ಬರ್ರಿ ಜೆ, he has paid rupees 25,000 to HDFC as payment of housing loan. ಪೇಮೆಂಟ್ ಆಫ್ ಹೌಸಿಂಗ್ ಲೋನ್ ಇಲ್ಲೇ ಬರಂಗಿಲ್ಲ, ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ಒಳಗೆ ತಗೋಬೇಕು. ಓಕೆ, ನೆಕ್ಸ್ಟ್ he has paid rupees 150 per month as professional tax. ಪ್ರೊಫೆಷನಲ್ ಟ್ಯಾಕ್ಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 16 ಒಳಗೆ ತಗೋಬೇಕು, ಈ ಹೆಡ್ ಒಳಗೆ ತಗೋಬೇಕು. ಇನ್ಕಮ್ ಫ್ರಮ್ ಸ್ಯಾಲರಿ ಡಿಡಕ್ಷನ್ ಅಂಡರ್ ಸೆಕ್ಷನ್ 16 ಒಳಗೆ ತಗೋಬೇಕದು. ಓಕೆ, ನೆಕ್ಸ್ಟ್ ಕ್ಯಾಪಿಟಲ್ ಗೇನ್ಸ್, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್. ಬಿಸ್ನೆಸ್ ಇನ್ಕಮ್, ಇನ್ಕಮ್ ಫ್ರಮ್ ಬಿಸ್ನೆಸ್, ಆಮೇಲೆ ಕಂಪನೀಸ್ ಟೋಟಲ್ ಇನ್ಕಮ್. ಎಲ್ಲ ಮುಗಿತಲ್ಲ, ಆಲ್ಮೋಸ್ಟ್ ಎಲ್ಲ ಕವರ್ ಆಗಿತ್ತಲ್ಲ, ಎಲ್ಲ ಕವರ್ ಆಗಿತ್ತು ರೀ. ಹಾಂ, ಈಗ ಏನು ಮಾಡ್ಬೇಕ್ರಿ? ಈಗ ಟೋಟಲ್ ಮಾಡಬೇಕಲ್ಲ, ಟೋಟಲ್ ಮಾಡ್ರಿ. ಈಗ ಟೋಟಲ್ ತಗೋರಿ ಎಷ್ಟು ರೀ? ವೇಟ್ ಅ ಮಿನಿಟ್. ಓಕೆ, ಆಲ್ಮೋಸ್ಟ್ ರಿಟರ್ನ್ ಆಗಿತ್ತಲ್ಲ ಎಲ್ಲ. ಈಗ ಟೋಟಲ್ ಮಾಡ್ರಿ. ಇದು 72,000 ಪ್ಲಸ್ 24,000 ಪ್ಲಸ್ 24,000 ಪ್ಲಸ್ 6,000 plus 9,600 plus 29,120 plus 2,880 plus 4,200 ಎಷ್ಟು ಬಂತು ರೀ? 1,71,800. 1,71,800 ಬಂತು ರೀ ಆನ್ಸರ್. ಎಷ್ಟು ರೀ? 1,71,800. ಇದು ಏನ್ರಿ? ಇದು ಏನ್ರಿ? ಇನ್ಕಮ್ ಫ್ರಾಮ್ ಸ್ಯಾಲರಿ ವರ್ಡ್ ಹೆಡ್. ಇನ್ಕಮ್ ಫ್ರಾಮ್ ಸ್ಯಾಲರಿ ಹೆಡ್ ಒಳಗೆ ಅದಿರಿ ನಾವು ಇನ್ನು. ಆಮೇಲೆ ಸೆಕೆಂಡ್ ಹೆಡ್ ಮಾಡ್ಬೇಕು, ಆಮೇಲೆ ಥರ್ಡ್ ಹೆಡ್, ಆಮೇಲೆ ಫೋರ್ತ್, ಆಮೇಲೆ ಫಿಫ್ತ್. ಈಗ ನಾವು ಫಸ್ಟ್ ಹೆಡ್ ಒಳಗೆ ಅದಿರಿ ನಾವು. ಬರೀ ಇನ್ಕಮ್ ಫ್ರಾಮ್ ಸ್ಯಾಲರಿ ಹೆಡ್ ಒಳಗೆ ಎಲ್ಲ ಇನ್ಕಮ್ಸ್ ಟೋಟಲ್ ಆದಮೇಲೆ ನಾವು ಅದು ಏನು ಹೇಳ್ತೀರಿ ಅವರಿಗೆ? ಏನು ಹೇಳ್ಬೇಕ್ರಿ ಅವರಿಗೆ? ಇಲ್ಲೇ ಸಾರಿ ಏನು ಹೇಳ್ಬೇಕ್ರಿ? ಇಲ್ಲೇ ಗ್ರಾಸ್ ಸ್ಯಾಲರಿ. ಏನ್ರಿ? ಗ್ರಾಸ್ ಸ್ಯಾಲರಿ. ಗ್ರಾಸ್ ಸ್ಯಾಲರಿ ಕರೆಕ್ಟ್. ಈಗ ಗ್ರಾಸ್ ಸ್ಯಾಲರಿ ಒಳಗೆ ಏನು ಮಾಡ್ಬೇಕ್ರಿ? ಲೆಸ್ ಡಿಡಕ್ಷನ್, ಲೆಸ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 16. ಏನ್ರಿ? ಡಿಡಕ್ಷನ್ ಅಂಡರ್ ಸೆಕ್ಷನ್ 16 ಏನ್ರಿ? ಇಲ್ಲೇ ನೆನ್ಪಿಡ್ಕೋರಿ ಇದು. ಸಾರಿ, ಡಿಡಕ್ಷನ್ಸ್ ಬರ್ಬೇಕು. ಡಿಡಕ್ಷನ್ಸ್ ನೋಡ್ರಿಲ್ಲ, ಗ್ರಾಸ್ ಸ್ಯಾಲರಿ ಆದಮೇಲೆ ಲೆಸ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 16. ಇನ್ಕಮ್ ಫ್ರಾಮ್ ಸ್ಯಾಲರಿ ಹೆಡ್ ಒಳಗೆ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 16 ಬರ್ಬೇಕು. ಇದ ಒಳಗೆ ಕಂಪಲ್ಸರಿ 3 ಬರ್ಬೇಕು, 3 ಡಿಡಕ್ಷನ್. ನಂಬರ್ ಒನ್ ಏನ್ರಿ? ಸ್ಟ್ಯಾಂಡರ್ಡ್ ಡಿಡಕ್ಷನ್. ನೆಕ್ಸ್ಟ್ ನಂಬರ್ 2 ಎಂಟರ್ಟೈನ್ಮೆಂಟ್ ಅಲವೆನ್ಸ್. Next, number 3 professional tax. ಮೂರು ಬರ್ಬೇಕ್ರಿ. 3 ಆದ್ಮೇಲೆ ಒಂದು ಅಮೌಂಟ್ ಬರ್ತೈತ್ರಿ ಇಲ್ಲಿ ಅಮೌಂಟ್. ಅದು ಏನ್ರಿ? ನಿಮ್ದು ಇನ್ಕಮ್ ಫ್ರಮ್ ಸ್ಯಾಲರಿ. ಓಕೆ, ನೆನ್ಪಿಡ್ಕೊರಿ. ಇಲ್ಲೇ ಗ್ರಾಸ್ ಸ್ಯಾಲರಿ ಆದಮೇಲೆ ಲೆಸ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 16. ನಂಬರ್ 1 ಕಂಪಲ್ಸರಿ. ಇಲ್ಲಿ ಹಿಂದೆ ಮುಂದೆ ಮಾಡಕ್ಕೆ ಹೋಗ್ಬೇಡ್ರಿ, ಸೀರೀಸ್ ವೈಸ್ ಬರಬೇಕಿದು. ನಂಬರ್ 1 ಸ್ಟ್ಯಾಂಡರ್ಡ್ ಡಿಡಕ್ಷನ್, ನಂಬರ್ 2 ಎಂಟರ್ಟೈನ್ಮೆಂಟ್ ಅಲವೆನ್ಸ್, ನಂಬರ್ 3 ಪ್ರೊಫೆಷನಲ್ ಟ್ಯಾಕ್ಸ್. ಬರ್ರಿ ಇಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಲ್ಲೇ ಕೊಡಂಗಿಲ್ಲ, ಕ್ವಶನ್ ಒಳಗೆ ಕೊಡಂಗಿಲ್ಲ, ಅದು ಕ್ವಶನ್ ಒಳಗೆ ಕೊಡಂಗಿಲ್ಲ ಅವರು. ನೀವು ಕಂಪಲ್ಸರಿ ತಗೋಬೇಕು ನಿಮ್ದಿಂದ. ಏನ್ರಿ? ಇನ್ಕಮ್ ಟ್ಯಾಕ್ಸ್ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಎಷ್ಟು ತಗೋಬೇಕ್ರಿ? ಕಂಪಲ್ಸರಿ ಫಿಕ್ಸ್ ಅಮೌಂಟ್ ಐತ್ರಿ. ಎಷ್ಟಿದು? 50,000. ಎಷ್ಟ್ರಿ? ಇಲ್ಲಿ ಕೊಟ್ಟಿಲ್ಲ. ಎಷ್ಟ್ರಿ? 50,000, 50,000. ಸ್ಟ್ಯಾಂಡರ್ಡ್ ಡಿಡಕ್ಷನ್ ಎಷ್ಟು ತಗೋಬೇಕ್ರಿ? 50,000.
ಅವರು ಪ್ರೈವೇಟ್ ಎಂಪ್ಲಾಯಿ ಇರಲಿ ಗವರ್ಮೆಂಟ್ ಎಂಪ್ಲಾಯಿ ಇರಲಿ ಪ್ರೈವೇಟ್ ಎಂಪ್ಲಾಯಿ ಇರಲಿ ಎಷ್ಟು ತಗೋಬೇಕು ನೀವು ಅಮೌಂಟ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ 50,000 ಫಿಕ್ಸ್ ಇದು. ನೆಕ್ಸ್ಟ್ ಬರ್ರಿ ಎಂಟರ್ಟೈನ್ಮೆಂಟ್ ಅಲಾವೆನ್ಸ್ ಓನ್ಲಿ ಫಾರ್ ಗವರ್ಮೆಂಟ್ ಎಂಪ್ಲಾಯೀಸ್. ಗವರ್ಮೆಂಟ್ ಎಂಪ್ಲಾಯಿ ಬಂತ್ರಿ ಆವಾಗ ಅಮೌಂಟ್ ತಗೋಬೇಕಿರಲಿ ಎಷ್ಟು ತಗೋಬೇಕ್ರಿ 5,000. 99% ಪ್ರಾಬ್ಲಮ್ಸ್ ಒಳಗೆ ಮೇ ಬಿ 99% ಚಾನ್ಸ್ ಐತ್ರಿ ಅಮೌಂಟ್ ಎಷ್ಟಿದ್ದು 5,000. ನೀವು ಕ್ಯಾಲ್ಕುಲೇಷನ್ ಮಾಡಿರಿ ಏನು ಮಾಡಿರಿ ಬಟ್ ಅದು ಅಮೌಂಟ್ ಎಷ್ಟು ಬರ್ತಿದ್ದು 5,000 ಬರ್ತೈತ್ರಿ 99% ಚಾನ್ಸಸ್. ಓಕೆ ಗವರ್ಮೆಂಟ್ ಎಂಪ್ಲಾಯಿ ಬಂತ್ರಿ ಆವಾಗ ಎಂಟರ್ಟೈನ್ಮೆಂಟ್ ಅಲಾವೆನ್ಸ್ ತಗೋಬೇಕ್ರಿ ಎಷ್ಟ್ರಿ ಅಮೌಂಟ್ 5,000 ತಗೋಬೇಕ್ರಿ. ಗವರ್ಮೆಂಟ್ ಎಂಪ್ಲಾಯಿ ಬಂದಂದ್ರೆ ಕಂಪಲ್ಸರಿ ತಗೋಬೇಕು ಎಂಟರ್ಟೈನ್ಮೆಂಟ್. ಇದು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಫಿಕ್ಸ್ ಅಮೌಂಟ್ ತಗೋಬೇಕ್ರಿ ಯಾರಿಗೆ ಗವರ್ಮೆಂಟ್ ಎಂಪ್ಲಾಯಿ ಇರಲಿ ಪ್ರೈವೇಟ್ ಎಂಪ್ಲಾಯಿ ಇರಲಿ ಕಂಪಲ್ಸರಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ 50,000 ತಗೋಬೇಕು ನೀವು. ಓಕೆ ಇಲ್ಲೇ ಕ್ವಶನ್ ಅಲ್ಲ ಅದು ಗೌರ್ಮೆಂಟ್ ಎಂಪ್ಲಾಯಿ ಇದಾರಿಪ್ಪ ಪ್ರೈವೇಟ್ ಎಂಪ್ಲಾಯಿ ಕ್ವಶನ್ ಅಲ್ಲ ಕಂಪಲ್ಸರಿ ತಗೋಬೇಕು ಎಲ್ಲರಿಗೂ 50,000. ಓಕೆ ನೆಕ್ಸ್ಟ್ ಎಂಟರ್ಟೈನ್ಮೆಂಟ್ ಅಲಾವೆನ್ಸ್ ಓನ್ಲಿ ಫಾರ್ ಗವರ್ಮೆಂಟ್ ಎಂಪ್ಲಾಯೀಸ್. ಗವರ್ಮೆಂಟ್ ಎಂಪ್ಲಾಯಿ ಕೊಟ್ಟಿದ್ದಂದ್ರೆ ಅಷ್ಟು ತಗೋಬೇಕು ಎಷ್ಟ್ರಿ ಅಮೌಂಟ್ 5,000. ಓಕೆ 99% ಚಾನ್ಸ್ ಅದು 5,000 ಐತ್ರಿ ಅಮೌಂಟ್. ಪ್ರೈವೇಟ್ ಎಂಪ್ಲಾಯಿ ಬಂತ್ರಿ ಎಂಟರ್ಟೈನ್ಮೆಂಟ್ ಅಲಾವೆನ್ಸ್ ಬರಂಗಿಲ್ಲ. ಓಕೆ ಗವರ್ಮೆಂಟ್ ಎಂಪ್ಲಾಯಿ ಬಂದ್ರೆ ಎಷ್ಟು ತಗೋಬೇಕ್ರಿ ಈಗ ಏನೈತ್ರಿ ಇಲ್ಲೇ ಪ್ರೈವೇಟ್ ಎಂಪ್ಲಾಯಿ ಐತ್ರಿ ಏನ್ರಿ ಪ್ರೈವೇಟ್ ಫರ್ಮ್ ಅವರು ಎಲ್ಲಿ ಕೆಲಸ ಮಾಡ್ತಾನ್ರಿ ಪ್ರೈವೇಟ್ ಫರ್ಮ್ ಅಲ್ಲೇ ಅದಕ್ಕೆ ಎಂಟರ್ಟೈನ್ಮೆಂಟ್ ಅಲಾವೆನ್ಸ್ ಬರಂಗಿಲ್ಲ ಡ್ಯಾಶ್. ಸಪೋಸ್ ಹಿ ವರ್ಕ್ ಇನ್ ಗವರ್ಮೆಂಟ್ ಕಂಪನಿ ಹಿ ಈಸ್ ಗವರ್ಮೆಂಟ್ ಎಂಪ್ಲಾಯಿ ಬಂತ್ರಿ ಅಲ್ಲೇ ಅವಾಗ ಏನು ಮಾಡ್ತೀರಿ ಗವರ್ಮೆಂಟ್ ಎಂಪ್ಲಾಯಿ ಅವರಿಗೆ ಎಂಟರ್ಟೈನ್ಮೆಂಟ್ ಅಲಾವೆನ್ಸ್ ಕೊಡ್ಬೇಕು ಎಷ್ಟು ಕೊಡ್ಬೇಕ್ರಿ 5,000 ಎಷ್ಟ್ರಿ 5,000 ಹಂಗೆ ಮಾಡ್ಬೇಕು. ಈಗ ಅವರು ಗವರ್ಮೆಂಟ್ ಎಂಪ್ಲಾಯಿ ಅಲ್ಲ ಪ್ರೈವೇಟ್ ಎಂಪ್ಲಾಯಿ ಅಂದರೆ ಪ್ರೈವೇಟ್ ಫರ್ಮಲ್ಲೇ ಕೆಲಸ ಮಾಡ್ತಾನ್ರಿ ಅಂದ್ರೆ ಏನ್ರಿ ಪ್ರೈವೇಟ್ ಎಂಪ್ಲಾಯಿಗೆ ಬರಂಗಿಲ್ಲ ಎಂಟರ್ಟೈನ್ಮೆಂಟ್ ಅಲಾವೆನ್ಸ್ ಬರಂಗಿಲ್ಲ ಪ್ರೈವೇಟ್ ಎಂಪ್ಲಾಯಿ. ಗवर्नमेंट ಅಂದರೆ 5,000 ಕೊಡ್ಬೇಕು ತಿಳಿತ್ರಿ. समझ में आया? अगर उन्हें गवर्नमेंट एम्प्लॉय है तो उसको क्या करना 5,000 रुपीज़ देना यहाँ पे एंटरटेनमेंट अलावेंस में. अगर उन्हें प्राइवेट एम्प्लॉय है तो डैश आता. अब उन्हें क्या है प्राइवेट एम्प्लॉय है इसलिए इसको क्या आता एंटरटेनमेंट अलावेंस में डैश आता. ठीक है नेक्स्ट प्रोफेशनल टैक्स ಕೊಟ್ಟಿದಂದ್ರೆ ತಗೋರಿ प्रोफेशनल टैक्स ಕೊಟ್ಟಿಲ್ಲ ಅಂದ್ರೆ बिड डैश बरीरी. समझ में आया? प्रोफेशनल टैक्स अगर दिया तो लो यहाँ पे प्रोफेशनल टैक्स अगर नहीं दिया तो डैश लिखो यहाँ पे. ठीक है आओ प्रोफेशनल टैक्स ಎಲ್ಲೈತ್ರಿ प्रोफेशनल टैक्स ಇಲ್ಲೈತ್ ನೋಡ್ರಿ. he has paid ₹150 per month as professional tax ಐತಲ್ಲ ಎಷ್ಟ್ರಿ 150 per month professional tax ಎಷ್ಟ್ರಿ ಗವರ್ಮೆಂಟ್ ಎಂಪ್ಲಾಯಿ ಬರಲಿ ಪ್ರೈವೇಟ್ ಎಂಪ್ಲಾಯಿ ಬರಲಿ ಇದು ತಗೋಬೇಕು. ಗೌರ್ಮೆಂಟ್ ಎಂಪ್ಲಾಯಿ ಬರಲಿ ಇದು ಪ್ರೈವೇಟ್ ಎಂಪ್ಲಾಯಿ ಬರಲಿ ಕೊಟ್ಟಿದ್ದಂದ್ರೆ ತಗೋರಿ ಇಲ್ಲಾಂದ್ರೆ ಬೇಡ್ರಿ. ಬಟ್ ಇದು ಕಂಪಲ್ಸರಿ. ಹಾಂ ಎಷ್ಟು ಇದು ಪ್ರೊಫೆಷನಲ್ ಟ್ಯಾಕ್ಸ್ 150 ಪರ್ ಮಂತ್ 150 ಇಂಟು 12 ಎಷ್ಟು ರೀ 150 ಇಂಟು 12 1,800 ಹಾಂ ಮಾಡಿರಿ 50,000 ಪ್ಲಸ್ 1,800 51,800. ಹಾಂ ಈಗೇನು ಮಾಡಿರಿ 1,71,800 ಮೈನಸ್ 51,800 1,71,800 ಮೈನಸ್ 51,800 ಎಷ್ಟು ರೀ 1,20,000 1,20,000 ಆನ್ಸರ್ ಬಂತು ರೀ. ಎಷ್ಟು ರೀ 1,20,000 ಏನ್ರಿದು ಇನ್ಕಮ್ ಫ್ರಮ್ ಸ್ಯಾಲರಿ. ಫಸ್ಟ್ ಹೆಡ್ ಈಗ ಮುಗೀತು ರೀ ನಿಮ್ದು. ಓಕೆ ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಪ್ರಾಬ್ಲಮ್ ವೆರಿ ವೆಲ್. ಈಗ ಸ್ಕ್ರೀನ್ಶಾಟ್ ತಗೋರಿ. ನಾ ಈಗ ಇಲ್ಲೇ ಮ್ಯಾಲಿನ ಪಾರ್ಟ್ ಇಲ್ಲಿಂದ ಇಲ್ಲೇ ಮಟ ನಾ ಪಾರ್ಟ್ ರಫ್ ಮಾಡ್ತೀನಿ ರೀ. ರಫ್ ಮಾಡಿ ಫಸ್ಟ್ ಹೆಡ್ ಮುಗೀತಲ್ಲ ಈಗ ಫಸ್ಟ್ ಹೆಡ್ ಮುಗೀತು ರೀ. ಈಗ ಸೆಕೆಂಡ್ ಹೆಡ್ ಥರ್ಡ್ ಹೆಡ್ ಫೋರ್ತ್ ಫಿಫ್ತ್ ಮಾಡ್ತೀನಿ ರೀ. ಆಮೇಲೆ ಗ್ರಾಸ್ ಟೋಟಲ್ ಇನ್ಕಮ್ ಮಾಡ್ತೀನಿ ರೀ. ಆಮೇಲೆ ಲೆಸ್ ರಿಡಕ್ಷನ್ ಅಂಡರ್ ಸೆಕ್ಷನ್ 80C to 80U ಮಾಡ್ತೀನಿ ರೀ. ಆಮೇಲೆ ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡ್ತೀನಿ ರೀ. ಓಕೆ ಹಂಗೆ ಮಾಡ್ಬೇಕು ಈಗ. ಓಕೆ ಟೇಕ್ ದ ಸ್ಕ್ರೀನ್ಶಾಟ್ ಐ ವಿಲ್ ರಫ್ ದಿಸ್ ಪಾರ್ಟ್. So here I am. I love this. ಫಸ್ಟ್ ಹೆಡ್ ಮುಗೀತಲ್ಲ ಈಗ ಸೆಕೆಂಡ್ ಹೆಡ್ ರೀ. ಫಸ್ಟ್ ಹೆಡ್ ಇನ್ಕಮ್ ಫ್ರಮ್ ಸ್ಯಾಲರಿ ರೀ.
ಸೆಕೆಂಡ್ ಹೆಡ್ ಏನ್ರಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಕರೆಕ್ಟಾ. ಕ್ವಶನ್ ಒಳಗೆ ನೋಡ್ರಿ, ಇನ್ಕಮ್ ಫ್ರಮ್ ಲೆಟ್ ಔಟ್ ಪ್ರಾಪರ್ಟಿ, ಇನ್ಕಮ್ ಫ್ರಮ್ ಲೆಟ್ ಔಟ್ ಪ್ರಾಪರ್ಟಿ, ಇನ್ಕಮ್ ಫ್ರಮ್ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಏನು ಐತೆ ನೋಡ್ರಿ ಇಲ್ಲಿ ಫಸ್ಟ್ ಕ್ವಶನ್ ಇಂದ ಲಾಸ್ಟ್ ಮಟ್ಟ ಹೋಗ್ರಿ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಏನು ಮೆನ್ಷನ್ ಐತ್ರಿ? ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಮೆನ್ಷನ್ ಇಲ್ಲ. ಇಲ್ಲ ಅಂದ್ರೆ ಏನ್ರಿ ನಿಲ್, ಅವರು ಕೊಟ್ಟಿಲ್ಲ. ನೆಕ್ಸ್ಟ್ ಥರ್ಡ್ ಹೆಡ್, ಸೆಕೆಂಡ್ ಹೆಡ್ ಮುಗಿತ್ರಿ. ಥರ್ಡ್ ಹೆಡ್ ಏನ್ರಿ? ಇನ್ಕಮ್ ಫ್ರಮ್ ಸ್ಯಾಲರಿ ಫಸ್ಟ್, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಸೆಕೆಂಡ್, ಇನ್ಕಮ್ ಫ್ರಮ್ ಅ ಬಿಸ್ನೆಸ್ ಆರ್ ಪ್ರೊಫೆಷನ್ ಥರ್ಡ್. ಇನ್ಕಮ್ ಫ್ರಮ್ business or profession. Income from business or profession. Income from business or profession ಐತ್ರಿ, ಇಲ್ಲಿ ಐತ್ ನೋಡ್ರಿ. ಬಿಸ್ನೆಸ್ ಇನ್ಕಮ್ ರುಪೀಸ್ 2 lakh ಅಂದ್ರೆ ಏನ್ರಿ? ಇನ್ಕಮ್ ಫ್ರಮ್ ಬಿಸ್ನೆಸ್. ಯಾಕಂದ್ರೆ ಬಿಸ್ನೆಸ್ ಅಂತ ಐತಲ್ಲ, ಬಿಸ್ನೆಸ್ ಇನ್ಕಮ್ ಐತಲ್ಲ, ಅದಕ್ಕೆ ಇನ್ಕಮ್ ಫ್ರಮ್ ಬಿಸ್ನೆಸ್, ಬಿಸ್ನೆಸ್ ಇನ್ಕಮ್ ಇಲ್ಲೇ ಬರ್ತದೆ. ಬಿಸ್ನೆಸ್ ಇನ್ಕಮ್ ಎಷ್ಟ್ರಿದು ಅಮೌಂಟ್? ಬಿಸ್ನೆಸ್ ಇನ್ಕಮ್ 2 lakh. ಒಂದು ಅಮೌಂಟ್ ಐತ್ರಿ, ಡೈರೆಕ್ಟ್ ಆರ್ಡರ್ ಕಾಲಮ್ ಅಲ್ಲೇ ಬರೀರಿ. ಡನ್ ರೀ. ಈಗ ಥರ್ಡ್ ಹೆಡ್ ಮುಗಿತ್ರಿ. ಈಗ ಫೋರ್ತ್ ಹೆಡ್. ಫೋರ್ತ್ ಹೆಡ್ ಏನ್ರಿ? ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್. ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್. ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಒಳಗೆ ಏನು ಐತ್ರಿ ಐಟಮ್ಸ್? ಬಿಸ್ನೆಸ್ ಇನ್ಕಮ್ ಮುಗಿತಲ್ಲ, ಇದು ಮುಗಿತ್ರಿ. ನೆಕ್ಸ್ಟ್ ಏನ್ರಿ? ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಏನೈತ್ರಿ? ಕ್ಯಾಪಿಟಲ್ ಗೇನ್ಸ್ ರುಪೀಸ್ 1,20,000 ಅಂದ್ರೆ ಏನ್ರಿ? ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್. ಕ್ಯಾಪಿಟಲ್ ಗೇನ್ ಅಂತ ಐತ್ರಿ ಇಲ್ಲಿ, ಅದಕ್ಕೆ ಕ್ಯಾಪಿಟಲ್ ಗೇನ್ಸ್. ಕ್ಯಾಪಿಟಲ್ ಗೇನ್ಸ್ ಅಮೌಂಟ್ ಎಷ್ಟ್ರಿ ಇದು? 1,20,000. ಒಂದು ಅಮೌಂಟ್ ಐತ್ರಿ, ಅಂದ್ರೆ ಡೈರೆಕ್ಟ್ ಆರ್ಡರ್ ಕಾಲಮ್. ಮುಗಿತಲ್ಲ, ಕ್ಯಾಪಿಟಲ್ ಗೇನ್ಸ್ ಮುಗಿತಲ್ಲ, ಡನ್. ಈಗ ನೆಕ್ಸ್ಟ್ ಏನ್ರಿ? ಫಿಫ್ತ್ ಹೆಡ್ ಅಲ್ಲ, ಫಿಫ್ತ್ ಹೆಡ್ ಏನ್ರಿ? ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಒಳಗೆ ಏನೇನ್ರಿಪ್ಪ? ಬರ್ಡೇ ಗಿಫ್ಟ್ಸ್, ವಿನಿಂಗ್ಸ್ ಫ್ರಮ್ ಲಾಟ್ರಿ, ಕ್ರಾಸ್ ವರ್ಡ್ ಪಜಲ್ಸ್. ಏನು ಐತ್ರಿ ನೋಡ್ರಿಪ್ಪ ಇಲ್ಲಿ? ವಿನಿಂಗ್ ಫ್ರಮ್ ಲಾಟ್ರೀಸ್, ಕ್ರಾಸ್ ವರ್ಡ್ ಪಜಲ್ಸ್, ಬರ್ಡೇ ಗಿಫ್ಟ್ಸ್. ಏನು ಐತಿ ನೋಡ್ರಿಪ್ಪ ಇಲ್ಲಿ? ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್. ಏನು ಐತ್ರಿ? ಏನು ಇಲ್ಲ. ಇಲ್ಲ ಅಂದ್ರೆ ಏನ್ರಿ? ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ನಿಲ್. ಡನ್. ಫಸ್ಟ್ ಹೆಡ್ ಮುಗಿತ್ರಿ, ಸೆಕೆಂಡ್ ಹೆಡ್, ಥರ್ಡ್ ಹೆಡ್, ಫೋರ್ತ್, ಫಿಫ್ತ್ ಎಲ್ಲ ಹೆಡ್ಸ್ ಮುಗಿತ್ರಿ. ಈಗೇನ್ರಿ? ಗ್ರಾಸ್ ಟೋಟಲ್ ಇನ್ಕಮ್. ಎಲ್ಲ ಹೆಡ್ಸ್ ಟೋಟಲ್ ಮಾಡ್ರಿ ಏನು ಬರ್ತೈತ್ರಿ ನಿಮಗೆ? ಗ್ರಾಸ್ ಟೋಟಲ್ ಇನ್ಕಮ್ ನಿಮಗೆ ಸಿಗ್ತೈತ್ರಿ. ಗ್ರಾಸ್ ಟೋಟಲ್ ಇನ್ಕಮ್. ಗ್ರಾಸ್ ಟೋಟಲ್ ಇನ್ಕಮ್ ಏನ್ರಿ? GTI. ಗ್ರಾಸ್ ಟೋಟಲ್ ಇನ್ಕಮ್ ಮಾಡ್ರಿ, ಆ್ಯಡ್ ಮಾಡ್ರಿ ಎಲ್ಲ. ಫಸ್ಟ್ ಹೆಡ್, ಫಸ್ಟ್ ಇನ್ಕಮ್ ಫ್ರಮ್ ಸ್ಯಾಲರಿ ಫಸ್ಟ್ ಹೆಡ್ ಎಷ್ಟ್ರಿ? 1,20,000 ಪ್ಲಸ್ ಸೆಕೆಂಡ್ ಹೆಡ್ ಎಷ್ಟ್ರಿ? 0. ಥರ್ಡ್ ಹೆಡ್ ಎಷ್ಟ್ರಿ? 2 lakh ಪ್ಲಸ್ 2 lakh. ಫೋರ್ತ್ ಹೆಡ್ ಟೋಟಲ್ ಎಷ್ಟ್ರಿ? 1,20,000 ಪ್ಲಸ್ ಫಿಫ್ತ್ ಹೆಡ್ ಟೋಟಲ್ ಎಷ್ಟ್ರಿ? 0. ಎಷ್ಟು ಬಂತ್ರಿ ಟೋಟಲ್ ಅಮೌಂಟ್? 1,20,000 ಪ್ಲಸ್ 0 ಪ್ಲಸ್ 2 lakh ಪ್ಲಸ್ 1,20,000 ಪ್ಲಸ್ 0 ಎಷ್ಟ್ರಿ? 4,40,000. 4,40,000. ಇದು ಏನ್ರಿ? 4,40,000 ಗ್ರಾಸ್ ಟೋಟಲ್ ಇನ್ಕಮ್. ಇದ ಒಳಗ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C to 80U ಏನು ಮಾಡ್ಬೇಕ್ರಿ? ಲೆಸ್ ಮಾಡ್ಬೇಕ್ರಿ. ಬರ್ರಿ 80C ಇಂದ 80U ಮಟ, 80C, 80D, 80E, FGHIJKLMNOPQRSTU ಮಟ. ನಾ ಇಲ್ಲೇ ಆಲ್ಫಾಬೆಟ್ಸ್ ಹೇಳಕ್ ಬಂದಿಲ್ಲ. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಅಲ್ಲ, ಅದು ನಿಮ್ಗೆ ಅರ್ಥ ಮಾಡ್ಕೋಬೇಕು. ಹೌದಲ್ಲ? 80C, DE,
ATCD ಇಂದ ATU ಮಟ ರೀ ಎಲ್ಲ ಡಿಡಕ್ಷನ್ಸ್ ಇಲ್ಲೇ ತಗೋಬೇಕು ಹೌದಲ್ಲ ಬರ್ರಿ ಏನೈತ್ರಿ ಹಾಂ ಆಯ್ತು ನೋಡ್ರಿ ಇಲ್ಲಿ he has paid rupees 12,000 to LIC ಜೀವನ್ ಸುರಕ್ಷಾ ಪಾಲಿಸಿ LIC ಪ್ರೀಮಿಯಂ ಏನ್ರಿ LIC ಪ್ರೀಮಿಯಂ ಎಲ್ಲಿ ತಗೋಬೇಕ್ರಿ ಅಂಡರ್ ಸೆಕ್ಷನ್ 80C ಒಳಗೆ ಅದಕ್ಕೆ ಇಲ್ಲಿ ತಗೋರಿ ಏನ್ರಿ ಇದು LIC ಜೀವನ್ ಸುರಕ್ಷಾ ಪಾಲಿಸಿ ಜೀವನ್ ಸುರಕ್ಷಾ ಪಾಲಿಸಿ ಕರೆಕ್ಟಾ ಎಷ್ಟೈತ್ರಿ ಇದು ಅಮೌಂಟ್ LIC ಜೀವನ್ ಸುರಕ್ಷಾ ಪಾಲಿಸಿ ಅಮೌಂಟ್ 12,000 ತಗೋರಿ ಇಲ್ಲಿ ಓಕೆ ಮುಗೀತಲ್ಲ ಜೀವನ್ ಸುರಕ್ಷಾ ಪಾಲಿಸಿ ಮುಗೀತ್ರಿ ಓಕೆ ಡನ್ ನೆಕ್ಸ್ಟ್ ರೀಪ he has paid rupees 25,000 to HDFC Housing Development Finance Corporation HDFC as payment of housing loan deduction under section 80C ಒಳಗೆ ಬರ್ತೈತ್ರಿ ಓಕೆ payment of housing loan ಎಲ್ಲ ಎಷ್ಟು ಅಮೌಂಟ್ ಇದು 25,000 ಮುಗೀತಲ್ಲ ಇದು ಹೌಸಿಂಗ್ ಲೋನ್ ಮುಗೀತ್ರಿ ಇದು ಪ್ರೊಫೆಷನಲ್ ಟ್ಯಾಕ್ಸ್ ಆಲ್ರೆಡಿ ಮುಗೀತ್ರಿ ಇದು ಪ್ರೊಫೆಷನಲ್ ಟ್ಯಾಕ್ಸ್ ಇಲ್ಲೇ ಐತಿರೋ ಪ್ರೊಫೆಷನಲ್ ಟ್ಯಾಕ್ಸ್ ಮುಗೀತದು ಈಗ ಆಲ್ ಐಟಮ್ಸ್ ಮುಗೀತಲ್ಲ ಎಲ್ಲ ಐಟಮ್ಸ್ ಮುಗೀತ್ರಿ ಇನ್ನೂ ಒಂದು ಐಟಮ್ ಬಾಕಿ ಐತ್ರಿ ಏನು ನೋಡ್ರಿ ಇಲ್ಲೇ ಬೋತ್ ಬರ್ರಿ ಇಲ್ಲೇ ಬರ್ರಿ ಬೋತ್ ಎಂಪ್ಲಾಯರ್ and employee contribute 15% of salary to a recognized provident fund RPF ನಾವಲ್ಲೇ ಇನ್ಕಮ್ ಫ್ರಮ್ ಸ್ಯಾಲರಿ ಒಳಗೆ ಇಲ್ಲೇ ಮ್ಯಾಲೆ ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ RPF ಅಂತ ಬರ್ದೀವ್ರಿ ಹೌದಲ್ಲ ಎಂಪ್ಲಾಯಿ ಅಲ್ಲ ಏನ್ರಿ ಎಂಪ್ಲಾಯರ್ಸ್ ಈಗ ಯಾರು ಬಾಕಿ ಅದಾರಿ ಈಗ ಎಂಪ್ಲಾಯಿ ಬಾಕಿ ಅದಾರಿ ಈಗ ಏನ್ರಿ ಎಂಪ್ಲಾಯರ್ ಮುಗಿತ್ರಿ ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ RPF at 15% of salary ಅಲ್ಲೇ 15% ಆಫ್ ಸ್ಯಾಲರಿ ಲೆಸ್ ಎಕ್ಸೆಂಪ್ಟೆಡ್ at 12% ಆಫ್ ಸ್ಯಾಲರಿ ಮುಗಿತ್ರಿ ಅಲ್ಲೇ ಎಲ್ಲರಿ ಇನ್ಕಮ್ ಫ್ರಮ್ ಸ್ಯಾಲರಿ ಒಳಗೆ ಫಾರ್ಮೆಟ್ ಒಳಗೆ ಮುಗಿತ್ರಿ ಈಗ ಬಾಕಿ ಯಾರದಾರ ಈಗ ಬಾಕಿ ಎಂಪ್ಲಾಯಿ ಬಾಕಿ ಅದಾರ ಏನ್ರಿ ಎಂಪ್ಲಾಯಿ ಅದು ತಗೋಬೇಕು ಎಂಪ್ಲಾಯಿ ಇಲ್ಲೇ ತಗೋಬೇಕು ತಿಳಿತ್ರಿ ನಿಮಗೆ ಎಂಪ್ಲಾಯಿ ಬಂತಲ್ಲ ಎಂಪ್ಲಾಯರ್ ಮೇಲೆ ಇನ್ಕಮ್ ಫ್ರಮ್ ಸ್ಯಾಲರಿ ಒಳಗೆ ಎಂಪ್ಲಾಯಿ ಏನಾಯ್ತು ನೋಡ್ರಿ ಎಂಪ್ಲಾಯಿ ಇಲ್ಲೇ ಈ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C to 80U ಎಂಪ್ಲಾಯಿ ಇಲ್ಲೇ ಬರ್ತದ್ರಿ ಇಲ್ಲೇ ಅದಕ್ಕೆ ತಗೋರಿ ಇಲ್ಲೇ ಎಂಪ್ಲಾಯೀಸ್ ಅಲ್ಲೇ ಎಂಪ್ಲಾಯರ್ಸ್ ಇಲ್ಲೇ ಎಂಪ್ಲಾಯೀಸ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ RPF ಅಲ್ಲೇ ಅಮೌಂಟ್ ಎಷ್ಟು ಬಂದಿದ್ರಿಪ್ಪ ಅಲ್ಲೇ ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ RPF ಎಷ್ಟು ಬಂದಿದ್ರಿ ಅಲ್ಲೇ ಫಾರ್ಮಟ್ ಗೊತ್ತಿತ್ತು ನಮಗೆ ಇನ್ಕಮ್ ಫ್ರಮ್ ಸ್ಯಾಲರಿ ಒಳಗೆ ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ RPF ಓಕೆ at 15% ಅಂಡರ್ಲೈನ್ 15% ಆಫ್ ಸ್ಯಾಲರಿ ಐತ್ರಿ 15% ಆಫ್ ಸ್ಯಾಲರಿ ಎಷ್ಟು ಬಂದಿದ್ರಿ ಅವಾಗ ಸ್ಯಾಲರಿ ಫಾರ್ ಕ್ಯಾಲ್ಕುಲೇಷನ್ ಆಫ್ RPF ಎಷ್ಟು ಬಂದಿದ್ರಿ 96,000 ನಾವು ಅಲ್ಲಿ ಏನು ಮಾಡಿದ್ರಿ ಅಲ್ಲೇ ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ RPF ಅಂಡರ್ಲೈನ್ ಮಾಡಿರಿ 15% ಆಫ್ ಸ್ಯಾಲರಿ ಅದು ತಗೋಬೇಕಿಲ್ಲ ಎಷ್ಟು ರೀ 96,000 ಹೌದಲ್ಲ ಸ್ಯಾಲರಿ ಫಾರ್ ಕ್ಯಾಲ್ಕುಲೇಷನ್ ಆಫ್ RPF ಎಷ್ಟು ಬಂದಿದ್ರಿ ಅಲ್ಲೇ 96,000 15% ಆಫ್ 96,000 ನಾವು ಮಾಡಿದ್ರಿಪ್ಪ ಲೆಸ್ ಎಕ್ಸೆಂಪ್ಟೆಡ್ at 12% ಎಕ್ಸೆಂಪ್ಟೆಡ್ ನಮಗೆ ಸಂಬಂಧ ಇಲ್ಲ ಇಲ್ಲೇ ಎಂಪ್ಲಾಯೀಸ್ ಕೇಸಲ್ಲೇ ಎಂಪ್ಲಾಯರ್ಸ್ಗೆ ಲೆಸ್ ಎಕ್ಸೆಂಪ್ಟೆಡ್ at 12% ಮಾಡ್ಬೇಕು ಬಟ್ ಎಂಪ್ಲಾಯೀಸ್ಗೆ ಸಂಬಂಧ ಇಲ್ಲ ಎಂಪ್ಲಾಯೀಸ್ಗೆ ಏನು ಬೇಕ್ರಿ ಬರೀ ಎಷ್ಟು ರೇಟ್ ಐತೆ ನೋಡ್ರಿ ಅಷ್ಟು ತಗೋಬೇಕು ಆವಾಗ ಸ್ಯಾಲರಿ ಎಷ್ಟು ಬಂದಿದ್ರಿಪ್ಪ 96,000 ಇಂಟು 15% ಸೇಮ್ ಮಾಡ್ಬೇಕಲ್ಲ 96,000 ಇಂಟು 15% ಮಾಡಿರಿ ಎಷ್ಟು ರೀ 15% ಎಷ್ಟು ಬಂತು ರೀ ಅಮೌಂಟ್ 14,400 ಅಲ್ಲೇ ಸೇಮ್ ಬಂದಿದ್ದಲ್ಲ 14,400 ಅಲ್ಲೇ ಹೌದಲ್ಲ ಇಲ್ಲೇ ಸೇಮ್ 14,400 ಲೆಸ್ ಎಕ್ಸೆಂಪ್ಟೆಡ್ at 12% ಆಫ್ ಸ್ಯಾಲರಿ ಮಾಡಕ್ಕೆ ಹೋಗ್ಬೇಡ್ರಿ ಆಫ್ ಸ್ಯಾಲರಿ ಮಾಡಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಇವರು ಯಾರು ಎಂಪ್ಲಾಯರ್ ಅಲ್ಲ ಎಂಪ್ಲಾಯರ್ಗೆ ಲೆಸ್ ಎಕ್ಸೆಂಪ್ಟೆಡ್ at 12% ಆಫ್ ಸ್ಯಾಲರಿ ಬರಬೇಕು ಬಟ್ ಎಂಪ್ಲಾಯಿಗೆ ಬರಂಗಿಲ್ಲ ಡೈರೆಕ್ಟ್ 15% ಆಫ್ 96,000 ಬೇಕಂದ್ರೆ ನಾನು ಬರ್ತೀನಿ ರೀ ಇಲ್ಲಿ 15/100
ಇಂಟು 96,000 15/100 ಇಂಟು 96,000 ಆಯ್ತು ನೋಡ್ರಿಪ್ಪ. ಓಕೆ, ಈಗೆಲ್ಲ ಮುಗಿತ್ರಿ. ಎಂಪ್ಲಾಯಿನೂ ಮುಗಿತ್ರಿ, ಎಂಪ್ಲಾಯಿ ಮುಗಿತ್ರಿ, ಎಂಪ್ಲಾಯ್ ಆಲ್ರೆಡಿ ಮುಗಿತ್ರಿಪ್ಪ ಅಲ್ಲ. ಈಗ ಎಂಪ್ಲಾಯಿ ಮುಗಿತ್ರಿ. ಈಗ A to Z ಮುಗಿತು ನೋಡ್ರಿಪ್ಪ. ಫಸ್ಟ್ ಇಂದ ಎಂಡ್ ಮಟ್ಟ ಎಲ್ಲ ಮುಗಿತ್ರಿ. ಈಗ ಟೋಟಲ್ ಮಾಡ್ರಿ, ಇದೆಲ್ಲ ಟೋಟಲ್ ಮಾಡ್ರಿ. ಎಷ್ಟು ರೀ? 12,000 ಪ್ಲಸ್ 25,000 ಪ್ಲಸ್ 14,400 ಎಷ್ಟು ಬಂತು ರೀ? 51,400. ಎಷ್ಟು ಇದು? 51,400. 51,400. ಈಗ ಏನು ಮಾಡ್ತೀರಿ? 4,40,000 ಮೈನಸ್ 51,400. 4,40,000 ಮೈನಸ್ 51,400 ಎಷ್ಟು ಬಂತು ರೀ ಆನ್ಸರ್? 3,88,600. 3,88,600. 3,88,600. ये क्या है तुम्हारा अभी? ಇದು ಏನ್ರಿ ನಿಮ್ದು? ಟೋಟಲ್ ಇನ್ಕಮ್. ಏನ್ರಿ ಇದು? ಟೋಟಲ್ ಇನ್ಕಮ್. ಟೋಟಲ್ ಇನ್ಕಮ್ ಅಂದರೆ TI, ಟೋಟಲ್ ಇನ್ಕಮ್ ಇದು. ಈಗ ನಿಮ್ದು ಹೋಗಿ ಆನ್ಸರ್ ಮುಗಿತು ನೋಡ್ರಿಪ್ಪ. ಈಗ ಮುಗಿತು ಆನ್ಸರ್. ಚೆಕ್ ಮಾಡ್ರಿ. ಓಕೆ, ಹೇಳ್ರಿ ಏನು ಡೌಟ್ಸ್ ಐತಿರಿಪ್ಪ? ಸಾರಿ ಹೇಳಕ್ಕಂಗಿಲ್ಲ, ಯಾಕಂದರೆ ವಿಡಿಯೋ ಐತಿರಿ ಇದು. ಕಮೆಂಟ್ ಸೆಕ್ಷನಲ್ಲಿ ಹೇಳ್ರಿಪ್ಪ ಬೇಕಂದ್ರೆ ಡೌಟ್ಸ್. ಓಕೆ, ಫಸ್ಟ್ ಏನು ರೀ? ಇನ್ಕಮ್ ಫ್ರಮ್ ಸ್ಯಾಲರಿ ಮಾಡ್ಬೇಕ್ರಿ. ಇನ್ಕಮ್ ಫ್ರಮ್ ಸ್ಯಾಲರಿ ಮಟ್ಟ ಮಾಡ್ಬೇಕ್ರಿ. ಫಸ್ಟ್ ಹೆಡ್ ಮುಗಿತ್ರಿ. ಸೆಕೆಂಡ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಲ್ಲೇ ಕೊಟ್ಟಿಲ್ಲ ಏನು ಅಂದರೆ ಇನ್ನಿಲ್ಲ. थर्ड इनकम फ्रॉम बिजनेस और प्रोफेशन ಐತ್ರಿ ಇಲ್ಲಿ बिजनेस इनकम ಅಲ್ಲಿ ಹಾಕ್ರಿ, वहाँ पे लिख लो. ओके, नेक्स्ट इनकम फ्रॉम कैपिटल गेन. कैपिटल गेन देखो वहाँ पे है, कैपिटल गेन 1,20,000 लिख लो, वहाँ पे हो गया. नेक्स्ट इनकम फ्रॉम अदर सोर्स है क्या यहाँ पे? कुछ भी विनिंग्स फ्रॉम लॉटरीज, क्रॉसवर्ड पजल्स, बर्थडे गिफ्ट्स, कमर्शियल सिक्योरिटीज, लेस टैक्स कमर्शियल सिक्योरिटीज, टैक्स फ्री कमर्शियल सिक्योरिटीज, कुछ भी है? कुछ भी नहीं तो नील. फर्स्ट हेड प्लस फर्स्ट हेड, सेकेंड हेड, थर्ड हेड, फोर्थ हेड, फिफ्थ हेड, सबका टोटल करना यहाँ पे लिख लेना अमाउंट. उसको क्या बोलते हैं? मैं ग्रॉस टोटल इनकम बोलते हैं, GTI. लेस डिडक्शन अंडर सेक्शन 80C to ATU करना. कौन कौन सा आता है इसके अंदर? यहाँ पे है ना ये LIC प्रीमियम जीवन सुरक्षा पॉलिसी, ये अंडर सेक्शन 80C में आता, तो उसको लिख लो अमाउंट. नेक्स्ट क्या आता है? पेमेंट ऑफ हाउसिंग लोन, ये भी क्या आता? अंडर सेक्शन 80C में आता, उसको भी लिख लो. नेक्स्ट एम्प्लॉयर्स कॉन्ट्रीब्यूशन टूवर्ड्स RPF हमें वहाँ पे लिख लेते. एम्प्लॉयर्स कॉन्ट्रीब्यूशन टूवर्ड्स RPF एट 15% ऑफ सैलरी. वहाँ पे क्या था? 15% ऑफ सैलरी लेस एग्जेम्प्टेड एट 12% ऑफ सैलरी करके था वहाँ पे. ओके, एम्प्लॉयर्स के केस में वहाँ पे करते हैं ना पीछे में इसमें. यहाँ पे अब कौन बचा? अभी एम्प्लॉय बचा था. एम्प्लॉय को क्या करना? अभी यहाँ पे लेना. वहाँ पे नहीं लिए, वहाँ पे संबंध नहीं था हमारे को एम्प्लॉय. अब यहाँ पे संबंध है एम्प्लॉय हमारे को. ಈಗ ಸಂಬಂಧ ಇತ್ತು ಎಂಪ್ಲಾಯಿ ಬಾಕಿ ಇತ್ತಲ್ಲ, ಈಗ ತಗೋಬೇಕು ಎಂಪ್ಲಾಯಿ. ಎಲ್ಲರಿ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C to ATU ಎಲ್ಲ ಇದ್ರ ತಗೋಬೇಕು ಈ ಹೆಡಿಂಗ್ ಒಳಗೆ. ಎಂಪ್ಲಾಯೀಸ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ RPF ಸೇಮ್ 15% ಅದು 15/100 इंटू सैलरी ಎಷ್ಟು ಬಂದಿದ್ರಿ ಅವಾಗ? वहाँ पे सैलरी कितना था? वहाँ पे सैलरी फॉर कैलकुलेशन ऑफ RPF का था ना वहाँ पे कितना था सैलरी? 96,000 नहीं, वो 96,000 बेसिक सैलरी प्लस DA करके. ओके, 96,000 15/100 इंटू 96,000 कितना था? 14,400 हो गया. अभी पूरा खत्म हो गया. इसको टोटल कर लो, यहाँ पे लिख लो. अब 4,40,000 में से माइनस 51,400 करो, कितना आता आंसर? 3,88,600. इसको क्या बोलते हैं? मैं टोटल इनकम करके TI आ गया. ओके, टेक द स्क्रीनशॉट ऑफ दिस. हाँ, ಈಗ ಬರ್ರಿ ನಾ ಸ್ವಲ್ಪ ಚೇಂಜಸ್ ಮಾಡ್ತೇನೆ ರೀ. ಈಗೆಲ್ಲ ರಫ್ ಮಾಡ್ತೀನಿ ನಾನು. ಓಕೆ, ಐ ವಿಲ್ ರಫ್ ದಿಸ್ ಆಲ್ ಪಾರ್ಟ್. ಓಕೆ, ಬರ್ರಿ. हाँ, ಏನ್ರಿಪ್ಪ ಇಲ್ಲಿ ರೆಂಟ್ ಫ್ರೀ. यहाँ पे देखो ಕೇರ್ಫುಲಿ ನೋಡ್ರಿಪ್ಪ. ಹೇಳ್ರಿ ರೆಂಟ್ ಫ್ರೀ ಫರ್ನಿಶ್ಡ್ ಹೌಸ್. ಓಕೆ, ರೆಂಟ್ ಫ್ರೀ ಫರ್ನಿಶ್ಡ್ ಹೌಸ್ ಕೊಟ್ಟಾನ್ರಿ ಕ್ವಶನ್ ಅಲ್ಲಿ. ಆಮೇಲೆ ಏನ್ರಿ? ಓನ್ಡ್ ಬೈ ದ ಎಂಪ್ಲಾಯರ್. ತಿಳಿತ್ರಿ? ರೆಂಟ್ ಫ್ರೀ ಫರ್ನಿಶ್ಡ್ ಹೌಸ್ ಅಂತ ಐತ್ರಿ. ಆಮೇಲೆ ಓನ್ಡ್ ಬೈ ದ ಎಂಪ್ಲಾಯರ್ ಐತ್ರಿ. ಓನ್ಡ್ ಬೈ ಸಾರಿ
ರೆಂಟ್ ಫ್ರೀ ಫರ್ನಿಶ್ಡ್ ಹೌಸ್, ಆಮೇಲೆ ಓನ್ಡ್ ಬೈ ದ ಕಂಪನಿ, ಇಲ್ಲಾಂದ್ರೆ ಓನ್ಡ್ ಬೈ ದ ಎಂಪ್ಲಾಯರ್. ನೋಡ್ರಿ ಇಲ್ಲೇ ಮತ್ತೆ ಇನ್ನೊಂದ್ಸಲ ರಿಪೀಟ್ ಮಾಡ್ತೇನೆ ರೀ. ರೆಂಟ್ ಫ್ರೀ ಫರ್ನಿಶ್ಡ್ ಹೌಸ್ ಐತ್ರಿ, ಓಕೆ, ಓನ್ಡ್ ಬೈ ದ ಕಂಪನಿ ಬರಲಿ, ಇಲ್ಲಾಂದ್ರೆ ಓನ್ಡ್ ಬೈ ದ ಎಂಪ್ಲಾಯರ್ ಬರಲಿ. ಎಂಪ್ಲಾಯಿ ಅಲ್ಲ, ಎಂಪ್ಲಾಯರ್. ರೆಂಟ್ ಫ್ರೀ ಫರ್ನಿಶ್ಡ್ ಹೌಸ್, ಆಮೇಲೆ ಓನ್ಡ್ ಬೈ ದ ಕಂಪನಿ, ಇಲ್ಲಾಂದ್ರೆ ಓನ್ಡ್ ಬೈ ದ ಎಂಪ್ಲಾಯರ್ ಬಂತ್ರಿ. ಆವಾಗ ಏನು ಮಾಡ್ಬೇಕ್ರಿ? ಕಂಪಲ್ಸರಿ 15% ಆಫ್ ಸ್ಯಾಲರಿ ಆ್ಯಡ್ ಫಿಕ್ಸ್ಡ್ ಪರ್ಸೆಂಟೇಜ್. ಇದು ಫಿಕ್ಸ್, ಇದು 10%, ಇದು ಫಿಕ್ಸ್ ರೀ. 15% ಫಿಕ್ಸ್, ಆಮೇಲೆ 10% ಆಫ್ ಇದು ಫಿಕ್ಸ್. ಕಾಸ್ಟ್ ಆಫ್ ಫರ್ನಿಚರ್, ಕಾಸ್ಟ್ ಆಫ್ ಫರ್ನಿಚರ್ ಇದು ಇಲ್ಲಿ ತಗೋಬೇಕಾ, ಆಮೇಲೆ ಇದು ಇಲ್ಲಿ ತಗೋಬೇಕಾ, ಆಮೇಲೆ ಒಂದು ಅಮೌಂಟ್. ಇದು ಏನ್ರಿದು? ವ್ಯಾಲ್ಯೂ ಆಫ್ ರೆಂಟ್ ಫ್ರೀ ಹೌಸ್. ಕರೆಕ್ಟಾ? ಇದು ನಿಮ್ದು ಆನ್ಸರ್ ರೀ. ವ್ಯಾಲ್ಯೂ ಆಫ್ ರೆಂಟ್ ಫ್ರೀ ಹೌಸ್ ಅಲ್ಲೇ ಬರಿಬೇಕು. ಅಲ್ಲೇ GF ಅಂತ ಬರಿಬೇಕ್ರಿ, ರೆಂಟ್ ಫ್ರೀ ಹೌಸ್ ಅಂತ ಬರಿಬೇಕು ಬ್ರ್ಯಾಕೆಟಲ್ಲೇ. ವರ್ಕಿಂಗ್ ನೋಟ್ ನಂಬರ್ 1 ಆನ್ಸರ್ ಇಲ್ಲಿ ಇದು ಬಂತಲ್ಲ, ಅಲ್ಲಿ ಹಚ್ಚಬೇಕು. ಸ್ಯಾಲರಿ ಫಾರ್ಮುಲಾ ಏನ್ರಿ? ಇಲ್ಲಿ ಸ್ಯಾಲರಿ ಅಂತ ಐತೆ ನೋಡ್ರಿ. ಇದು ಸ್ಯಾಲರಿ ಫಾರ್ಮುಲಾ ಏನ್ರಿ? ರೆಂಟ್ ಫ್ರೀ ಹೌಸ್ ಅಲ್ಲ ಇದು. ರೆಂಟ್ ಫ್ರೀ ಹೌಸ್ ಕ್ಯಾಲ್ಕುಲೇಷನ್ ಮಾಡಕ್ಕೆ, ರೆಂಟ್ ಫ್ರೀ ಹೌಸ್ ಐತೆ ನೋಡಿ ಇಲ್ಲಿ. ರೆಂಟ್ ಫ್ರೀ ಹೌಸ್ ಕ್ಯಾಲ್ಕುಲೇಷನ್ ಮಾಡಕ್ಕೆ ಇದು ಫಾರ್ಮಟ್ ರೀ. ಯಾವಾಗಲೂ ರೆಂಟ್ ಫ್ರೀ ಫರ್ನಿಶ್ಡ್ ಹೌಸ್ ಕೊಡ್ತಾನೆ ರೀ, ಆಮೇಲೆ ಓನ್ಡ್ ಬೈ ದ ಕಂಪನಿ, ಇಲ್ಲಾಂದ್ರೆ ಓನ್ಡ್ ಬೈ ದ ಎಂಪ್ಲಾಯರ್ ಕೊಡ್ತಾನೆ ರೀ. ಆವಾಗ ಕಂಪಲ್ಸರಿ ರೆಂಟ್ ಫ್ರೀ ಹೌಸ್ 15% ಆಫ್ ಸ್ಯಾಲರಿ ಫಿಕ್ಸ್, ಇದು ಸ್ಯಾಲರಿ. ಆಮೇಲೆ ಆ್ಯಡ್ 10% ಆಫ್ ಕಾಸ್ಟ್ ಆಫ್ ಫರ್ನಿಚರ್, ವ್ಯಾಲ್ಯೂ ಆಫ್ ರೆಂಟ್ ಫ್ರೀ ಹೌಸ್. 15% ನಿಮ್ಮ ಕಡೆ ಐತೆ ಬಿಡ್ರಿ. 15%, 15/100 ಇಂಟು ಏನು ಬೇಕು ನಿಮಗೆ? ಸ್ಯಾಲರಿ ಬೇಕು. ಸ್ಯಾಲರಿ ಫಾರ್ಮುಲಾ ಏನ್ರಿಪ್ಪ? ಸ್ಯಾಲರಿ ಈಸ್ ಈಕ್ವಲ್ ಟು ಬೇಸಿಕ್ ಸ್ಯಾಲರಿ ಪ್ಲಸ್ DA. ಏನು ಕೊಟ್ಟಿಲ್ಲ ಅಲ್ಲೇ, ಎಲ್ಲ ತಗೋಬೇಕು. DA ಪ್ಲಸ್ ಏನ್ರಿ? ಕಮಿಷನ್ ಪ್ಲಸ್ ಬೋನಸ್ ಪ್ಲಸ್ all taxable allowances. ಹಿಂಗೈತೆ ನೋಡ್ರಿ. ಸ್ಯಾಲರಿ ಫಾರ್ ಕ್ಯಾಲ್ಕುಲೇಷನ್ ಆಫ್ ರೆಂಟ್ ಫ್ರೀ ಹೌಸ್. ಸ್ಯಾಲರಿ ಇಸ್ ಈಕ್ವಲ್ ಟು ಬೇಸಿಕ್ ಸ್ಯಾಲರಿ ಪ್ಲಸ್ DA ಪ್ಲಸ್ ಕಮಿಷನ್ ಪ್ಲಸ್ ಬೋನಸ್. ಇದು ಬೋನಸ್ ರೀ, ಇದು ಪ್ಲಸ್ ಬೋನಸ್ ಪ್ಲಸ್ ಆಲ್ ಟ್ಯಾಕ್ಸೇಬಲ್ ಅಲವೆನ್ಸಸ್. ಎಲ್ಲ ಆ್ಯಡ್ ಮಾಡ್ಬೇಕ್ರಿ. ಒಂದು ಅಮೌಂಟ್ ಸಿಗ್ತೈತೆ ರೀ ನಿಮಗೆ. ಅದು ಅಮೌಂಟ್ ಏನ್ರಿ? ಸ್ಯಾಲರಿ. ಆ ಅಮೌಂಟ್ ಮೇಲೆ 15% ಮಾಡ್ಬೇಕ್ರಿ. ಅದು ಏನ್ರಿ ಅಮೌಂಟ್ ಬರ್ತೈತೆ ಇಲ್ಲಿ. ಆ್ಯಡ್ 10% ಆಫ್ ಕಾಸ್ಟ್ ಆಫ್ ಫರ್ನಿಚರ್. ಇದು ಫಿಕ್ಸ್ ರೀ, 10%. 10/100 ಇಂಟು ಫರ್ನಿಚರ್ ಅಮೌಂಟ್ ಕೊಟ್ಟಾನ್ರಿ. ಕಾಸ್ಟ್ ಆಫ್ ಫರ್ನಿಚರ್ ಐತೆ ನೋಡ್ರಿ. ಫರ್ನಿಚರ್ ಆಫ್ ದಿ ಕಾಸ್ಟ್ ಆಫ್ ₹87,800. 10/100 ಇಂಟು 87,800 ಅಮೌಂಟ್ ಇಲ್ಲಿ ಬರಬೇಕ್ರಿ. ಇದು ಅಮೌಂಟ್ ಪ್ಲಸ್ ಇದು ಅಮೌಂಟ್ ಮಾಡ್ಬೇಕ್ರಿ. ಒಂದು ಅಮೌಂಟ್ ಬರ್ತೈತೆ ರೀ, ಏನ್ರಿದು? ವ್ಯಾಲ್ಯೂ ಆಫ್ ರೆಂಟ್ ಫ್ರೀ ಹೌಸ್. ಇದು ಎಲ್ಲೇ ಬರಿಬೇಕ್ರಿ? ಇಲ್ಲೇ ಬರಿಬೇಕು ಅಮೌಂಟ್. F ಕಾಲಮ್, ಎಫ್ ಅಂತ ಹಾಕಿ, ರೆಂಟ್ ಫ್ರೀ ಹೌಸ್ ಅಂತ ಹಾಕಿ ಬ್ರ್ಯಾಕೆಟಲ್ಲೇ ವರ್ಕಿಂಗ್ ನೋಟ್ ನಂಬರ್ 1 ಇದು ಅಮೌಂಟ್ ಅಲ್ಲೇ ಹಚ್ಚಬೇಕ್ರಿ, ಇನ್ಕಮ್ ಫ್ರಮ್ ಸ್ಯಾಲರಿ ಒಳಗೆ. ಓಕೆ, ಇದು ಒಂದು ಪ್ಯಾಟರ್ನ್ ಮುಗೀತ್ರಿ. ನೆಕ್ಸ್ಟ್ ಸೇಮ್ ರೆಂಟ್ ಫ್ರೀ ಫರ್ನಿಶ್ಡ್ ಹೌಸ್. ಏನು ಕೊಡ್ತಾನ್ರಿ ಅವಾಗ? ನಾಟ್ ಏನ್ರಿ? ನಾಟ್ ರೆಂಟ್ ಫ್ರೀ ಫರ್ನಿಶ್ಡ್ ಹೌಸ್ ನಾಟ್ ಓನ್ಡ್ ಬೈ ದ ಕಂಪನಿ ಆರ್ ನಾಟ್ ಓನ್ಡ್ ಬೈ ದ ಎಂಪ್ಲಾಯರ್. ಫಸ್ಟ್ ಕೇಸಲ್ಲೇ ರೆಂಟ್ ಫ್ರೀ ಫರ್ನಿಶ್ಡ್ ಹೌಸ್ ಓನ್ಡ್ ಬೈ ದ ಕಂಪನಿ ಈ ಥರ ಐತ್ರಿ. ಈಗ ರೆಂಟ್ ಫ್ರೀ ಫರ್ನಿಶ್ಡ್ ಹೌಸ್ ನಾಟ್ ಓನ್ಡ್ ಬೈ ದ ಕಂಪನಿ. ಯಾವಾಗಲೂ ಕ್ವಶನ್ ಒಳಗೆ ನಾಟ್ ಓನ್ಡ್ ಬೈ ದ ಕಂಪನಿ ಆರ್ ನಾಟ್ ಓನ್ಡ್ ಬೈ ದ ಎಂಪ್ಲಾಯರ್ ಬಂತಲ್ಲ, ಆವಾಗ ನಾವು ಏನು ನೋಡ್ಬೇಕ್ರಿ? ಸಿಟಿ ನೋಡ್ಬೇಕು. ಏನ್ರಿ? ಸಿಟಿ. ಎಲ್ಲಿ ಇರ್ತಾನ್ರಿ ಅವ ಅಂತ. ಎಲ್ಲಿರ್ತಾನ್ರಿ? ಬೆಂಗಳೂರು. ಸಿಟಿ ನೋಡ್ಬೇಕು. ಆಮೇಲೆ ಏನು ನೋಡ್ಬೇಕ್ರಿ? ಪಾಪ್ಯುಲೇಷನ್ ನೋಡ್ಬೇಕು. ಏನ್ರಿ? ಸಿಟಿ ನೋಡ್ಬೇಕು, ಆಮೇಲೆ ಪಾಪ್ಯುಲೇಷನ್ ನೋಡ್ಬೇಕು. ಪಾಪ್ಯುಲೇಷನ್ ಎಷ್ಟು ಐತ್ರಿ ಪಾಪ್ಯುಲೇಷನ್ ಅಂತ ನೋಡ್ರಿ ಪಲ್ಲೆ. ಆ ಸಿಟಿ ಒಳಗೆ, ಈ ಸಿಟಿ ಒಳಗೆ ಯಾವ ಸಿಟಿ ಇರಲಿ, ಆ ಸಿಟಿ ಒಳಗೆ ಪಾಪ್ಯುಲೇಷನ್ ಜನಸಂಖ್ಯೆ ಅಂತ ಹೇಳ್ತಿಲ್ರಿ ನೀವು. ಪಾಪ್ಯುಲೇಷನ್ ಜನಸಂಖ್ಯಾ ಪಾಪ್ಯುಲೇಷನ್
ಲೆಸ್ ದ್ಯಾನ್ 10 ಲ್ಯಾಕ್ ಇತ್ತು, ಪಾಪ್ಯುಲೇಷನ್ ಲೆಸ್ ದ್ಯಾನ್ 10 ಲ್ಯಾಕ್, ಆವಾಗ ಎಷ್ಟು ತೊಗೋಬೇಕ್ರಿ 7.5% ಆಫ್ ಸ್ಯಾಲರಿ. ಇಲ್ಲೇ 7.5% ಆಫ್ ಸ್ಯಾಲರಿ ಲೆಸ್ ದ್ಯಾನ್ 10 ಲ್ಯಾಕ್. ಓಕೆ, ನೆಕ್ಸ್ಟ್ ಆ ಸಿಟಿ ಒಳಗೆ ಪಾಪ್ಯುಲೇಷನ್ ಮೋರ್ ದ್ಯಾನ್ 10 ಲ್ಯಾಕ್ ಬಟ್ ಲೆಸ್ ದ್ಯಾನ್ 25 ಲ್ಯಾಕ್. ಏನ್ರಿ, ಆ ಸಿಟಿ ಒಳಗೆ ಪಾಪ್ಯುಲೇಷನ್ ಮೋರ್ ದ್ಯಾನ್ 10 ಲ್ಯಾಕ್ ಬಟ್ ಲೆಸ್ ದ್ಯಾನ್ 25 ಲ್ಯಾಕ್, ಆವಾಗ 10% ಆಫ್ ಸ್ಯಾಲರಿ. ಸೇಮ್ ಆ ಸಿಟಿ ಒಳಗೆ ಪಾಪ್ಯುಲೇಷನ್ ಮೋರ್ ದ್ಯಾನ್ 25 ಲ್ಯಾಕ್, ಆವಾಗ 15% ಆಫ್ ಸ್ಯಾಲರಿ ತಗೋಬೇಕು. ತಿಳಿತ್ರಿ? ಸಿಂಪಲ್ ಐತ್ರಿ, ವೆರಿ ಸಿಂಪಲ್ ಐತ್ರಿ. ಸಪೋಸ್ ಈ ಸಿಟಿ ಒಳಗೆ ಅವರು ಕೊಡ್ತಾರ್ರಿ, ಬೆಂಗಳೂರು ಎಲ್ಲೇ ಕೊಡ್ತಾರ್ರಿ ಬ್ರ್ಯಾಕೆಟಲ್ಲೇ, ಲೆಸ್ ದ್ಯಾನ್ ಏನ್ರಿದು ಲೆಸ್ ದ್ಯಾನ್ 10 ಲ್ಯಾಕ್, ಲೆಸ್ ದ್ಯಾನ್ 10 ಲ್ಯಾಕ್ ಪಾಪ್ಯುಲೇಷನ್, ಲೆಸ್ ದ್ಯಾನ್ 10 ಲ್ಯಾಕ್ ಪಾಪ್ಯುಲೇಷನ್ ಅಂತ ಕೊಡ್ತಾನ್ರಿ. ಬೆಂಗಳೂರು ಅಂತ ಹಾಕಿ ಬ್ರಾಕೆಟಲ್ಲೇ ಲೆಸ್ ದ್ಯಾನ್ 10 ಲ್ಯಾಕ್ ಪಾಪ್ಯುಲೇಷನ್ ಅಂತ ಕೊಡ್ತಾನ್ರಿ. ಆಮೇಲೆ ನಾಟ್ ಓನ್ಡ್ ಬೈ ದ ಕಂಪನಿ ಅಂತ ಕೊಡ್ತಾನ್ರಿ. ನಾಟ್ ಓನ್ಡ್ ಬೈ ದ ಕಂಪನಿ ನೋಡ್ಬೇಕ್ರಿ, ಆಮೇಲೆ ಬೆಂಗಳೂರು ನೋಡ್ಬೇಕು ಸಿಟಿ ಯಾವ್ದೈತ್ರಿ, ಆಮೇಲೆ ಸಿಟಿ ಇದು ನೋಡ್ಬೇಕು ಪಾಪ್ಯುಲೇಷನ್ ಲೆಸ್ ದ್ಯಾನ್ 10 ಲ್ಯಾಕ್ ಪಾಪ್ಯುಲೇಷನ್ ಅಂತ ಐತ್ರಿ. ಆವಾಗ ಏನು ಮಾಡ್ತೀರಿ, ಈಗ 15 ಬರಂಗಿಲ್ಲ, ಏನು ಬರ್ತೀರಿ ಲೆಸ್ ದ್ಯಾನ್ 10 ಲ್ಯಾಕ್ ಪಾಪ್ಯುಲೇಷನ್ ಐತ್ರಿ. ಅವಾಗ ಏನ್ರಿ ಲೆಸ್ ದ್ಯಾನ್ 10 ಲ್ಯಾಕ್ ಪಾಪ್ಯುಲೇಷನ್ ಅಂದ್ರೆ ಏನ್ರಿ 7.5% ಆಫ್ ಸ್ಯಾಲರಿ. ಆಮೇಲೆ ಆ್ಯಡ್ 10% ಆಫ್ ಕಾಸ್ಟ್ ಆಫ್ ಫರ್ನಿಚರ್, ಅವರು ಕೊಡ್ತಾರೆ ಫರ್ನಿಚರ್ ಐತ್ರಿ ಇಲ್ಲೇ. ಓಕೆ, ತಗೋಬೇಕು. ಆಮೇಲೆ ಆ್ಯಡ್ ಮಾಡಿ, ಇದು ನಿಮ್ದು ಆನ್ಸರ್. ಆವಾಗ ತಿಳಿತ್ರಿ? ಸೇಮ್ ಪ್ಲೇಸಲ್ಲೇ ಮೋರ್ ದ್ಯಾನ್ ಏನ್ರಿ ನೋಡ್ರಿಲ್ಲ, ಬ್ಯಾಂಗ್ಳೂರ್ ಮೋರ್ ದ್ಯಾನ್ 10 ಲ್ಯಾಕ್ ಪಾಪ್ಯುಲೇಷನ್ ಕೊಟ್ಟಾನ್ರಿ, ಮೋರ್ ದ್ಯಾನ್ 10 ಲ್ಯಾಕ್ ಪಾಪ್ಯುಲೇಷನ್. ಆವಾಗ ಏನು ಮಾಡ್ತೀರಿ, ಆವಾಗ 10% ಆಫ್ ಸ್ಯಾಲರಿ. ಮೋರ್ ದ್ಯಾನ್ 10 ಲ್ಯಾಕ್ ಪಾಪ್ಯುಲೇಷನ್ ಅಂದ್ರೆ ಏನ್ರಿ 10% ಆಫ್ ಸ್ಯಾಲರಿ. ಆ್ಯಡ್ 10% ಆಫ್ ಕಾಸ್ಟ್ ಆಫ್ ಫರ್ನಿಚರ್, ವ್ಯಾಲ್ಯೂ ಆಫ್ ರೆಂಟ್ ಫ್ರೀ ಹೌಸ್. ಇದು ನಿಮ್ದು ಆನ್ಸರ್. ಆವಾಗ ತಿಳಿತ್ರಿ? ಓಕೆ, ನೆಕ್ಸ್ಟ್ ಮೋರ್ ದ್ಯಾನ್ 25 ಲ್ಯಾಕ್ ಪಾಪ್ಯುಲೇಷನ್, ಮೋರ್ ದ್ಯಾನ್ 25 ಲ್ಯಾಕ್ ಪಾಪ್ಯುಲೇಷನ್ ಬಂತ್ರಿ. ಆವಾಗ ಏನು ಮಾಡ್ತೀರಿ, ಇಲ್ಲೇ 15% ಆಫ್ ಸ್ಯಾಲರಿ ಬರ್ಬೇಕು. ಎಷ್ಟ್ರಿ 15% ಆಫ್ ಸ್ಯಾಲರಿ ಬರ್ಬೇಕಲ್ಲಿ. ಆಮೇಲೆ ಆ್ಯಡ್ 10% ಆಫ್ ಕಾಸ್ಟ್ ಆಫ್ ಫರ್ನಿಚರ್, ವ್ಯಾಲ್ಯೂ ಆಫ್ ರೆಂಟ್ ಫ್ರೀ ಹೌಸ್. ಇದು ತಿಳಿತ್ರಿ? ಹಿಂಗೆ ಮಾಡ್ಬೇಕು. ಸಪೋಸ್ ಅವರು ಫರ್ನಿಚರ್ ಅಮೌಂಟ್ ಕೊಟ್ಟಿಲ್ಲ, ಇದು ಏನು ಕೊಟ್ಟಿಲ್ಲ ಅಡ್ಜಸ್ಟ್ಮೆಂಟ್, ಏನ್ರಿ ಫರ್ನಿಚರ್ ಅಮೌಂಟ್ ಅವರು ಕೊಟ್ಟಿಲ್ಲ, ಬರೀ ಇಷ್ಟು ಮಟ್ಟ ಐತ್ರಿ. ಫರ್ನಿಶ್ಡ್ ಹೌಸ್ ಇನ್ ಬ್ಯಾಂಗ್ಳೂರ್ ಮೋರ್ ದ್ಯಾನ್ 25 ಲ್ಯಾಕ್ ಪಾಪ್ಯುಲೇಷನ್, ನಾಟ್ ಓನ್ ಬೈ ದ ಎಂಪ್ಲಾಯಿ, ನಾಟ್ ಓನ್ ಬೈ ದ ಎಂಪ್ಲಾಯರ್ ಆರ್ ನಾಟ್ ಓನ್ ಬೈ ದ ಕಂಪನಿ ಅಂತ ಐತ್ರಿ. ಈಗ ಏನು ಮಾಡ್ತೀರಿ, ಫರ್ನಿಚರ್ ಅಮೌಂಟ್ ಕೊಟ್ಟಿಲ್ಲ, ಸಪೋಸ್ ಕೊಟ್ಟಿಲ್ಲ, ಅಡ್ಜಸ್ಟ್ಮೆಂಟಲ್ಲೇ ಕೊಟ್ಟಿಲ್ಲ, ಏನು ಮಾಡ್ತೀರಿ, ಅವಾಗ ಸೇಮ್ ಬರಿಬೇಕು. ಆ್ಯಡ್ 10% ಆಫ್ ಕಾಸ್ಟ್ ಆಫ್ ಫರ್ನಿಚರ್ ಬರಿಬೇಕು. ಫರ್ನಿಚರ್ ಅಮೌಂಟ್ ಅವರು ಕೊಟ್ಟಿಲ್ಲ, ಏನು ಮಾಡ್ತೀರಿ, ಇದರ ಮೇಲೆ ಪರ್ಸೆಂಟೇಜ್ ತೊಗೋತೀರಿ, ಆಗಾಗಿಲ್ಲ. ಆವಾಗ ಏನು ಮಾಡ್ತೀರಿ, ಇಲ್ಲೇ ಡ್ಯಾಶ್ ಅಂತ ಬರಿಬೇಕು. ಯಾಕಂದರೆ ಅವರು ಕೊಟ್ಟಿಲ್ಲ, ಫರ್ನಿಚರ್ ಅಮೌಂಟ್ ಅವರು ಕೊಟ್ಟಿಲ್ಲ, ಅದಕ್ಕೆ ಆ್ಯಡ್ 10% ಆಫ್ ಕಾಸ್ಟ್ ಆಫ್ ಫರ್ನಿಚರ್ ಅಮೌಂಟ್ ಕಾಲಮಲ್ಲೇ ಡ್ಯಾಶ್. ಇದು ಮಾಡಿರಿ. 15% ಆಫ್ ಸ್ಯಾಲರಿ ಮಾಡಿರಿ. ಸ್ಯಾಲರಿ ಬೇಕಂದ್ರೆ ಈ ಫಾರ್ಮುಲಾ ಐತ್ರಿ, ಫಾರ್ಮುಲಾ ತಗೋರಿ, ಯೂಸ್ ಮಾಡಿರಿ. ಅಮೌಂಟ್ ಬಂದರೆ ಅದರ ಮೇಲೆ ಪರ್ಸೆಂಟೇಜ್ ತಗೋರಿ. ಆಮೇಲೆ ಕಾಸ್ಟ್ ಆಫ್ ಫರ್ನಿಚರ್ ಅವರು ಕೊಟ್ಟಿಲ್ಲ ಅಂದರೆ ಡ್ಯಾಶ್. हंग मार समझ में आप लोगों को आया समझ में। अगर पॉपुलेशन देखो यहाँ पे क्वेश्चन में रेंट फ्री फर्निश्ड हाउस करके दिया, यहाँ पे नॉट ओन्ड बाय द कंपनी करके दिया, तब क्या देखना ऐसे कंडीशन में सिटी देखना, सिटी कौन सी सिटी है करके वहाँ पे देता उन्हें, यहाँ पे ब्रैकेट में देता। अगर ब्रैकेट में दिया उन्हें लेस देन 10 लाख पॉपुलेशन करके दिया, तब यहाँ पे क्या करना हमें 7.5% ऑफ सैलरी करके डालना। सैलरी तुम्हारे को यहाँ से मिलती, ये फार्मूला यूज करके सैलरी यहाँ से मिलती, उसके ऊपर कितना निकालना, 7 लेस देन 10 लाख पॉपुलेशन है तो 7.5% ऑफ सैलरी। उसके बाद में नीचे का वाला फार्मूला सेम टू सेम। नेक्स्ट यहाँ पे दिया उन्हें मोर देन 10 लाख पॉपुलेशन करके, मोर देन 10 लाख पॉपुलेशन, तब क्या करना है यहाँ पे 10% ऑफ सैलरी करके डालना, ऊपर का बाकी का पूरा फॉर्मेट सेम। ठीक है, यहाँ पे दिया मोर देन 25 लाख पॉपुलेशन करके, तब क्या करना 15% ऑफ सैलरी, बाकी का फॉर्मूला सेम टू सेम। अगर उन्हें सपोज यहाँ पे फर्नीचर का कॉस्ट नहीं दिया, फर्नीचर का कॉस्ट नहीं दिया, तब क्या करते, तब यहाँ पे लिखना ऐड 10% ऑफ कॉस्ट ऑफ फर्नीचर करके लिखना, लेकिन अमाउंट कॉलम में यहाँ पे डैश करके डालना, डैश करके, क्यों, अमाउंट नहीं दिया उन्हें, हमारे को फर्नीचर का अमाउंट नहीं दिया इसलिए। ठीक है, इतना हुआ, ये है रेंट फ्री हाउस का मेथड। ತಿಳಿತ್ರಿ, ಇದು ಏನ್ರಿ ರೆಂಟ್ ಫ್ರೀ ಫರ್ನಿಶ್ಡ್ ಹೌಸ್ ಕಾನ್ಸೆಪ್ಟ್ ಮುಗಿತಲ್ಲ। ಓಕೆ, ಟೇಕ್ ಡೌನ್
ಬೇಕಂದ್ರೆ ಸ್ಕ್ರೀನ್ಶಾಟ್ ತಗೋರಿ, ಸ್ಕ್ರೀನ್ಶಾಟ್. ಸೊ ಈಗ ಇದು ರಫ್ ಮಾಡ್ತೀನಿ ನಾನು. ಇದು ಯಾವ ಕೇಸ್ ರೀ? ಇದು ರೆಂಟ್ ಫ್ರೀ ಫರ್ನಿಶ್ಡ್ ಹೌಸ್ ಕೇಸ್. ರೆಂಟ್ ಫ್ರೀ ಅಕಾಮಿಡೇಷನ್, RFA, ರೆಂಟ್ ಫ್ರೀ ಅಕಾಮಿಡೇಷನ್ ಇಲ್ಲಾಂದರೆ ರೆಂಟ್ ಫ್ರೀ ಫರ್ನಿಶ್ಡ್ ಹೌಸ್ ಅಂದರೆ ಸೇಮ್. ಈ ಥರ ಕ್ಯಾಲ್ಕುಲೇಷನ್ ಮಾಡ್ತೀರಿ. ಈಗ ನಾ ಇದು ಚೇಂಜ್ ಮಾಡ್ತೀನಿ ರೀ ಎಲ್ಲ. ಈ ಅಡ್ಜಸ್ಟ್ಮೆಂಟ್ನ ಚೇಂಜ್ ಮಾಡ್ತೀನಿ ರೀ. ಏನು ಬರ್ತೀನಿ ರೀ ಇಲ್ಲೇ? ಹಿ ವಾಸ್ ಲಿವಿಂಗ್ ಇನ್ ಅ rented house paying rent of rupees 2000 per month. Okay, and receiving HRA of rupees 5,000 per month. Okay, 5,000 per month. Okay, full point. ಓಕೆ, ನಾ ಏನು ಮಾಡ್ಬಿಟ್ಟಿನ್ರಿಪ್ಪ ಈಗ ನೋಡ್ರಿ ಇಲ್ಲೇ ಅಡ್ಜಸ್ಟ್ಮೆಂಟ್ ನಾ ಏನು ಮಾಡೇನಿ ರೀ? ಚೇಂಜ್ ಮಾಡೇನಿ ರೀ ಅಡ್ಜಸ್ಟ್ಮೆಂಟ್. ಏನು ಅಡ್ಜಸ್ಟ್ಮೆಂಟ್ ಐತ್ರಿ? ಹಿ ವಾಸ್ ಲಿವಿಂಗ್ ಅಡ್ಜಸ್ಟ್ಮೆಂಟ್ ನಾ ಏನು ಮಾಡೇನ್ರಿಪ್ಪ? ಚೇಂಜ್ ಮಾಡೇನ್ರಿ. ಏನ್ರಿ ಅಡ್ಜಸ್ಟ್ಮೆಂಟ್ ಅದು? ಹಿ ವಾಸ್ ಲಿವಿಂಗ್ ಇನ್ ಅ ರೆಂಟೆಡ್ ಹೌಸ್ ಪೇಯಿಂಗ್ ರೆಂಟ್ ಆಫ್ rupees 2,000 per month and receiving HRA house rent allowance of rupees 5,000 per month. ಕ್ಲಿಯರ್ಲಿ ಮೆನ್ಷನ್ ಮಾಡಿ ಕೊಡ್ಬಿಟ್ಟಾರಿ ಅವರು. ಏನ್ರಿ? ಹೌಸ್ ರೆಂಟ್ ಅಲವೆನ್ಸ್ ಐತ್ರಿಪ್ಪ ಅಂತ HRA ಐತ್ರಿ. ಅದಕ್ಕೆ HRA ಕ್ಯಾಲ್ಕುಲೇಟ್ ಮಾಡ್ಬೇಕು ನೀವು. ರೆಂಟ್ ಫ್ರೀ ಅಕಾಮಿಡೇಷನ್ ಇಲ್ಲಾಂದ್ರೆ ರೆಂಟ್ ಫ್ರೀ ಫರ್ನಿಶ್ಡ್ ಹೌಸ್ ಬೇರೆ, ಹೌಸ್ ರೆಂಟ್ ಅಲವೆನ್ಸ್ ಬೇರೆ. ರೆಂಟ್ ಫ್ರೀ ಅಕಾಮಿಡೇಷನ್, ರೆಂಟ್ ಫ್ರೀ ಹೌಸ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ ನೀವು? ಇದು ನೋಡಿರಿಪ್ಪ ನೀವು. ಓಕೆ, ಹೌದಲ್ಲ? ನೋಡ್ಬಿಟ್ಟಿಲ್ರಿ ನೀವು. ಅದಕ್ಕೆ ಅದು ಕ್ಯಾಲ್ಕುಲೇಷನ್ ಬೇರೆ ಐತ್ರಿ. ಈಗ ಹೌಸ್ ರೆಂಟ್ ಅಲವೆನ್ಸ್ ಕ್ಯಾಲ್ಕುಲೇಷನ್ ಬೇರೆ ಐತ್ರಿ. ಅವರು ಕ್ಲಿಯರ್ಲಿ ಮೆನ್ಷನ್ ಮಾಡಿಬಿಟ್ಟಾರಿಪ್ಪ. ಏನ್ರಿ? ಹೌಸ್ ರೆಂಟ್ ಅಲವೆನ್ಸ್ ಮಾಡ್ರಿ ಅಂತ. ಓಕೆ, ಮಾಡೋಣ್ರಿ ಕ್ಯಾಲ್ಕುಲೇಷನ್. ಅದು ರೀ ಸೇಮ್ ಏನ್ರಿ? ಇನ್ಕಮ್ ಫ್ರಮ್ ಸ್ಯಾಲರಿ ಮಾಡ್ತೀರಿ, ಪರ್ಟಿಕ್ಯುಲರ್ಸ್ ರುಪೀಸ್ ABCD ಎಲ್ಲ ಬರ್ತೀರಿ. ಆಮೇಲೆ ಎಫ್ ಪಾಡಿ ಬಂತೀರಿ. ಏನ್ರಿ? ಎಫ್. ಅವಾಗ ಏನು ಬರ್ತೀರಿ? ಎಫ್ ಅಲ್ಲೇ ಹೌಸ್ ರೆಂಟ್ ಅಲವೆನ್ಸ್ ಅಂತ ಬರೀಬೇಕ್ರಿ. ಬ್ರಾಕೆಟಲ್ಲಿ ವರ್ಕಿಂಗ್ ನೋಟ್ ನಂಬರ್ 1 ಅಂತ ಬರೀಬೇಕು. ಹಾಂ, ವರ್ಕಿಂಗ್ ನೋಟ್ ಮಾಡೋಣ್ರಿ. ವರ್ಕಿಂಗ್ ನೋಟ್ ನಂಬರ್ 1 ಏನ್ರಿದು? ಹೌಸ್ ರೆಂಟ್ ಅಲವೆನ್ಸ್. ಹಂಗೆ ರಫ್ ಮಾಡ್ತೀನಿ ನಾನು. ಹೌಸ್ ರೆಂಟ್ ಅಲವೆನ್ಸ್ ಅಂದ್ರೆ ಏನ್ರಿ? ಶಾರ್ಟ್ಕಟ್ ಏನ್ರಿ? HRA ಅಂಡರ್ ಸೆಕ್ಷನ್ 10 of 13A. ನೀವು ಬೇಕಂದ್ರೆ ಬರೀರಿ ಇದು ಅಂಡರ್ ಸೆಕ್ಷನ್ 10 of 13A ಬೇಕಂದ್ರೆ ಬರೀರಿ, ಇಲ್ಲಾಂದ್ರೆ ಬೇಡ್ರಿ. ಬಟ್ ಹೌಸ್ ರೆಂಟ್ ಅಲವೆನ್ಸ್ ಬರೀರಿಪ್ಪ. ಓಕೆ, ಫಸ್ಟ್ ಇದು ಫಾರ್ಮಟ್ ನೋಡ್ರಿಪ್ಪ. ಪರ್ಟಿಕ್ಯುಲರ್ಸ್ ರುಪೀಸ್ ನಾ ರಫ್ ಆಗಿ ಮಾಡ್ತೇನೆ ರೀ. ಫಾರ್ಮಟ್ ನೋಡ್ರಿ ಬರೀ ನೀವು. ಏನ್ರಿಪ್ಪ ಇಲ್ಲೇ ಫಸ್ಟ್ ನಂಬರ್ 1 ಬರೀರಿ. ನಂಬರ್ 1 actual HRA received. Next, number 2 actual rent paid in excess of 10% of salary. ಇದರ ಒಳಗೆ actual rent paid less 10% of salary. 10% of salary ಲೆಸ್ ಮಾಡಬೇಕ್ರಿ. ಒಂದು ಅಮೌಂಟ್ ಬರೀಬೇಕಿಲ್ಲ. ನೆಕ್ಸ್ಟ್ ನಂಬರ್ 3 40% or 50%
ಆಫ್ ಸ್ಯಾಲರಿ ಆಮೇಲೆ ಕಂಪ್ಯಾರಿಸನ್ ಮಾಡ್ಬೇಕು ಎಲ್ಲ ಮೂರು ಅಮೌಂಟ್. ಒಂದು ಅಮೌಂಟ್ ಬರ್ತೈತೆ ರೀ ಇಲ್ಲಿ ಏನು ರೀ ಲೋವೆಸ್ಟ್ ಈಸ್ exempted HRA. Lowest is exempted HRA. Next, taxable HRA is equal to actual HRA received minus exempted HRA. ಇದು ಫಾರ್ಮುಲಾ ರೀ. ಹೌಸ್ ರೆಂಟ್ ಅಲವೆನ್ಸ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಇಲ್ಲಿ ನೋಡ್ರಿಪ್ಪ. ವರ್ಕಿಂಗ್ ನೋಟ್ ನಂಬರ್ 1 ಹೌಸ್ ರೆಂಟ್ ಅಲವೆನ್ಸ್ ಅಂಡರ್ ಸೆಕ್ಷನ್ 10 of 13A. ಸೆಕ್ಷನ್ ನಿಮಗೆ ಗೊತ್ತಿಲ್ಲ ಅಂದ್ರೆ ಬಿಡ್ರಿ. ಪರ್ಟಿಕ್ಯುಲರ್ಸ್ rupees. ನಂಬರ್ 1 actual HRA received. ನಂಬರ್ 2 actual rent paid in excess of 10% of salary. ಅಂಡರ್ಲೈನ್ ಮಾಡ್ರಿ. ಆಕ್ಚುಯಲ್ ರೆಂಟ್ ಪೇಡ್ ಅದರೊಳಗೆ ಲೆಸ್ 10% ಫಿಕ್ಸ್. ಇದು ಫಿಕ್ಸ್ ಆಯ್ತು. ಎಲ್ಲಿಂದ ತೊಗೊಂಬಂದ್ರಿ ಸರ್ ಇದು ಅಂದರೆ ಇಲ್ಲ ಫಾರ್ಮೆಟ್ ಒಳಗೈತ್ರಿ. ಇದು ಫಿಕ್ಸ್ ತೊಗೋಬೇಕಿದು 10% ಆಫ್ ಸ್ಯಾಲರಿ. ಆಕ್ಚುಯಲ್ ರೆಂಟ್ ಪೇಡ್ ಲೆಸ್ 10% ಆಫ್ ಸ್ಯಾಲರಿ. ನೆಕ್ಸ್ಟ್ ಥರ್ಡ್ ಒನ್ 40% or 50% ಆಫ್ ಸ್ಯಾಲರಿ. ಲೋವೆಸ್ಟ್ ಈಸ್ exempted HRA. ನೆಕ್ಸ್ಟ್ ಟ್ಯಾಕ್ಸೇಬಲ್ HRA is equal to actual HRA received minus exempted HRA ತಗೋಬೇಕು. ಇದು ಆನ್ಸರ್ ನೀವು ಅಲ್ಲೇ ತಗೋಬೇಕು, ಫಾರ್ಮೆಟ್ ಒಳಗೆ ತಗೋಬೇಕು. ಇನ್ಕಮ್ ಫ್ರಮ್ ಸ್ಯಾಲರಿ ಮಾಡ್ತಿಲ್ರಿ ನೀವು ಜಿ ವರ್ಕಿಂಗ್ ನೋಟ್ ನಂಬರ್ 1 ಅಮೌಂಟ್ ಕಾಲಮಲ್ಲೇ ಇದು ಅಮೌಂಟ್ ತಗೋಬೇಕು. ಓಕೆ, ಇದು 40% ಏನ್ರಿಪ್ಪ 50% ಏನ್ರಿಪ್ಪ ಅಂತ ಬರ್ರಿ ಇಲ್ಲ ನಿಮ್ಗೆ ಹೇಳ್ತೇನೆ ರೀ. KMDC ಶಾರ್ಟ್ಕಟ್ ನೆನ್ಪಿಟ್ಕೊಳ್ಳಿ. ಇದು ನಿಮಾನಿಕ್ಸ್ ಅಂತ ಹೇಳ್ತೀರಿ ನಾವು. ಇದು ಏನ್ರಿ KMDC ಅಂದ್ರೆ ಏನು? ಕೆ ಅಂದ್ರೆ ಏನ್ರಿ ಕೋಲ್ಕತ್ತಾ. ಕೆ ಅಂದ್ರೆ ಏನ್ರಿ ಕೋಲ್ಕತ್ತಾ. ಎಂ ಅಂದ್ರೆ ಮುಂಬೈ. ಡಿ ಅಂದ್ರೆ ಡೆಲ್ಲಿ. ಸಿ ಅಂದ್ರೆ ಚೆನ್ನೈ. ನೆನ್ಪಿಡ್ಕೋರಿದ್ದು ಏನ್ರಿ KMDC ಕೋಲ್ಕತ್ತಾ, ಮುಂಬೈ, ಡೆಲ್ಲಿ, ಚೆನ್ನೈ. ಇದು 4 ಸಿಟಿ ಒಳಗೆ ಹೌದಲ್ರಿ. ಎಷ್ಟು ಸಿಟಿ ಐತ್ರಿ ಇದು? ದೇರ್ ಆರ್ 4 cities. 4 ಸಿಟಿ ಹೆಸರು ಐತ್ರಿ ಇಲ್ಲಿ. 4 ಸಿಟಿ ಹೆಸರು. 4 ಸಿಟಿ ಹೆಸರು ಒಳಗೆ ಯಾವುದು ಒಂದು 4 ಸಿಟಿ ಹೆಸರು ಒಳಗೆ ಯಾವುದು ಒಂದು ಸಿಟಿ ಹೆಸರು ಕೊಟ್ಟಿದ್ರಿ ಇಲ್ಲ ಪ್ರಾಬ್ಲಮ್ ಅಲ್ಲೇ. 4 ಸಿಟಿ ಹೆಸರು ಒಳಗೆ ಒಂದು ಹೆಸರು ಯಾವುದು ಒಂದು ಹೆಸರು ಇಲ್ಲೇ ಕೊಟ್ಟಿದ್ರಿ ಪ್ರಾಬ್ಲಮ್ ಅಲ್ಲೇ. ಆವಾಗ ಏನು ತಗೋಬೇಕಿಲ್ಲೇ 50% ಆಫ್ ಸ್ಯಾಲರಿ ತಗೋಬೇಕು. ಇದು ಎಲ್ಲ ಎಷ್ಟು ತಗೋಬೇಕು ಪರ್ಸೆಂಟೇಜ್? 50% ಆಫ್ ಸ್ಯಾಲರಿ ತಗೋಬೇಕು. ತಿಳಿತ್ರಿ ನಿಮಗೆ? 4 ಸಿಟಿ ಹೆಸರು ಐತ್ರಿ. 4 ಸಿಟಿ ಹೆಸರಿಂದ ಯಾವುದು ಒಂದು ಹೆಸರಿಲ್ಲೇ ಬಂತ್ರಿ ಪ್ರಾಬ್ಲಮ್ ಅಲ್ಲೇ. ಮುಂಬೈ ಇಲ್ಲಾಂದ್ರೆ ದಿಲ್ಲಿ ಇಲ್ಲಿಂದ ಚೆನ್ನೈ. ಅವ್ರು ಎಲ್ಲೇ ಕೆಲಸ ಮಾಡ್ತಾನ್ರಿ ಈಗ? ಮುಂಬೈಲೇ ಕೆಲಸ ಮಾಡ್ತಾನೆ, ಇಲ್ಲ ದಿಲ್ಲಿಯಲ್ಲೇ ಕೆಲಸ ಮಾಡ್ತಾನ್ರಿ, ಇಲ್ಲಾಂದ್ರೆ ಚೆನ್ನೈಲೇ ಕೆಲಸ ಮಾಡ್ತಾನ್ರಿ, ಎಲ್ಲಲ್ಲೇ ಮುಂಬೈಲೇ ಕೆಲಸ ಮಾಡ್ತಾನ್ರಿ. ಅದು ಕೋಲ್ಕತ್ತಾ, ಮುಂಬೈ, ದಿಲ್ಲಿ, ಚೆನ್ನೈ ಯಾವುದು ಒಂದು ಸಿಟಿ ಹೆಸರು ಬಂತ್ರಿ ಇಲ್ಲಿ. ಆವಾಗ ಎಷ್ಟು ತಗೋಬೇಕಿಲ್ಲೇ 50% ಆಫ್ ಸ್ಯಾಲರಿ ತಗೋಬೇಕು. ಅದು 4 ಸಿಟಿ ಬಿಟ್ಟು, ಇದು 4 ಸಿಟಿ ಬಿಟ್ಟು ಯಾವುದು ಹೆಸರು ಕೊಳ್ಳಿವರು. ಇದು 4 ಸಿಟಿ ಬಿಟ್ಟು ಯಾವುದು ಹೆಸರು ಕೊಳ್ಳಿರೋರು ಆವಾಗ ಎಷ್ಟು ತಗೋಬೇಕು ಪರ್ಸೆಂಟೇಜ್? 40% ತಗೋಬೇಕು. ನೆನ್ಪಿಡ್ಕೋರಿ. ಕೋಲ್ಕತ್ತಾ ಬಂತ್ರಿ ಅಲ್ಲೇ ಎಷ್ಟು ತಗೋತೀರಿ? 50 ತಗೋತೀರಿ. ಮುಂಬೈ ಬಂತ್ರಿ ಅಲ್ಲೇ ಹೆಸರು 50. ಅಲ್ಲೇ ಬ್ಯಾಂಗ್ಳೂರ್ ಅಂತ ಐತೆ ನೋಡ್ರಿ ಅಲ್ಲೇ ಬ್ಯಾಂಗ್ಳೂರ್ ಅಂತ. ಆವಾಗ ಕೋಲ್ಕತ್ತಾ ಬಂತ್ರಿ ಆವಾಗ 50% ತಗೋಬೇಕು. ಅಲ್ಲೇ ಮುಂಬೈ ಬಂತ್ರಿ 50%. ಅಲ್ಲೇ ಡೆಲ್ಲಿ ಬಂತ್ರಿ 50%. ಚೆನ್ನೈ ಬಂತ್ರಿ 50%. ಹಾಂ, 4 ಸಿಟಿ ಹೆಸರು ಆತಲ್ಲ, ಯಾವುದು ಒಂದು 4 ಸಿಟಿ ಹೆಸರು ಆತಲ್ಲ. ಈಗ ಹೈದರಾಬಾದ್ ಕೊದ್ಬಿಟ್ಟಾರ ಇಲ್ಲ ಏನ್ರಿ ಹೈದರಾಬಾದ್. KMDC ಒಳಗೆ ಐತ್ರಿ ಇದು ಹೆಸರು. ಹೈದರಾಬಾದ್ ಇಲ್ಲ, ಅವಾಗ 40%. ಬ್ಯಾಂಗ್ಳೂರ್ KMDC ಒಳಗೈತ್ರಿ ಹೆಸರದು ಇಲ್ಲ, ಅವಾಗ 40%. ಓಕೆ. ಗುಲ್ಬರ್ಗಾ KMDC ಒಳಗೆ ಹೆಸರು ಐತ್ರಿ ಇಲ್ಲ ಅಂದರೆ 40%. ತಿಳಿತ್ರಿ ನಿಮಗೆ? ಇದು 4 ಸಿಟಿ ಒಳಗೆ ಯಾವುದು ಒಂದು ಹೆಸರಲ್ಲೇ ಬಂತ್ರಿ ಆವಾಗ 50% ಆಫ್ ಸ್ಯಾಲರಿ ತಗೋಬೇಕು. ಇಲ್ಲಾಂದರೆ 40% ಆಫ್ ಸ್ಯಾಲರಿ ತಗೋಬೇಕು. ತಿಳಿತ್ರಿ? ಓಕೆ ಬರ್ರಿ. ಈಗೇನ್ರಿಪ್ಪ ಇಲ್ಲೆಲ್ಲ ಫಸ್ಟ್ ಈಗ ಬರ್ರಿ. ಆಕ್ಚುಯಲ್ HRA ರಿಸೀವ್ಡ್. ಎಲ್ಲೈತ್ರಿ? HRA ರಿಸೀವ್ಡ್ ಅಂತ ಬರ್ಬೇಕು ನೋಡ್ರಿ. ಎಲ್ಲೈತ್ರಿ?
ಆ್ಯಕ್ಚುಯಲ್ ಎಚ್ ಆರ್ ರಿಸೀವ್ಡ್ ಐತೆ ನೋಡಿ ಇಲ್ಲಿ. ಹಾಂ, ರಿಸೀವಿಂಗ್ ಎಚ್ ಆರ್ ಎ ಏನ್ರಿ, ರಿಸೀವಿಂಗ್ ಎಚ್ ಆರ್ ಎ ಅಂದ್ರೆ ಏನ್ರಿ, ಆಕ್ಚುಯಲ್ ಎಚ್ ಆರ್ ಎ ರಿಸೀವ್ಡ್. ರಿಸೀವಿಂಗ್ ಎಚ್ ಆರ್ ಎ ಅಂದ್ರೆ ಏನ್ರಿ, ಆಕ್ಚುಯಲ್ ಎಚ್ ಆರ್ ಎ ರಿಸೀವ್ಡ್. ಎಷ್ಟೈತ್ರಿ, 5000 ಪರ್ ಮಂತ್. 5000 ಇಂಟು 12 ಮಾಡ್ರಿ, ಎಷ್ಟ್ರಿ, 5000 ಇಂಟು 12 60,000 60,000 ಬಂತ್ರಿ. ಕರೆಕ್ಟಾ? ನೆಕ್ಸ್ಟ್, ಆಕ್ಚುಯಲ್ ರೆಂಟ್ ಪೇಡ್ ಇನ್ ಎಕ್ಸೆಸ್ ಆಫ್ 10% ಆಫ್ ಸ್ಯಾಲರಿ. ಫಿಕ್ಸ್ ಆಯ್ತು. ಇದ್ರೊಳಗೆ ಆಕ್ಚುಯಲ್ ರೆಂಟ್ ಪೇಡ್ ಎಲ್ಲೈತ್ರಿ, ಇಲ್ಲೈತಿ ನೋಡ್ರಿ. ಪೇಯಿಂಗ್ ರೆಂಟ್ ಏನ್ರಿ, ಪೇಯಿಂಗ್ ರೆಂಟ್ ಆಫ್ ₹2000 ಪರ್ ಮಂತ್. ಆಕ್ಚುಯಲ್ ರೆಂಟ್ ಪೇಡ್ ಎಷ್ಟ್ರಿ, 2000 ಪರ್ ಮಂತ್. ಇಂಟು 12 ಮಾಡ್ರಿ, ಎಷ್ಟ್ರಿ, 24. ಓಕೆ, 24,000. 2000 ಇಂಟು 12 24,000. ನೆಕ್ಸ್ಟ್ ರೀ, ಲೆಸ್ 10% ಆಫ್ ಸ್ಯಾಲರಿ. ಸ್ಯಾಲರಿ ನಮಗೆ ಗೊತ್ತಿಲ್ಲ, ಅದು ಸ್ಯಾಲರಿ ಅಲ್ಲ, ಬೇಸಿಕ್ ಸ್ಯಾಲರಿ ಅದು ಇದು ಸ್ಯಾಲರಿ ಅಲ್ಲ, ಇದು ಇಲ್ಲಿ ಸ್ಯಾಲರಿ ಬೇರೆ ಐತಿ ಫಾರ್ಮುಲಾ. ಲೈಕ್ ರೆಂಟ್ ಫ್ರೀ ಅಕೋಮಡೇಷನ್, ಹೌಸ್ ಏನ್ರಿ, ರೆಂಟ್ ಫ್ರೀ ಫರ್ನಿಶ್ಡ್ ಹೌಸ್ ಅಂತ ಅಲ್ಲಿ ಸ್ಯಾಲರಿ ಫಾರ್ಮುಲಾ ಐತಲ್ಲ. ಸ್ಯಾಲರಿ ಇಸ್ ಈಕ್ವಲ್ ಟು ಬೇಸಿಕ್ ಸ್ಯಾಲರಿ ಪ್ಲಸ್ ಡಿ ಎ ಪ್ಲಸ್ ಕಮಿಷನ್ ಪ್ಲಸ್ ಬೋನಸ್ ಪ್ಲಸ್ ಆಲ್ ಟ್ಯಾಕ್ಸೇಬಲ್ ಅಲೌನ್ಸ್ ಐತಲ್ಲ, ಅಲ್ಲೇ ಆ ಥರ ಇಲ್ಲೇ ಫಾರ್ಮುಲಾ ಐತ್ರಿ. ಎಚ್ ಆರ್ ಎ ಒಳಗೆ ಫಾರ್ಮುಲಾ ಐತ್ರಿ, ಸ್ಯಾಲರಿ ಫಾರ್ಮುಲಾ. ಅದು ಯೂಸ್ ಮಾಡ್ಬೇಕು. ಈಗ ಇಲ್ಲೇ ಸ್ಯಾಲರಿ ಐತ್ರಿ, ಆಮೇಲೆ ಇಲ್ಲೇ ಸ್ಯಾಲರಿ ಐತ್ರಿ. ಅದು ಸ್ಯಾಲರಿ ಅಂದ್ರೆ ಏನ್ರಿ, ಇದು ಸ್ಯಾಲರಿ ಫಾರ್ಮುಲಾ ಐತ್ರಿ. ಸ್ಯಾಲರಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಇದು ಸ್ಯಾಲರಿ ಇಸ್ ಈಕ್ವಲ್ ಟು ಬೇಸಿಕ್ ಸ್ಯಾಲರಿ ಪ್ಲಸ್ ಡಿ ಎ, ರಿಟೈರ್ಮೆಂಟ್ ಬೆನಿಫಿಟ್ ಕೊಡಬೇಕಿಲ್ಲ, ರಿಟೈರ್ಮೆಂಟ್ ಬೆನಿಫಿಟ್ ಕೊಡಬೇಕು, ಪ್ಲಸ್ ಕಮಿಷನ್. ಓಕೆ, ಇದು ಫಾರ್ಮುಲಾ ನೋಡ್ರಿಪ್ಪ. ಸ್ಯಾಲರಿ ಫಾರ್ ಕ್ಯಾಲ್ಕುಲೇಷನ್ ಆಫ್ ಆರ್ ಪಿ ಎಫ್ ಸ್ಯಾಲರಿ ಫಾರ್ ಕ್ಯಾಲ್ಕುಲೇಷನ್ ಆಫ್ ಆರ್ ಪಿ ಎಫ್ ಫಾರ್ಮುಲಾ ಸೇಮ್ ರೀ. ಸ್ಯಾಲರಿ ಫಾರ್ ಕ್ಯಾಲ್ಕುಲೇಷನ್ ಆಫ್ ಎಚ್ ಆರ್ ಎ ಫಾರ್ಮುಲಾ ಸೇಮ್. ನೆನ್ಪಿಟ್ಕೊರಿದ್ದು, ಸ್ಯಾಲರಿ ಫಾರ್ ಕ್ಯಾಲ್ಕುಲೇಷನ್ ಆಫ್ ಆರ್ ಪಿ ಎಫ್ ಫಾರ್ಮುಲಾ ಸೇಮ್, ಸ್ಯಾಲರಿ ಫಾರ್ ಕ್ಯಾಲ್ಕುಲೇಷನ್ ಆಫ್ ಎಚ್ ಆರ್ ಎ ಫಾರ್ಮುಲಾ ಸೇಮ್ ರೀ. ಸ್ಯಾಲರಿ ಇಸ್ ಈಕ್ವಲ್ ಟು ಬೇಸಿಕ್ ಸ್ಯಾಲರಿ ಪ್ಲಸ್ ಡಿ ಎ, ರಿಟೈರ್ಮೆಂಟ್ ಬೆನಿಫಿಟ್ ಕೊಡ್ಬೇಕು, ಅವಾಗ ತೊಗೋಬೇಕು, ಇಲ್ಲಾಂದ್ರೆ ಬಿಡ್ಬೇಕು, ಪ್ಲಸ್ ಕಮಿಷನ್. ಇದು ಫಾರ್ಮುಲಾ ರೀ. ಬರ್ರಿ, ನಮ್ಗೆ ಏನು ಬೇಕ್ರಿ, ಈಗ ಸ್ಯಾಲರಿ ಬೇಕು. ಇಸ್ ಈಕ್ವಲ್ ಟು ಏನ್ರಿ, ಇಲ್ಲೇ ಬೇಸಿಕ್ ಸ್ಯಾಲರಿ ಬೇಕು ನಮಗೆ. ಎಲ್ಲೈತ್ರಿ ಬೇಸಿಕ್ ಸ್ಯಾಲರಿ, ಇಲ್ಲೈತೆ ನೋಡ್ರಿ. ಬೇಸಿಕ್ ಸ್ಯಾಲರಿ ಎಷ್ಟು ರೀ, 6000 ಪರ್ ಮಂತ್. 6000 ಇಂಟು 12 ಮಾಡ್ರಿ, ಎಷ್ಟು ರೀ, 72,000 ಪ್ಲಸ್ ಐತ್ರಿ, ಪ್ಲಸ್ ಹಚ್ಚರಿ. ಡಿ ಎ ಅಂದ್ರೆ ಏನ್ರಿ, ಡಿಯರ್ನೆಸ್ ಅಲಾವೆನ್ಸ್. ರಿಟೈರ್ಮೆಂಟ್ ಬೆನಿಫಿಟ್ ಅಂತ ಕೊಡ್ಬೇಕು, ಅವಾಗ ತೊಗೋಬೇಕು. ಡಿಯರ್ನೆಸ್ ಅಲಾವೆನ್ಸ್ ಅಂದ್ರೆ ಡಿಯರ್ನೆಸ್ ಪೇ 2000 ಪರ್ ಮಂತ್. ರಿಟೈರ್ಮೆಂಟ್ ಬೆನಿಫಿಟ್ ಅಂತ ಐತ್ರಿ, ಇಲ್ಲೇ ಮೆನ್ಷನ್ ಐತ್ರಿ, ಅಂದ್ರೆ ತೊಗೋಬೇಕಲ್ಲ, ಇಲ್ಲಾಂದ್ರೆ ತೊಗೋಬೇಡ್ರಿ. ರಿಟೈರ್ಮೆಂಟ್ ಬೆನಿಫಿಟ್ ಕೊಟ್ಟಿಲ್ಲ ಅಂದ್ರೆ ಅವಾಗ ತೊಗೋಬೇಡ್ರಿ ಇಲ್ಲೇ. ಇದು ಸಿಂಪಲ್ ಐತ್ರಿ. अगर रिटायरमेंट बेनिफिट दिया तो लेना, रिटायरमेंट बेनिफिट नहीं दिया तो उसको छोड़ना, नहीं लेना उसको. ठीक है, कितना है, 2000 पर मंथ. 2000 इंटू 12 कितना है, 24,000. ओके, प्लस कमीशन है क्या, कमीशन ನೋಡ್ರಿಪ್ಪ ಐತ್ರಿ, ಕಮಿಷನ್ ಕೊಟ್ಟಿಲ್ಲ. ಬೋನಸ್ ಐತ್ರಿ, ಬೋನಸ್ ನಮಗೆ ಸಂಬಂಧ ಇಲ್ಲ, ನಮಗೆ ಕಮಿಷನ್ ಬೇಕು, ಕೊಟ್ಟಿಲ್ಲ ಅವರು, 0 ಮಾಡ್ರಿ. ಇದು 96,000 ಅಲ್ಲ, 96,000 ಸ್ಯಾಲರಿ, 96,000 ತಿಳಿತಾರಲ್ಲ, ಸಮझ में आया. ಡಿಯರ್ನೆಸ್ ಅಲಾವೆನ್ಸ್ ರಿಟೈರ್ಮೆಂಟ್ ಬೆನಿಫಿಟ್ ಅಂತ ಕೊಡ್ಬೇಕು, ಆವಾಗ ತಗೋಬೇಕು. ರಿಟೈರ್ಮೆಂಟ್ ಬೆನಿಫಿಟ್ ಕೊಟ್ಟಿಲ್ಲ, ಆವಾಗ ತಗೋಬೇಡ್ರಿ ಇಲ್ಲಿ. ಹಾಂ, ಈಗ ಬ್ರ್ಯಾಕೆಟಲ್ಲೇ 10%, 10/100 ಇಂಟು ಸ್ಯಾಲರಿ ಎಷ್ಟು ರೀ, 96,000 ಮಾಡ್ರಿ. 9,600 ಅಲ್ಲ, ಅದು 9,600 ಮಾಡ್ರಿ. 24,000 ಮೈನಸ್ 9,600 ಎಷ್ಟು ರೀ, 14,400. ಕರೆಕ್ಟಾ? ನೆಕ್ಸ್ಟ್ ಇಲ್ಲೇ ಬರ್ರಿ. ಹಾಂ, ಈಗ ಸಿಟಿ ನೇಮ್ ಯಾವುದು ಏನೈತ್ರಿ, ಸಿಟಿ ನೇಮ್ ಈಗ ಬ್ಯಾಂಗ್ಳೂರ್ ಐತ್ರಿ. ಬ್ಯಾಂಗ್ಳೂರ್ ಇಲ್ಲಿ ಇದೆ, ಸೇಮ್ ಟು ಸೇಮ್ ಬ್ಯಾಂಗ್ಳೂರ್ ಇಲ್ಲಿ. ನಾ ಏನು ಮಾಡ್ತೇನೆ ರೀ, ಎಷ್ಟು ತೊಗೋಬೇಕು ಈಗ, ಬ್ಯಾಂಗ್ಳೂರ್ ಐತ್ರಿ. ಸಿಟಿ ನೇಮ್ ಏನೈತ್ರಿ, ಸಿಟಿ ನೇಮ್ ಬ್ಯಾಂಗ್ಳೂರ್ ಐತ್ರಿ. KMDC ಒಳಗೈತ್ರಿ ಇದು, ಬ್ಯಾಂಗ್ಳೂರ ಇಲ್ಲ. ಇಲ್ಲಾಂದರೆ 40% ಆಫ್ ಸ್ಯಾಲರಿ ಏನ್ರಿ, 40%, 40/100 ಇಂಟು ಸ್ಯಾಲರಿ ಎಷ್ಟು ರೀ, ಸೇಮ್ 96,000
ಮಾಡ್ರಿ 96,000 ಇಂಟು 40% ಎಷ್ಟು ಬಂದ್ರಿ 38,400. ಹಾಂ ಈಗ ರೀ ಸಪೋಸ್ ಅಲ್ಲಿ ಏನು ಕೊಟ್ಬಿಟ್ಟೆ ನಾನು ಮುಂಬೈ ಕೊಟ್ಬಿಟ್ಟೇನೆ ರೀ ಏನ್ರಿ ಮುಂಬೈ ಅಂದ್ರೆ ಏನ್ರಿ KMDC ಅವಾಗ 50% ಆಫ್ ಸ್ಯಾಲರಿ. ಓಕೆ ಕಂಪೇರ್ ಮಾಡಿರಿ ಲೋವೆಸ್ಟ್ ಅಂದರೆ 3 ಐಟಮ್ ಇದು ಬಿಡ್ರಿ ಲಾಸ್ಟ್ ಕಾಲಮ್ ಇದು ಮೂರು ಅಮೌಂಟ್ ಐತ್ರಿ ನಿಮ್ಮ ಕಡೆ ಅದು ಏನು ನೋಡ್ಬೇಕ್ರಿ ಲೋವೆಸ್ಟ್ ನೋಡ್ಬೇಕು ಏನ್ರಿ ಲೋವೆಸ್ಟ್ 60,000 ಲೋವೆಸ್ಟ್ ಐತ್ರಿ 14,400 ಲೋವೆಸ್ಟ್ ಐತ್ರಿ 30,400 ಲೋವೆಸ್ಟ್ ಐತ್ರಿ ಯಾವ್ದು ಲೋವೆಸ್ಟ್ ಐತ್ರಿ 14,400 ಲೋವೆಸ್ಟ್ ಐತ್ರಿ ಕಮ್ಮಿ ಐತ್ರಿ 14,400 ಅದು ನಿಮ್ದು ಆನ್ಸರ್ ಲೋವೆಸ್ಟ್ ಈಸ್ ಎಕ್ಸಾಮ್ಟೆಡ್ HRA ಅದು ಫೈನಲ್ ಆನ್ಸರ್ ಅಲ್ಲ ಈಗ ತಗೋಬೇಕು ಮತ್ತೆ ಆತಲ್ರಿ ಇದು ಓಕೆ ಈಗ ಬರ್ರಿ ಟ್ಯಾಕ್ಸೇಬಲ್ HRA ಇಸ್ ಈಕ್ವಲ್ ಟು ಆಕ್ಚುಯಲ್ HRA ರಿಸೀವ್ಡ್ ಮೈನಸ್ ಎಕ್ಸಾಮ್ಟೆಡ್ HRA. ಹಾಂ ಏನು ಬೇಕು ನಮಗೆ ಫಸ್ಟ್ ಈಗಲೇ ಆಕ್ಚುಯಲ್ HRA ರಿಸೀವ್ಡ್ ಬೇಕು ನಮಗೆ ಎಲ್ಲೈತ್ರಿ ಆಕ್ಚುಯಲ್ HRA ರಿಸೀವ್ಡ್ ಅಮೌಂಟ್ ಎಷ್ಟು ರೀ 60,000 ತಗೋರಿ ಆಮೇಲೆ ಮೈನಸ್ ಐತ್ರಿ ಮೈನಸ್ ಹಚ್ಚರಿ ಏನ್ರಿ ಇಲ್ಲಿ ಎಕ್ಸಾಮ್ಟೆಡ್ HRA ಎಷ್ಟೈತ್ರಿ 14,400 ಮಾಡ್ರಿ ಎಷ್ಟು ರೀ 60,000 ಮೈನಸ್ 14,400 ಎಷ್ಟು ಬಂತು ರೀ 45,600 ಇದು ನಿಮ್ದು ಫೈನಲ್ ಆನ್ಸರ್. ಅಲ್ಲೇ ಇನ್ಕಮ್ ಫ್ರಮ್ ಸ್ಯಾಲರಿ ಅಂತ ಐತ್ರಿ ಪರ್ಟಿಕ್ಯುಲರ್ಸ್ ರುಪೀಸ್ ABCD ಎಲ್ಲ ಬರ್ತೀರಿ ಆಮೇಲೆ F ಹೌಸ್ ರೆಂಟ್ ಅಲವೆನ್ಸ್ ಬ್ರಾಕೆಟಲ್ಲಿ ವರ್ಕಿಂಗ್ ನೋಟ್ ನಂಬರ್ 1 ಅಂತ ಹಾಕ್ತಿಲ್ರಿ ಅಮೌಂಟ್ ಕಾಲಮಲ್ಲಿ ಎಷ್ಟು ಬರಿಬೇಕು ಈಗ ಇದು ಅಲ್ಲ ಈ ಅಮೌಂಟ್ ಬರಿಬೇಕು ಈ ಅಮೌಂಟ್ ಬರಿಬೇಕು 45,600 ಅಂತ ಅಮೌಂಟ್ ಬರಬೇಕಲ್ಲ ಹೇಳ್ತೀರಿ. हाँ ಈಗ ನಿಮ್ಮದು ಎಲ್ಲ ಕಾನ್ಸೆಪ್ಟ್ क्लियर ಆಗಿತ್ತು ನೋಡ್ರಿ फर्स्ट टू लास्ट कॉन्सेप्ट समझ में आया आप लोगों को. हाँ क्या है समझ में आया क्या करना है बोलो एडजस्टमेंट में चेंज किया क्या करके रेंट फ्री फर्निश्ड हाउस के प्लेस में मैं क्या डाला रेंट फ्री फर्निश्ड हाउस के प्लेस पे मैं क्या डाला अभी हाउस रेंट अलावेंस डाला क्या करके हाउस रेंट अलावेंस करके. हाँ अगर हाउस रेंट अलावेंस आया तो हम लोग क्या मालूम करना अभी रेंट फ्री फर्निश्ड हाउस अलग रेंट फ्री फर्निश्ड हाउस बोले तो सेम रेंट फ्री अकोमोडेशन बोले तो भी सेम दोनों सेम. उसके टाइम पे हमें कैलकुलेशन कैसे करना तो मैं तुम्हारे को दिखाया. अब क्या दिखाना है हाउस रेंट अलावेंस उन्होंने क्या बोला क्लियरली मेंशन किया उन्हें क्या करके HRA हाउस रेंट अलावेंस मालूम करो करके क्लियरली मेंशन किया उन्हें. तब हमें क्या करना मालूम करना वर्किंग नोट नंबर 1 हाउस रेंट अलावेंस HRA अंडर सेक्शन 10 ऑफ 13A. तुम्हें डायरेक्ट भी चलता नहीं डायरेक्ट भी चलेगा प्रॉब्लम नहीं. पर्टिकुलर्स रुपीज फॉर्मेट है तुम्हारे पास यहाँ पे एक्चुअल HRA रिसीव्ड एक्चुअल रेंट पेड इन एक्सेस ऑफ 10% ऑफ सैलरी एक्चुअल रेंट पेड लेस 10% ऑफ सैलरी 40 और 50% ऑफ सैलरी. उसके बाद में लोवेस्ट इज एग्जाम्प्टेड HRA करके है. ये होने के बाद में टैक्सेबल HRA इज इक्वल टू एक्चुअल HRA रिसीव्ड माइनस एग्जाम्प्टेड HRA फॉर्मूला है तुम्हारा. ओके आओ यहाँ पे सबसे पहले क्या दिया इन्हें एक्चुअल HRA रिसीव्ड करके दिया. कहाँ पे है वो रिसीविंग HRA करके है नहीं इसका मतलब क्या है एक्चुअल HRA रिसीव्ड कितना है 5,000 पर मंथ 5,000 इंटू 12 करो 60,000. ओके नेक्स्ट एक्चुअल रेंट पेड इन एक्सेस ऑफ 10% ऑफ सैलरी ये फिक्स है 10% अमाउंट फिक्स है 10% रेट फिक्स है 10% ऑफ सैलरी फिक्स. उसके अंदर एक्चुअल रेंट पेड कहाँ पे देखो पेइंग रेंट ऑफ ₹2,000 पर मंथ रेंट पे कर रहा 2,000 इंटू 12 for 24,000 लेस 10% है नहीं पे 10% ऑफ सैलरी 10/100 इंटू सैलरी कहाँ पे है नहीं मालूम हमारे को फॉर्मूला. इसीलिए सैलरी फॉर कैलकुलेशन ऑफ RPF रिकॉग्नाइज्ड प्रोविडेंट फंड सैलरी फॉर कैलकुलेशन ऑफ RPF एंड सैलरी फॉर कैलकुलेशन ऑफ HRA फॉर्मूला इज सेम. क्या RPF मालूम करने के लिए और HRA मालूम करने के लिए दोनों के लिए फॉर्मूला क्या है सेम है दोनों के लिए फॉर्मूला सेम है. सैलरी इज इक्वल टू बेसिक सैलरी प्लस DA रिटायरमेंट बेनिफिट DA के बाजू रिटायरमेंट बेनिफिट देना उन्हें तब हमें DA लेना नहीं तो छोड़ना उसको प्लस कमीशन. बेसिक सैलरी कितना है 6,000 इंटू 12 72,000 आया प्लस DA रिटायरमेंट बेनिफिट करके है तब लो नहीं तो छोड़ो है DA तो DNS पे है रिटायरमेंट बेनिफिट है तो लेना रिटायरमेंट बेनिफिट नहीं है तो नहीं लेना. ठीक है DNS पे कितना है वो 2,000 पर मंथ 2,000 इंटू 12 24,000 प्लस कमीशन है क्या कमीशन नहीं है बोनस है बोनस हमारे को नहीं संबंध पड़ता बोनस नहीं है यहाँ पे कमीशन है क्या नहीं है तो 0 72,000 प्लस 24,000 96,000 सैलरी कितना है अभी 96,000. ओके 10% इंटू सैलरी 96,000 लो वहाँ पे कितना आया था 9,600 24,000 माइनस 9,600 कितना अमाउंट आया 14,400. ओके नेक्स्ट अब देखो यहाँ पे सिटी कौन सी है बैंगलोर KMDC है ना KMDC
KMDC आया तो उतना कितना लेना, 50% ऑफ सैलरी लेना, 50%। KMDC का मतलब क्या है, कोलकाता मुंबई दिल्ली चेन्नई, कोलकाता मुंबई दिल्ली चेन्नई। कोलकाता मुंबई दिल्ली चेन्नई में से कौन सा भी एक नाम दादा कहने पे, कोलकाता भी नहीं है, मुंबई भी नहीं है, दिल्ली भी नहीं, चेन्नई भी नहीं है, कौन सा भी एक नाम नहीं है। अगर कोलकाता मुंबई दिल्ली चेन्नई 4 सिटी में से एक का भी नाम यहाँ पे रहता क्वेश्चन में, तो कितना लेना, 50% ऑफ सैलरी, कितना, 50 लेते थे। अब KMDC ने है क्या है, इधर बैंगलोर है, बैंगलोर KMDC में आता नहीं आता, ये 4 सिटी को छोड़ के है, ये KMDC को छोड़ के है, बैंगलोर, बैंगलोर वो तो नहीं, हमारे को नहीं मालूम, सॉरी इसमें KMDC को छोड़ के है, कोलकाता मुंबई दिल्ली चेन्नई, वो उसके अंदर नहीं है ये बैंगलोर, तो क्या है, बैंगलोर अलग है नहीं, इसलिए 40% ऑफ सैलरी। अगर वहां पे मुंबई रहता तो मुंबई KMDC में आता तो क्या करना है इसको, 50% ऑफ सैलरी। समझ में आया ना तुम्हारे को, ओके। बैंगलोर है नहीं, इसलिए 40% ऑफ सैलरी, 40/100 इंटू सैलरी सेम है नहीं, 96,000, लो 40 निकालो, उसका कितना, 30,400, ओके। नेक्स्ट टाइम पे लोवेस्ट देखना, तीनों में से लोवेस्ट कौन सा है करके, 60 देखो, 14 देखो, 38 देखो, कौन सा लोवेस्ट है, 14,400, उसको अमाउंट यहाँ पे लिख लो, डायरेक्ट अमाउंट, लोवेस्ट कौन सा देखना, कंपेयर करना, एक कम है सबसे, 14,400, इसको क्या बोलते हैं, लोवेस्ट इज एग्जेम्प्टेड HRA। अब यहाँ पे फार्मूला, टैक्सेबल HRA इज इक्वल टू एक्चुअल HRA रिसीव्ड माइनस एग्जेम्प्टेड HRA। एक्चुअल HRA रिसीव्ड कितना है, 60,000, माइनस माइनस एग्जेम्प्टेड HRA कितना है, 14,400, माइनस करो, कितना था आंसर है, 45,600। वहां पे तुम्हें इनकम फ्रॉम सैलरी करके ABC पूरा लिखे, वहां पे F लिखे थे ना, F हाउस रेंट अलावेंस, ब्रैकेट में वर्किंग नोट नंबर 1 डाले थे, अमाउंट कॉलम नहीं लिखे तुम्हें। अब अमाउंट कॉलम में कौन सा अमाउंट लिखना, ये या ये कि ये नहीं लिखते, ये एग्जाम्प्टेड HRA अमाउंट नहीं लिखते, ये फाइनल आंसर तुम्हारा। आंसर क्या है तुम्हारा, ये अमाउंट कॉलम में कितना लिखना, भी 45,600 करके अमाउंट लिखना, ठीक है। यहाँ पे तुम्हारा पूरा A to Z तुम्हारा असेसमेंट ऑफ इंडिविजुअल खत्म हुआ। नोड्रिपा ಈ ಮಟ್ಟ, ಓಕೆ, ಈಗ ಮಾಡಿಲ್ರಿ, ಓಕೆ। at the end of this point all points are covered in assessment of individuals, ಓಕೆ। ನಾ ಬೇರೆ ಪ್ರಾಬ್ಲಮ್ಸ್ ಮಾಡ್ಬೇಕ್ರಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಬೇಕ್ರಿ, ಸ್ನ್ಯಾಪ್ ಸೀರೀಸ್ ಸಾಲ್ವ್ ಮಾಡ್ಬೇಕ್ರಿ, ಆಗಂಗಿಲ್ಲ, ಡ್ಯೂ ಟು ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್ it can't be possible for me to do all the problem solutions. ನೋಡ್ರಿಪ್ಪ, ನನಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನೋಡಿ ಸಾಲ್ವ್ ಮಾಡಿರಿ ಸರ್ ಅಂತ ಆಗಂಗಿಲ್ಲ, ಓಕೆ। ಡ್ಯೂ ಟು ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್ ಐ ಆಮ್ ರಿಕಾರ್ಡಿಂಗ್ ದಿಸ್ ವಿಡಿಯೋ just before of your examination, just one day before of your examination, time illa, one day before of your examination means the time illa, short span of time ಐತ್ರಿ, ಅದಕ್ಕೆ ಎಷ್ಟು ಪಾಸಿಬಲ್ ಇತ್ತು ನೋಡ್ರಿಪ್ಪ, ಎಷ್ಟು ನನಗೆ ಪಾಸಿಬಲ್ ಇತ್ತು ನೋಡ್ರಿಪ್ಪ, ಡ್ಯೂ ಟು ಬೆಸ್ಟ್ ಆಫ್ ಮೈ ಎಫರ್ಟ್ಸ್ ಐ ಡಿಡ್ ದಿಸ್ ಕ್ಲಾಸ್, ನನ್ನ ಕೈಯಿಂದ ಎಷ್ಟು ಆಗಿತ್ತು ನೋಡ್ರಿಪ್ಪ ಅಷ್ಟನ್ನು ನಾ ಮಾಡೇನ್ರಿ, A to Z. ನಿಮಗೆ ತಿಳಿತಲ್ರಿಪ್ಪ, ತಿಳಿಲ್ಲ ಏನು ಗೊತ್ತಿಲ್ಲ ನನಗೆ, ಓಕೆ। ಐ ಹೋಪ್ ಯು ಅಂಡರ್ಸ್ಟುಡ್ ವೆಲ್, ಓಕೆ। ಎಲ್ಲ ಪ್ರಾಬ್ಲಮ್ಸ್ ನೋಡಿ ಸಾಲ್ವ್ ಮಾಡೋಕ್ಕಾಗಂಗಿಲ್ಲ, ಯಾಕಂದರೆ ನಾಳೆ ನಿಮ್ದು ಎಕ್ಸಾಮ್ ಐತ್ರಿ, ಒನ್ ಡೇ ಬಿಫೋರ್ ನಾ ಶೂಟ್ ಮಾಡತ್ತೀನಿ ರೀ ಇದು ವಿಡಿಯೋ, ಆಗಂಗಿಲ್ಲ, ಎಷ್ಟು ತಿಳಿತು ನೋಡ್ರಿಪ್ಪ ಅಷ್ಟು ಪರ್ಫೆಕ್ಟ್, ಓಕೆ, ಪರ್ಫೆಕ್ಟ್ ಮಾಡಿರಿಪ್ಪ. I have tried my best to teach you and to clear all your doubts and points in this class, okay. Thank you all of you, take the screenshot of this, thank you.